ವೆಲ್ಕಮ್ ಟು ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ದಾವಣಗೆರೆ. ನಮಸ್ಕಾರ. ಇವತ್ತು ನಾವು ಬಜೆಟ್ ಅಂದರೆ ಯೂನಿಯನ್ ಬಜೆಟ್ ಮತ್ತೆ ಸ್ಟೇಟ್ ಬಜೆಟ್ 2017 ಎರಡರ ಬಗ್ಗೆನೂ ನಾವು ಮಾತಾಡ್ತಿದ್ದೀವಿ. ದ ರೀಸನ್ ನಿಮಗೆ ಗೊತ್ತಿದ್ದೇ ಇದೆ. ಸೊ ಬಜೆಟ್ ಇಂದು ಐದರ್ ಇಟ್ ಈಸ್ ಸೆಂಟ್ರಲ್ ಆರ್ ಸ್ಟೇಟ್ ಆಗಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಗೊತ್ತಿದೆ. ಸೊ ಆ ಕಾರಣದಿಂದ ಸರ್ಟೆನ್ ಬ್ರೀಫ್ ಅನಾಲಿಸಿಸ್ ನಾವು ಎರಡರ ಬಗ್ಗೆನೂ ಮಾಡೋಣ. ಪ್ರೆಸೆಂಟೆಡ್ ಬೈ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಾವಣಗೆರೆ. ಓಕೆ, ಬಜೆಟ್ ನಾವು ಓದಬೇಕಾದ್ರೆ ಹೂ ಪ್ರಿಪೇರ್ಸ್ ಬಜೆಟ್, ಫಸ್ಟ್ ಯಾರು ಬಜೆಟ್ ಪ್ರಿಪೇರ್ ಮಾಡ್ತಾರೆ ನಮಗೆ ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ ವಿ ಹ್ಯಾವ್ ದಿ ಫೈನಾನ್ಸ್ ಮಿನಿಸ್ಟ್ರಿ ಅಂಡರ್ ದೇರ್ ಆರ್ ಸೋ ಮೆನಿ ಡಿಪಾರ್ಟ್ಮೆಂಟ್ಸ್. ಆಸ್ ವಿ ಹ್ಯಾವ್ ಶೋಡ್ ಹಿಯರ್ ದೇರ್ ಆರ್ ಸೋ ಮೆನಿ ಡಿಪಾರ್ಟ್ಮೆಂಟ್ಸ್. ಈ ಡಿಪಾರ್ಟ್ಮೆಂಟ್ಸ್ ನಲ್ಲಿ ನಮಗೆ ವಿ ಹ್ಯಾವ್ ದಿ ಎಕನಾಮಿಕ್ ಅಫೇರ್ಸ್, ಎಕ್ಸ್ಪೆಂಡಿಚರ್, ರೆವೆನ್ಯೂ, ಫೈನಾನ್ಷಿಯಲ್ ಸರ್ವಿಸಸ್, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಎಕನಾಮಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಇದು ನಮಗೆ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆನ ಇದು ನಮಗೆ ತಯಾರಿಸೋದು. ಓಕೆ, ನಾವೀಗ ಮಾತಾಡ್ತಿರೋದು ಯೂನಿಯನ್ ಬಜೆಟ್ ಬಗ್ಗೆ. ಕೇರ್ಫುಲ್ ಆಗಿರಿ. ನಮಗೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಒಂದು ಟರ್ಮ್ ಬರುತ್ತೆ. ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಈಗ ನನಗೆ ದುಡ್ಡು ಬೇಕು, ನನಗೆ ಇನ್ ದ ಸೆನ್ಸ್ ಗೌರ್ಮೆಂಟಿಗೆ ದುಡ್ಡು ಬೇಕು. ನಾನು ಇಲ್ಲಿಂದ ಹೋಗ್ಬಿಟ್ಟು ದುಡ್ಡು ತಂದ್ರೆ ನಾನು ಸಾಲಗಾರನಾಗ್ತೀನಿ, ನನ್ನ ದುಡ್ಡನ್ನು ಮತ್ತೆ ವಾಪಸ್ ಕೊಡಬೇಕು. ಅದ್ರ ಬದಲು ನಾನು ಏನ್ ಮಾಡ್ತೀನಿ, ಕಷ್ಟ ಕಾಲ ಇದ್ದಾಗ ನಾನು ಸಾಲ ತರೋದಿಲ್ಲ, ಏನ್ ಮಾಡ್ತೀನಿ, ಐದರ ಮರಳಲ್ಲಿರೋ ಒಂದು ವಸ್ತುನ ನಾನು ವ್ಯಾಪಾರ ಮಾಡ್ಬೋದು ಅಥವಾ ಮರಳಲ್ಲಿರೋ ಗೋಲ್ಡ್ ನಾನು ಅಡ ಇಡ್ಬೋದು. ಈ ತರ ಏನೋ ಒಂದು ಮಾಡ್ತೀನಿ ಇಂಡಿವಿಜುವಲ್ ಇದ್ರೆ. ಅದೇ ತರ ಗೌರ್ಮೆಂಟ್ ಇದ್ರೆ ಏನ್ ಮಾಡುತ್ತೆ, ಗೌರ್ಮೆಂಟ್ ಕಂಪ್ನಿಗಳು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದನ್ನೆಲ್ಲ ಏನ್ ಮಾಡುತ್ತೆ, ಒಂದ್ ಸ್ವಲ್ಪ ಮಾರುತ್ತೆ, ಅದರಿಂದ ದುಡ್ಡು ಬರುತ್ತೆ. ಸೊ ಅದು ಸಾಲ ಅಲ್ಲ. ಈ ತರ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ನಮ್ ಫಿಸಿಕಲ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್, ಇವನ್ನೆಲ್ಲ ಸರ್ಟೆನ್ ಥಿಂಗ್ಸ್ ನಾವು ಮ್ಯಾನೇಜ್ ಮಾಡೋದಕ್ಕೆ ನಮಗೆ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಇತ್ತು. ಸೊ ಇದು ನಮಗೆ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಹೆಸರು ಚೇಂಜ್ ಮಾಡಿ ಈಗ ದೀಪಂ ಅಂತ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿರಲಿ, ದೀಪಂ. ಸರಿ, ನಾವು ವಾಟ್ ಈಸ್ ಗೌರ್ಮೆಂಟ್ ಅಜೆಂಡಾ? ಗೌರ್ಮೆಂಟ್ ಇನ್ ಪ್ಲಾನ್ ಏನು? ಈ ಬಜೆಟ್, ಯೂನಿಯನ್ ಬಜೆಟ್ 2017 ಅಂದ್ರೆ ಗೌರ್ಮೆಂಟ್ ಇನ್ ಪ್ಲಾನ್ ಏನು? 2016 ಅಲ್ಲಿ ಇತ್ತು ಗೌರ್ಮೆಂಟ್ ಇನ್ ಪ್ಲಾನ್ ರಿಫಾರ್ಮ್ ಟು ಟ್ರಾನ್ಸ್ಫಾರ್ಮ್. ನೀವು ರಿಫಾರ್ಮ್ ಮಾಡಿ, ದಟ್ ಈಸ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಂದ್ರೆ ರಿಫಾರ್ಮ್ ಮಾಡಿ ಅಂತ. ಇವಾಗ ಇರುವಂತದ್ದು ಟೆಕ್ ಇಂಡಿಯಾ. ಟೆಕ್ ಇಂಡಿಯಾ ಅಂದ್ರೆ ಏನು? ಟೆಕ್ನಾಲಜಿ ಇಂಡಿಯಾ ಅಂತ ಒಂದು ಹೆಸರು. ಟೆಕ್ನಾಲಜಿ ಡೆವಲಪ್ ಮಾಡಬೇಕು, ದಟ್ ಈಸ್ ಟೆಕ್ನಾಲಜಿ ಅಂದ ತಕ್ಷಣ ನಾವು ಇವಾಗ ಸೊ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್. ಸೊ ಇದು ಒಂದು ಅರ್ಥ ಕೊಡುತ್ತೆ. ಇನ್ನೊಂದು ಟೆಕ್ ಅಂತಂದ್ರೆ ವಿ ಕ್ಯಾನ್ ರಿಮೆಂಬರ್ ಇಟ್ ಆಸ್ ಟ್ರಾನ್ಸ್ಫಾರ್ಮ್, ಎಂಪವರ್ಮೆಂಟ್, ಓಕೆ, ಅಂಡ್ ಕ್ಲೆನ್ಲಿನೆಸ್. ಈ ಮೂರು ವಿಚಾರಗಳು ಕೂಡ ನಮ್ದು ಇವಾಗ ಗೌರ್ಮೆಂಟ್ ಅಜೆಂಡಾ ಇದೆ. ಯಾವುದು? ಟ್ರಾನ್ಸ್ಫಾರ್ಮ್, ಎಂಪವರ್ಮೆಂಟ್ ಅಂಡ್ ಕ್ಲೆನ್ಲಿನೆಸ್. ಯಾವುದೇ ಎಮರ್ಜಿಂಗ್ ಎಕನಾಮಿ ಲೈಕ್ ಇಂಡಿಯಾ, ಯಾವುದೇ ಎಮರ್ಜಿಂಗ್ ಎಕನಾಮಿ ಇದ್ರೂ ಅದಕ್ಕೆ ಮೂರು ಪ್ರಾಬ್ಲಮ್ಗಳು ನಾವು ನೋಡ್ತೀವಿ. ಏನ್ ಮೂರು ಪ್ರಾಬ್ಲಮ್ಗಳು? US ಫೆಡರಲ್ ರಿಸರ್ವ್ ಸ್ಟ್ಯಾಂಡ್ಸ್. ಏನ್ ಹಿಂಗಂದ್ರೆ ಬ್ರೀಫ್ ಆಗಿ ನಾನು ಹೇಳ್ತೀನಿ. US ಫೆಡರಲ್ ರಿಸರ್ವ್ ಸ್ಟ್ಯಾಂಡ್ಸ್ ಅಂದ್ರೆ, ಈಗ ಅನ್ಕೊಳ್ಳಿ ನಾನು ಒಂದು ಮನೆ ತಗೊಂಡಿದ್ದೀನಿ. ಈ ಮನೆಗೆ ನಾನು ಬ್ಯಾಂಕ್ ಹತ್ರ ಲೋನ್ ತಗೊಂಡಿದ್ದೀನಿ 10 ಲಕ್ಷ ಅಂತ ತಿಳ್ಕೊಳ್ಳಿ. ನಾನು ಮನೆ ಪತ್ರ ಅಡ ಇಟ್ಬಿಟ್ಟು ಬ್ಯಾಂಕ್ ಹತ್ರ ನಾನು 10 ಲಕ್ಷ ಇಸ್ಕೊಂಡು ಮನೆ ತಗೊಂಡಿದ್ದೀನಿ. ಮುಂದೊಂದು ದಿನ ಬ್ಯಾಂಕ್ ನನಗೆ ಹೇಳುತ್ತೆ, ನನಗೆ ವಾಪಸ್ ನೀನು ಮನೆ ಕೊಡು, ಅಂದ್ರೆ ದಟ್ ಈಸ್ ದುಡ್ಡು ಕೊಡು, ನಾನು ನಿನ್ ಮನೆ ಪತ್ರನ ವಾಪಸ್ ಕೊಡ್ತೀನಿ ಅಂತ ಹೇಳುತ್ತೆ. ಅವಾಗ ನಾನು ಹೇಳ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ನೀನ್ ನನ್ನ ಮನೆನ ತಗೊಂಡೋಗಿ ಮಾರ್ಕೋ ಅಂತ ಹೇಳ್ತೀನಿ. ಸರಿ, ಬ್ಯಾಂಕು ಈ ಮನೆನ ತಗೊಂಡೋಗಿ ಮಾರಕ್ ಹೋಗುತ್ತೆ. ಮಾರಕ್ ಹೋದ್ರೆ ಅಲ್ಲಿ ಬರೀ 8 ಲಕ್ಷ ಸಿಗುತ್ತೆ ಮಾರ್ಕೆಟ್ ಬೆಲೆ. ಅವತ್ತಿನ ಮಾರ್ಕೆಟ್ ಬೆಲೆ 8 ಲಕ್ಷ ಇರುತ್ತೆ. ಅಂದ್ರೆ ಬ್ಯಾಂಕಿಗೆ ಲಾಸ್ ಅಲ್ವಾ ಇದು? ಓಕೆ, ಈ ತರ ಎಷ್ಟೊಂದು ಬ್ಯಾಂಕ್ಗಳು ಅಮೆರಿಕದಲ್ಲಿ ಸಿಕ್ದವರಿಗೆಲ್ಲ ಮನೆ ಮೇಲೆ ಲೋನ್ ಕೊಟ್ಬಿಟ್ಟಿದ್ದಾರೆ. ಸಿಕ್ದವರಿಗೆಲ್ಲ ಮನೆ ಮೇಲೆ ಲೋನ್ ಕೊಟ್ಟು ದುಡ್ಡು ವಾಪಸ್ ಇಸ್ಕೊಂಡು ಹಾಕೋದಾಗ ಅವರೆಲ್ಲ ಮನೇನ್ ಮಾರ್ಕೊಳ್ರಿ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು. ಮನೇನ್ ಮಾರಕ್ ಹೋದಾಗ ಏನಾಯ್ತು, ಅಲ್ಲಿ ಪ್ರತಿಯೊಂದು ಮನೆಗೂ ಅದ್ರ ಬೆಲೆ ತುಂಬಾನೇ ಕಮ್ಮಿ ಆಯ್ತು. ಅವಾಗ ಏನಾಯ್ತು, ಈ ಅಸೆಟ್ಗಳು ಉಪಯೋಗ ಬರಲಿಲ್ಲ. ಉಪಯೋಗ ಇಲ್ಲದೆ ಇರೋ ಅಸೆಟ್ ಅಂದ್ರೆ ಏನು? ವಿಷ. ಈ ಅಸೆಟ್ ವಿಷ ಆಯ್ತು, ದಟ್ ಈಸ್ ಟಾಕ್ಸಿಕ್ ಅಸೆಟ್. ಈ ಟಾಕ್ಸಿಕ್ ಅಸೆಟ್ ಇದರಿಂದ ದುಡ್ಡು ಬ್ಯಾಂಕಿಗೆ ಬರಲಿಲ್ಲ. ಬ್ಯಾಂಕಿಗೆ ದುಡ್ಡು ಬರಲಿಲ್ಲ ಅಂದ್ರೆ ಬ್ಯಾಂಕು ಎಷ್ಟೊಂದು ಜನ ಹತ್ರ ಇಸ್ಕೊಂಡಿರೋ ದುಡ್ಡು ವಾಪಸ್ ಕೊಡೋದಕ್ಕಾಗ್ಲಿಲ್ಲ. ಇದರಿಂದ ಪ್ಯಾನಿಕ್ ಆಯ್ತು. US ಎಕನಾಮಿಕ್ ಡೌನ್ ಆಯ್ತು. US ಮೇಲೆ ಡಿಪೆಂಡ್ ಆದಂತ ಎಷ್ಟೊಂದು ಕಂಟ್ರಿ ಎಕನಾಮಿ ಎಲ್ಲ ಡೌನ್ ಆಯ್ತು. ಇವಾಗ ಗೌರ್ಮೆಂಟ್ ಹೇಳಿದ್ರು, ಓಕೆ, ಈ ಟಾಕ್ಸಿಕ್ ಅಸೆಟ್ ಗಳನ್ನ ಇದನ್ನ ನಾನು ಗೌರ್ಮೆಂಟ್ ನಾನೇ ಬೈ ಮಾಡಿ ದುಡ್ಡು ಕೊಡ್ತೀನಿ, ಮುಂದೊಂದ್ ದಿನ ಇದನ್ನ ಹೆಂಗ್ ರಿಸ್ಟ್ರಕ್ಚರ್ ಮಾಡ್ಬೇಕು ನಾನು ಮಾಡ್ಕೊಂತೀನಿ ಅಂತ ಹೇಳ್ತು. ಈ ತರ ಎಲ್ಲ ಗೌರ್ಮೆಂಟ್ ಟಾಕ್ಸಿಕ್ ಅಸೆಟ್ ಅನ್ನು ಬೈ ಮಾಡಿದಾಗ ಏನಾಯ್ತು, ಅವ್ರ ಜನದ ಕೈಯಲ್ಲಿ ದುಡ್ಡು ಸಿಕ್ತು, ಬೈ ಮಾಡ್ತು, ಜನರ ಕೈಯಲ್ಲಿ ದುಡ್ಡು ಕೊಡ್ತು. ಜನ ಅಮೆರಿಕದ ಎಕನಾಮಿ ಸರಿ ಇಲ್ಲ, ನಾನು ಇಲ್ಲೇ ಇದನ್ನ ಹೂಡಿಕೆ ಮಾಡಿದ್ರೆ ಇದು ಡಬಲ್ ಆಗುತ್ತೋ ತ್ರಿಬಲ್ ಆಗುತ್ತೋ ನಂಗೆ ಗೊತ್ತಿಲ್ಲ, ಹಂಗಾಗಿ ಎಮರ್ಜಿಂಗ್ ಎಕನಾಮಿ ಹತ್ರ ನಾನು ಹೋಗಿ ದುಡ್ಡು ಹೂಡೋಣ.
ಈ ಎಮರ್ಜಿಂಗ್ ಎಕಾನಮಿ ಯಾವುದು? ಇಂಡಿಯಾ, ಚೈನಾ, ಇವೆಲ್ಲ ಯಾವ್ದು ಚೆನ್ನಾಗಿ ಗ್ರೋ ಆಗ್ತಿದೆ, ಇದು ಎಮರ್ಜಿಂಗ್ ಎಕಾನಮಿ. ಇಲ್ಲಿ ಬಂದು ಇಲ್ಲಿ ಡೆವಲಪ್ ಆಗುತ್ತೆ ಅಂತ ಇವರು ದುಡ್ಡು ಹಾಕಿದ್ರು. ಓಕೆ, ನಾವು ಖುಷಿ ಆದ್ವಿ, ಫಾರಿನ್ ಇಂದ ದುಡ್ಡು ಬರ್ತಿದೆ, ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ವಿ ಆರ್ ಆಲ್ಸೋ ಹ್ಯಾಪಿ. ಬರ್ತಾ ಬರ್ತಾ ಇವಾಗ ಏನಾಯ್ತು, US ತಾನು ಎಡವಿದ್ದು ಸುಧಾರಿಸ್ಕೊಂತು, ಅಂದ್ರೆ ತನ್ನ ಎಕನಾಮಿಕಲ್ಲಿ ಅದು ಚೇತರಿಸ್ಕೊಂಡಾಗ ಇವರೆಲ್ಲ ಜನ ಇಂಡಿಯಾದಲ್ಲಿ ಯಾರು ಹೂಡಿದ್ರು ಇವರೆಲ್ಲ ಸರಿ ವಾಪಸ್ ನಾನು ಮತ್ತೆ ಅಮೆರಿಕದಲ್ಲೇ ಹಾಕೋಣ, ಬಿಕಾಸ್ ನನ್ನ ದೇಶದ ಎಕನಾಮಿ ಸರಿ ಹೋಗ್ತಿದೆ ಅಂತ ಟೈಮಲ್ಲಿ ಇಂಡಿಯಾ ಚೈನಾದಿಂದ ಎಲ್ಲ ಎಷ್ಟು ದುಡ್ಡು ಬಂದಿತ್ತಲ್ಲ ಅದೆಲ್ಲ ಮತ್ತೆ ವಾಪಸ್ ಹೋಗ್ತಿದೆ. ನಮಗೆ ಇವಾಗ ಬೇಜಾರು, ದುಡ್ಡು ವಾಪಸ್ ಹೋಗ್ತಿದೆ. ಸೊ ಅಮೆರಿಕ ಈ ತರ ಮಾಡ್ತಿರೋದ್ರಿಂದ ಎಮರ್ಜಿಂಗ್ ಎಕನಾಮಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಏನು, ನಮ್ಮಿಂದ ದುಡ್ಡು ವಾಪಸ್ ಹೋಗ್ತಿದೆ, ಅದು ಪ್ರಾಬ್ಲಮ್ ಆಗ್ತಿದೆ. ಅದ್ರ ಬಗ್ಗೆ ಇಲ್ಲಿ ಹೇಳಿದೀವಿ. ಪಾಯಿಂಟ್ 1 ದಟ್ ಈಸ್ US ಫೆಡರಲ್ ರಿಸರ್ವ್ ಸ್ಟ್ಯಾಂಡ್ಸ್. ಸೆಕೆಂಡ್ 1 ಅನ್ಸರ್ಟನಿಟಿ ಓವರ್ ಕಮೋಡಿಟಿ ಪ್ರೈಸ್, ಎಸ್ಪೆಷಲಿ ಕ್ರೂಡ್ ಆಯಿಲ್. ವೆಸ್ಟ್ ಏಷ್ಯಾದಲ್ಲಿ ಏನೋ ಗಲಾಟೆ ಆಯ್ತು, ಏನ್ ಗಲಾಟೆ ಆದ್ರೂ ನಮಗೆ ಆಯಿಲ್ ಅಲ್ಲಿಂದ ಸರಿ ಬರಲ್ಲ, ಏನೋ ಗಲಾಟೆ ಆಯ್ತು, ಲೇಟ್ ಆಯ್ತು, ಇವೆಲ್ಲ ಆದ್ರೂ ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ. ರೀಸೆಂಟ್ ಆಗಿ ನಾವು ಅಬ್ಸರ್ವ್ ಮಾಡಿರ್ಬೋದು, ಇರಾನ್ ಮತ್ತೆ US ಅಗ್ರಿಮೆಂಟ್ ಮಾಡ್ಕೊಂಡಿತ್ತು. ಈಗ ಮತ್ತೆ ಇರಾನ್ ಅವರು ನಾವು ನ್ಯೂಕ್ಲಿಯರ್ ಬಾಂಬ್ ತಯಾರಿಸಲ್ಲ, US ಅವರು ಓಕೆ ನಿಮ್ಮ ಮೇಲೆ ಹಾಕಿರುವಂತ ಸ್ಯಾಂಕ್ಷನ್ ಗಳನ್ನ ನಾವು ತೆಗಿತೀವಿ. ಈ ತರ ಸಣ್ಣ ಪುಟ್ಟ ಏನ್ ಗಲಾಟೆ ಆದ್ರೂ ಆಯಿಲ್ ಪ್ರೈಸ್ ಪ್ರಾಬ್ಲಮ್ ಆಗುತ್ತೆ. ನಾವು ಆಯಿಲ್ ನ ಮೇಜರ್ ಆಗಿ ಇಂಪೋರ್ಟ್ ಮಾಡ್ತೀವಿ, ಆದ್ರಿಂದ ಸ್ವಲ್ಪ ಇಲ್ಲಿ ಚೇಂಜಸ್ ಆದ್ರೂ ನಮಗೆ ಚಾಲೆಂಜ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ಆಲ್ಸೋ ದೇರ್ ಈಸ್ ಸೈನ್ ಆಫ್ ಇನ್ಕ್ರೀಸಿಂಗ್ ರಿಟ್ರೀಟ್ ಫ್ರಮ್ ಗ್ಲೋಬಲೈಸೇಷನ್. ಗ್ಲೋಬಲೈಸೇಷನ್ ಅಂದ್ರೆ ಏನು? ಗ್ಲೋಬಲೈಸೇಷನ್ ಅಂದ್ರೆ ನಾವೀಗ ಹೇಳ್ತಿದೀವಲ್ಲ ಗ್ಲೋಬಲ್ ವಿಲೇಜ್ ಅಂದ್ರೆ ಪೂರಾ ವರ್ಲ್ಡ್ಗೆಲ್ಲ ಒಂದೇ ಇಂಟರ್ಕನೆಕ್ಟೆಡ್, ಒಂದು ಸಣ್ಣ ಹಳ್ಳಿ ತರ. ಗ್ಲೋಬಲ್ ವಿಲೇಜ್, ವಿಶ್ವಮಾನವ ಅಂತಂದ್ರೆ ಮಾನವ ಕುಲಕ್ಕೆ ನಾನು ಶ್ರಮಿಸಬೇಕು. ಆದ್ರೆ ಅದು ಬಿಟ್ಟು ಈಗ ಏನಾಗಿದೆ, ಪ್ರೊಟೆಕ್ಷನಿಸ್ಟ್ ಆಗಿದೆ. ಪ್ರೊಟೆಕ್ಷನಿಸ್ಟ್ ಅಂದ್ರೆ ಏನು? ನಾನು ಅಮೆರಿಕ ಫಸ್ಟ್, ನಾನು ಚೈನಾ, ನಾನು ಬರೀ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂತೀನಿ, ಇಂಡಿಯಾ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂತೀನಿ. ಈ ತರ ಎಲ್ಲರೂ ಪ್ರೊಟೆಕ್ಷನಿಸ್ಟ್ ಮಾಡಿದ್ರೆ ಯಾರ ಮಧ್ಯೆನೂ ಟ್ರೇಡು ವ್ಯಾಪಾರ ಇವೆಲ್ಲ ಸರಿಯಾಗಲ್ಲ. ಟ್ರೇಡು ವ್ಯಾಪಾರ ಇದೆಲ್ಲ ಸರಿಯಾಗಿ ಹೋಗಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ದೆನ್ ವ್ಯಾಪಾರ ಆಗೋದಿಲ್ಲ, ಈ ದೇಶಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಚಾಲೆಂಜ್. ಸೊ ಈ ಮೇಜರ್ ಚಾಲೆಂಜ್ಗಳು ನಮಗೆ ಇದೆ ಅಂತ ಇವರು ಹೇಳಿದ್ದಾರೆ. ಮೇಜರ್ ಪಾಲಿಸಿ ಇನಿಷಿಯೇಟಿವ್ಸ್ ಮಾಡಿದೀವಿ. ಯಾವ್ದ್ಯಾವ್ದು? ಮೊದಲನೇದಾಗಿ GST ಇಂಪ್ಲಿಮೆಂಟೇಷನ್, ಸೆಕೆಂಡ್ 1 ಡಿಮಾನಿಟೈಸೇಷನ್. GST ಇಂಪ್ಲಿಮೆಂಟೇಷನ್ ಬಗ್ಗೆ ನಮಗೆ ಸಾಕಷ್ಟು ಗೊತ್ತಿದೆ. ಡಿಮಾನಿಟೈಸೇಷನ್ ಅಂದ್ರೆ ಏನು? ಫಾರ್ಮಲ್ ಎಕಾನಮಿ ಜಾಸ್ತಿ ಆಗುತ್ತೆ, ಟ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ. ಹೆಂಗ್ ಟ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ? ಡಿಮಾನಿಟೈಸೇಷನ್ ಅಂದ್ರೆ ಎಲ್ಲ ಬ್ಲಾಕ್ ಮನಿ ಹೋಯ್ತು, ಇನ್ನೇನೇ ಇದ್ರು ವೈಟ್ ಮನಿ ಡೀಲ್ ಮಾಡಬೇಕು. ವೈಟ್ ಮನಿ ಡೀಲ್ ಮಾಡ್ಬೇಕಂದ್ರೆ ಅಕೌಂಟ್ ಇಡ್ಕೊಬೇಕಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಹಂಗಾಗಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಎಲ್ಲರೂ ದುಡ್ಡನ್ನು ತಗೊಂಡೋಗಿ ಈಗ ಬ್ಯಾಂಕ್ ಅಲ್ಲಿ ಇಡ್ತಿದ್ದಾರೆ, ಡಿಮಾನಿಟೈಸೇಷನ್ ಅಂತ. ಬ್ಯಾಂಕ್ ಹತ್ರ ಜಾಸ್ತಿ ದುಡ್ಡಾಗುತ್ತೆ. ಬ್ಯಾಂಕ್ ಏನ್ ಮಾಡ್ತಾರೆ? ಜನರಿಗೆ ಲೋನ್ ಈಸಿಯಾಗಿ ಲೋನ್ ಕೊಡುತ್ತೆ. ಜನರಿಗೆ ಲೋನ್ ಕೊಡ್ತು, ಜನರನ್ನ ತಗೊಂಡು ಏನ್ ಮಾಡ್ತಾರೆ? ಖರ್ಚು ಮಾಡಿದ್ರೆ ನಮ್ಮ ಎಕಾನಮಿ ಏನಾಗುತ್ತೆ? ಇದು ಗ್ರೋತ್ ಆಗುತ್ತೆ. ಸೊ ಇಷ್ಟು ವಿಚಾರಗಳು ನಮಗೆ 2 ಮೇಜರ್ ಪಾಲಿಸಿ ಇನಿಷಿಯೇಟಿವ್ ಅಲ್ಲಿ ನಾವು ನೋಡ್ಕೊಬೇಕು. ನೆಕ್ಸ್ಟ್ ಏನೇನ್ ರಿಫಾರ್ಮ್ಸ್ ಮಾಡಿದ್ರು ಬಜೆಟ್ ಅಲ್ಲಿ? ಈ ಸತಿ 3 ಇಂಪಾರ್ಟೆಂಟ್ ರಿಫಾರ್ಮ್ಸ್ ಆಗಿದೆ ಬಜೆಟ್ ಇಂದು. ಏನಂದ್ರೆ ಅಡ್ವಾನ್ಸ್ಡ್ ಡೇಟ್ ಆಫ್ ಪ್ರೆಸೆಂಟೇಷನ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಅಡ್ವಾನ್ಸ್ಡ್ ಡೇಟ್ ಆಫ್ ಪ್ರೆಸೆಂಟೇಷನ್? ಯೂಶಲಿ ಬಜೆಟ್ ನಮ್ದು Feb 28th ಆರ್ ಎಸ್ ಲಾಸ್ಟ್ ಡೇ ಆಫ್ ದಿ ಫೆಬ್ರವರಿ ಬಜೆಟ್ ಏನ್ ಪ್ರೆಸೆಂಟ್ ಮಾಡ್ತಿದ್ರು. ಈ ಬಜೆಟ್ ಇಂದು ಇದೆಲ್ಲ ಸಂಭ್ರಮ ಮುಗಿಸಿ ಬರೋಷ್ಟೊತ್ತಿಗೆ ನಮ್ಮ ಆಕ್ಚುಲಿ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? April 1ಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದೆಲ್ಲ ಬರೋಷ್ಟೊತ್ತಿಗೆ April ಎಂಡ್ ಆಗೋದು, ದುಡ್ಡೆಲ್ಲ ಕೈಗೆ ಬಂದು ಸೇರೋಷ್ಟೊತ್ತಿಗೆ. ಸುಮ್ನೆ ಟೈಮ್ ವೇಸ್ಟ್. ಮತ್ ಲಾಸ್ಟಿಗೆ ಇರೋ ದುಡ್ಡನ್ನ ಹೆಂಗಾದ್ರು ಖರ್ಚು ಮಾಡ್ಲೇಬೇಕು ಅಂತ ಅನ್ಬಿಟ್ಟು ಇವರು ಮಾರ್ಚ್ ರಶ್ ಅಂತ ಮಾಡ್ತಾರೆ. ದುಡ್ಡು ಚೆನ್ನಾಗಿ ಖರ್ಚು ಮಾಡ್ರಿ ಉಳಿದಿರೋದನ್ನ, ಇಲ್ಲಾಂದ್ರೆ ಏನು ವಾಪಸ್ ಹೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಖರ್ಚು ಮಾಡ್ಬೇಕು. ಮಾರ್ಚ್ ರಶ್ ಮಾಡ್ತಾರೆ. ಸೊ ಒಂದು ಅಲೈನ್ಮೆಂಟ್ ಇಲ್ಲ. ಅದಕ್ಕೋಸ್ಕರ ನಮ್ದು ಇಯರ್ ಸ್ಟಾರ್ಟ್ ಆಗೋದು ಹೆಂಗೆ? April 1ರಿಂದ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ 31ಕ್ಕೆ ನಮ್ದು ಮುಗಿಯುತ್ತೆ. ಸೊ ಆ ಕಾರಣದಿಂದ ಇಷ್ಟು ಟೈಮಲ್ಲಿ ಕರೆಕ್ಟ್ ಆಗಿ ದುಡ್ಡು ಬರಂಗಿತ್ತು ಅಂದ್ರೆ ಇದು ನೀಟಾಗಿ ಅಲೈನ್ ಮಾಡ್ಕೊಂಡು ನಾವು ಖರ್ಚು ಮಾಡ್ಬೋದು. ಅದಕ್ಕೋಸ್ಕರನೇ ಬಜೆಟ್ ಇಂದ ಡೇಟ್ ಏನಿದೆ February 28 ಇರೋದನ್ನ ಇವರು February 1ಗೆ ಪ್ರೀಪೋನ್ ಮಾಡ್ಕೊಂಡಿದ್ದಾರೆ, ಅಡ್ವಾನ್ಸ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ 1 ಮರ್ಜರ್ ಆಫ್ ದಿ ರೈಲ್ವೆ ಅಂಡ್ ಜನರಲ್ ಬಜೆಟ್. ರೈಲ್ವೆಗೆ ಮುಂಚೆ 1924 ಅಲ್ಲಿ ಆಕ್ವರ್ತ್ ಕಮಿಟಿ ಅಂತಿತ್ತು. ಆಕ್ವರ್ತ್ ಕಮಿಟಿ, ಈ ಆಕ್ವರ್ತ್ ಕಮಿಟಿ ಹೇಳಿತ್ತು ರೈಲ್ಗೆ ಡೆವಲಪ್ಮೆಂಟ್ಗೆ ತನ್ನದೇ ಸಪರೇಟ್ ಬಜೆಟ್ ಬೇಕು, ಈಗೆಲ್ಲ ಸೇರ್ಸ್ ಒಂದೇ ಬಜೆಟ್ ಇದೆ, ಏನ್ ಮಾಡಿ ಇದನ್ನ ಸ್ಪ್ಲಿಟ್ ಮಾಡಿ ರೈಲಿಗೆ ಬೇರೆ ಬಜೆಟ್ ಇಡಿ ಅಂತಂದ್ರು. ಈ ವರ್ಷ ಬೇಡ, ರೈಲಿಗೆ ಸಪರೇಟ್ ಬಜೆಟ್ ಇದ್ದಷ್ಟು ಪಾಪ್ಯುಲಿಸ್ಟ್ ಮೆಷರ್ಸ್ ಆಗ್ತಿದೆ. ಎಲ್ಲರೂ ರೈಲ್ವೇಸ್ ಅಲ್ಲಿ ದುಡ್ಡು ಕಮ್ಮಿ ಮಾಡಿ ತಮ್ಮ ರಾಜಕೀಯದ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ದಾರೆ. ಅದರಿಂದ ಹಾಳಾಗ್ತಿರೋದು ರೈಲ್ವೆ. ಬೇರೆ ಟ್ರಾನ್ಸ್ಪೋರ್ಟಿಗೆ ಕಂಪೇರ್ ಮಾಡಿದ್ರೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ
ಆರ್ ಎಸ್ ಫ್ರೈಟ್ ಕ್ಯಾರಿಯರ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ. ಹಂಗಾಗಿ ಏನ್ ಮಾಡಿ, ರೈಲಿನ ಜನರಲ್ ಬಜೆಟ್ ಅನ್ನ ನೀವು ಮರ್ಜ್ ಮಾಡಿ. ಈ ತರ ಈ ಸತಿ ಹೇಳಿದಂತ ಕಮಿಟಿ ರೆಕಮೆಂಡೇಶನ್ ಕೊಟ್ಟಿದ್ದು ಯಾವುದು, ಬಿಬೇಕ್ ದೇಬ್ರಾಯ್ ಕಮಿಟಿ. ಬಿಬೇಕ್ ದೇಬ್ರಾಯ್ ಕಮಿಟಿ. ಸೊ ಈ ರೀತಿಯಾಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ದೇರ್ ಆರ್ ಸರ್ಟನ್ ಚೇಂಜಸ್ ನಮಗೆ ಯೂನಿಯನ್ ಬಜೆಟ್ ಅಲ್ಲಿ ಆಗಿದೆ 2017 ಬಜೆಟ್ ನಲ್ಲಿ. ಇದು ನಮಗೆ ಗೊತ್ತಿರಲಿ. ಮೇಜರ್ ಆಗಿ ಇಷ್ಟು ಥೀಮ್ ಮೇಲೆ ಫೋಕಸ್ ಮಾಡಿದ್ದಾರೆ ಬಜೆಟ್ ನಲ್ಲಿ. ಫಾರ್ಮಿಂಗ್ ಇರ್ಬೋದು, ರೂರಲ್, ಯೂತ್, ಪುವರ್, ಹೆಲ್ತ್, ಇನ್ಫ್ರಾಸ್ಟ್ರಕ್ಚರ್, ಈ ರೀತಿ ಸೋ ಮೆನಿ ಥೀಮ್ಸ್ ಮೇಲೆ ಇವರು ಫೋಕಸ್ ಮಾಡಿದ್ದಾರೆ. ಈ ಥೀಮ್ಸ್ ಏನೇನು ಒಂದಾದ್ಮೇಲೆ ಒಂದು ನಾವೀಗ ನೋಡ್ತಾ ಬರೋಣ. ಫಸ್ಟ್ ಥೀಮು ನಮ್ದು ಫಾರ್ಮರ್ಸ್ ಇಂದು. ಫಾರ್ಮರ್ಸ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಅಗ್ರಿಕಲ್ಚರ್ ಸೆಕ್ಟರ್ ಗ್ರೋತ್ 4.1% ಇರಬೇಕು. 5 ವರ್ಷದಲ್ಲಿ ಫಾರ್ಮರ್ ಇನ್ಕಮ್ ಅನ್ನ ಡಬಲ್ ಮಾಡಬೇಕು. ಇನ್ನ ನಮಗೆ ಫೇಮಸ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಗೊತ್ತಿದೆ, ಅಂದ್ರೆ ಇನ್ಶೂರೆನ್ಸ್ ಕವರ್ ಮಾಡಬೇಕು. ಇಟ್ ಈಸ್ ಡ್ಯೂ ಟು ದಿ ನ್ಯಾಚುರಲ್ ಕೆಲಮಿಟಿ. ಖಾರಿಫಿಗೆ 2%, ರಾಬಿಗೆ 1.5%. ರಿಮೋಟ್ ಸೆನ್ಸಿಂಗ್ ಯೂಸ್ ಮಾಡಿ ಇವರು ಈ ಡಾಟಾನ ಕಲೆಕ್ಟ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮಾಡಿರುವಂತದ್ದು. ಇಟ್ ಕವರ್ಸ್ ಫಾರ್ ಬೋತ್ ಅಬ್ಸರ್ವ್ ಕಮರ್ಷಿಯಲ್ ಅಂಡ್ ಹಾರ್ಟಿಕಲ್ಚರ್ ಕ್ರಾಪ್ ಎರಡಕ್ಕೂ. ಓಕೆ, ಮತ್ತೆ ಇದು ಮ್ಯಾಂಡೇಟರಿ ಅಲ್ಲ. ಇದ್ರ ಜೊತೆಗೆ ಲೋಕಲೈಸ್ಡ್ ರಿಸ್ಕ್, ಬರೀ ಬೆಳೆ ಹಾಳಾಯ್ತು ಅಂದ್ರೆ ಆಲೆಕಲ್ ಬಿತ್ತು, ಬರೀ ಆ ತರದ್ ಅಷ್ಟೇ ಅಲ್ಲ. ಮಳೆ ಕಮ್ಮಿ ಆಯ್ತು ಆ ತರ ಅಲ್ಲ. ಲೋಕಲೈಸ್ಡ್ ರಿಸ್ಕ್, ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಆ ಜಾಗ, ಹೇಲ್ ಸ್ಟ್ರಾಮ್ಸ್ ಬೀಳುತ್ತೆ. ಅದ್ರ ಜೊತೆಗೆ ನಾನು ಎಲ್ಲ ಚೆನ್ನಾಗಿತ್ತು, ನಾನು ಲಾರಿನಲ್ಲಿ ಇದನ್ನ ತಗೊಂಡು ಹೋಗ್ತಾ ಇದ್ದೆ. ಲಾರಿನಲ್ಲಿ ನಾನು ತಗೊಂಡೋಗ್ಬೇಕಾದ್ರೆ ಏನಾಯ್ತು, ಅಲ್ಲಿ ಲಾರಿ ಏನೋ ಬಿದ್ದು ನನಗೇನೋ ಪ್ರಾಬ್ಲಮ್ ಆಯ್ತು. ಸೊ ಅಂದ್ರೆ ಏನು, ಪೋಸ್ಟ್ ಹಾರ್ವೆಸ್ಟ್ ಆಗಿ ನನಗೆ ಏನಾರ ಹಾಳಾಯ್ತು ಅಂದ್ರೂ ಕೂಡ ಅದಕ್ಕೂ ನನಗೆ ಕವರ್ ಸಿಗುತ್ತೆ. ಇದು ನನಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಇನ್ನ ನಬಾರ್ಡ್ ಟು ಫಂಡ್ ಮೈಕ್ರೋ ಅಂಡ್ ಮ್ಯಾಕ್ರೋ ಇರಿಗೇಷನ್ ಪ್ರಾಜೆಕ್ಟ್ಸ್. ಕೃಷಿ ಸಿಂಚಾಯಿ ಯೋಜನಾ ನಿಮಗೆ ಸೆಂಟರ್ ಇದ್ದು ನೆನಪಿದೆ ಅಂತ ಅನ್ಕೊಂತೀನಿ. ನೆನಪಿಲ್ಲ ಅಂದ್ರೆ ಇದು ನೋಡಿ, ಕೃಷಿ ಸಿಂಚಾಯಿ ಯೋಜನಾ ಇರಿಗೇಷನ್ ಡೆವಲಪ್ ಮಾಡಬೇಕು. ಮುಂಚೆ ನಮಗೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಇತ್ತು, ಅದನ್ನ ಚೇಂಜ್ ಮಾಡಿ ಕೃಷಿ ಸಿಂಚಾಯಿ ಯೋಜನಾ ಮಾಡಿದ್ರು. ಈ ಕೃಷಿ ಸಿಂಚಾಯಿ ಯೋಜನಾದಲ್ಲಿ ಈಗ AIBP ಒಳಗಡೆ ಇದೆ. ಅದ್ರ ಜೊತೆಗೆ ಹರ್ ಖೇತ್ ಕೋ ಪಾನಿ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಅನ್ಬಿಟ್ಟು ಹೇಳಿ ಇವರು ಕೃಷಿ ಸಿಂಚಾಯಿ ಯೋಜನಾ ಅಂತ ಮಾಡಿದ್ದಾರೆ. ಇನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಂಟರ್ ಇಂದ ಯಾವುದು, ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್. ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಏನು, ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮು ನಮಗೆ ಇಲ್ಲಿ ಸಾಯಿಲ್ ಬಗ್ಗೆ ಇವರು ಇನ್ಫಾರ್ಮೇಶನ್ ಕೊಡ್ತಾರೆ. ಹೆಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ ಅಂದ್ರೆ, ಏನಂತ ಇನ್ಫಾರ್ಮೇಶನ್ ಕೊಡ್ತಾರೆ, ಎಷ್ಟು ಹುಳ ಇದೆ, ಎಷ್ಟು ಉಪಟ ಇದೆ, ಆ ತರ ಕೊಡ್ತಾರೆ ಇನ್ಫಾರ್ಮೇಶನ್. ಇವ್ರ ಇನ್ಫಾರ್ಮೇಶನ್ ಕೂಡ ಈ ವಿಚಾರವಾಗಿ ಕೊಡ್ತಾರೆ. ಫಿಸಿಕಲ್ ಪ್ಯಾರಾಮೀಟರ್ಸ್ ಅಲ್ಲಿ 3 ಯಾವುದು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, pH, ದೆನ್ ಆರ್ಗ್ಯಾನಿಕ್. ಓಕೆ, ದೆನ್ ಮ್ಯಾಕ್ರೋನಲ್ಲಿ NPK, ಸೆಕೆಂಡರಿ ನ್ಯೂಟ್ರಿಯೆಂಟ್ ಸಲ್ಫರ್, ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲಿ ಜಿಂಕ್, ಐರನ್, ಕಾಪರ್, ಬೋರಾನ್, ಮ್ಯಾಂಗನೀಸ್. ಇಷ್ಟ್ರ ಬಗ್ಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ. ದಿನ ಬಂದ್ ಕೊಡ್ತಾರ, ಇಲ್ಲ, ಒಂದ್ಸತಿ 3 ವರ್ಷಕ್ಕೊಂದ್ಸತಿ ಕೊಡ್ತಾರೆ. ಇದು ಕೋರ್ ಸ್ಕೀಮ್. ಕೋರ್ ಸ್ಕೀಮ್ ಅಂದ್ರೆ ಇವತ್ತು ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ 27 ಸ್ಕೀಮ್ ಇದೆ. 27 ಸ್ಕೀಮ್ ನಲ್ಲಿ ನಮಗೆ 6 ಸ್ಕೀಮು ಕೋರ್ ಆಫ್ ದಿ ಕೋರ್ ಸ್ಕೀಮು, ಆಮೇಲೆ 3 ಸ್ಕೀಮು ಆಪ್ಷನಲ್ ಸ್ಕೀಮು. ಇದು ಬಿಟ್ಟು ನಮಗೆ 18 ಕೋರ್ ಸ್ಕೀಮ್ ಅಂತ ಹೇಳ್ತೀವಿ. ಈ ಕೋರ್ ಸ್ಕೀಮ್ ಅಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮು ಒಂದು. ಇಷ್ಟ್ರ ಬಗ್ಗೆ ಇನ್ಫಾರ್ಮೇಶನ್ ಇವ್ರು ನಮಗೆ ಕೊಡ್ತಾರೆ. ದೆನ್ 3 ವರ್ಷಕ್ಕೊಂದ್ಸರಿ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಈಗ ನಮ್ದು ಲ್ಯಾಂಡ್ ಎಲ್ಲೋ ದೂರ ಇದೆ, ಇದನ್ನ ನಾನು ತಗೊಂಡು ಈ ಲ್ಯಾಬ್ಗೋಸ್ಕರ ನಾನು ಎಷ್ಟೋ ದೂರ ನಡ್ಕೊಂಡು ಹೋಗ್ಬೇಕು, ನಾನು ಟೆಸ್ಟ್ ಮಾಡಿಸಲ್ಲ ಅಂತ ನೀವು ತಲೆ ಕೆಡ್ಸ್ಕೊಂಬಿಡಿ. ಯಾಕೆ, ದೇ ಹ್ಯಾವ್ ಎನ್ ಮೊಬೈಲ್ ಲ್ಯಾಬ್, ಮೃಡ ಪರೀಕ್ಷಕ್ ಅಂತ. ಇಲ್ಲಿದೆ ನೋಡಿ ಮಿಷಿನ್, ಈ ತರ ಮಿಷಿನ್ ತಂದ್ಬಿಟ್ಟು ಇಲ್ಲಿ ಇವ್ರು ಮಣ್ಣು ಹಾಕ್ಬಿಟ್ಟು ಟೆಸ್ಟ್ ಮಾಡಿ ನಮಗೆ ಹೇಳ್ತಾರೆ. ಇದು ಮೃಡ ಪರೀಕ್ಷಕ್ ಅಂತ. ಇದರಲ್ಲಿ ನಮಗೆ ಇಷ್ಟು ಇನ್ಫಾರ್ಮೇಶನ್ ಬರುತ್ತೆ. ಆಮೇಲೆ ಇದೇನು ಇನ್ಫಾರ್ಮೇಶನ್ ಅನ್ನೋದನ್ನ ಫಾರ್ಮರ್ ಮೊಬೈಲ್ಗೆ ಡೈರೆಕ್ಟ್ ಆಗಿ SMS ಕಳಿಸೋ ಒಂದು ಪ್ರೋಗ್ರಾಮ್ ಕೂಡ ಇವರು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಇತ್ತು, ಆರ್ಟಿಕಲ್ ಕಟ್ಟಿಂಗ್ಸ್ ಅನ್ನ ನಾನು ಮಾಡಿ ಇಲ್ಲಿ ಹಾಕಿದ್ದೀನಿ. ಇದನ್ನ ಒಮ್ಮೆ ನೋಡ್ಕೊಳ್ಳಿ. ಓಕೆ, ಮತ್ತಿನ್ನೇನಿದೆ, ಮೇರಾ ಗಾಂವ್ ಮೇರಾ ಗೌರವ್. ಏನ್ ಈ ಸ್ಕೀಮು, ನಾವು ಒಂದು ಡಿಸ್ಟಿಕ್ ಅಲ್ಲಾಗ್ಲಿ ಇಲ್ಲಾಗ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಅಂತ ನೋಡ್ತೀವಿ, ಅಲ್ಲಿ ಎಷ್ಟೊಂದು ಜನ ಪಾಠ ಮಾಡಕ್ ಬರ್ತಾರೆ. ಸೊ ಮಾಸ್ಟರ್ಗಳಿಗೆ ಎಷ್ಟೊಂದು ಗೊತ್ತಿರುತ್ತೆ, ಸ್ಟೂಡೆಂಟ್ಸ್ ಗಳಿಗೆ ಲ್ಯಾಬ್ ಅಂದ್ರೆ ಪ್ರಾಕ್ಟಿಕಲ್ ಅಂತ ಅಂದ್ಬಿಟ್ಟು ಮಾಡಿಸ್ತಾರೆ. ಇಷ್ಟೆಲ್ಲ ಮಾಡೋದ್ಕಿಂತ ಯಾಕೆ ಇವ್ರನ್ನೆಲ್ಲ ಡೈರೆಕ್ಟ್ ಆಗಿ ಫಾರ್ಮರ್ ಲ್ಯಾಂಡಿಗೆ ಕಳಿಸ್ಬಿಟ್ಟು ಫಾರ್ಮರ್ ಇಂದ ಆಕ್ಚುಲಿ ಏನ್ ಪ್ರಾಬ್ಲಮ್ ಇದೆ, ಹೆಂಗ್ ಸರಿ ಮಾಡಬೇಕು ಅಂತ ಹೇಳಿ ಅವೇರ್ನೆಸ್ ಕ್ರಿಯೇಟ್ ಮಾಡಬಾರ್ದು. ಎಸ್, ಈ ತರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಇರೋದೇ ಮೇರಾ ಗಾಂವ್ ಮೇರಾ ಗೌರವ್ ಸ್ಕೀಮ್. ಅದಾದ್ಮೇಲೆ ನೆಕ್ಸ್ಟ್ ಮಾಡೆಲ್ ಲಾ ಆನ್ ಕಾಂಟ್ರಾಕ್ಟ್ ಫಾರ್ಮಿಂಗ್. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಏನು, ಈಗ ಫಸ್ಟಿಗೆ ನಾವು ಏನಾದ್ರೂ ಒಂದು ಬೆಳೆ ಬೆಳೆದ್ರೆ ಈ ಬೆಳೆ ಎಲ್ಲಿ ಮಾಡ್ತೀವಿ, APMC ನಲ್ಲಿ ಹೋಗ್ಬಿಟ್ಟು ಮಾರ್ತೀವಿ. APMC ಮಿಡಲ್ ಮ್ಯಾನ್ ಇರ್ತಾನೆ, ಅದ್ರ ಮಧ್ಯದಲ್ಲಿ ರೇಟ್ ಎಷ್ಟು ಬರುತ್ತೆ ಎಷ್ಟು ಬರಲ್ಲ ಗೊತ್ತಾಗಲ್ಲ.
ಅವರು ಒಂದು ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಪ್ರಕಾರ ಇಲ್ಲಿ ನಮ್ದು ರೇಟ್ ಬದಲಾವಣೆ ಆಗುತ್ತೆ. ಅದ್ರ ಬದಲು ನಂದು ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲಿದೆ, ಡೈರೆಕ್ಟ್ ಆಗಿ ನನಗೆ ಯಾರೋ ಒಬ್ರು ಓಕೆ ಚಿಪ್ಸ್ ಕಂಪ್ನಿ ಅಂತ ತಿಳ್ಕೊಟ್ರು, ಚಿಪ್ಸ್ ಮಾರ್ಕೆಟಿಂಗ್ ಕಂಪನಿ ಲೇಸೋ ಯಾರೋ ಒಬ್ರು ಬಂದ್ಬಿಟ್ಟು ನನಗೆ ಹೇಳ್ತಾರೆ ನೀನು ಆಲೂಗಡ್ಡೆ ಬೆಳಿ ಈ ವರ್ಷ. ಅದು ಬೇರೆಯವ್ರು ಆಲೂ ಬೆಳಿತಾರ ಇಲ್ವಾ, ಅದು APMC ಹೋದಾಗ ಪ್ರೈಸ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ, ಬೆಳೆ ನಿನಗೆ ಲಾಸ್ ಆಗುತ್ತಾ, ತಲೆ ಕೆಡ್ಸ್ಕೊಂಬೇಡ, ಆಲೂ ಬೆಳಿ. ಎಷ್ಟು ಆಲೂ ಬೆಳಿತೀಯೋ ಇಲ್ಲಿ ನಿನ್ನ ಇದು ಭೂಮಿ ನಿನ್ನ ಆಲೂ ಬೆಳೆದ್ರೆ ನಿನ್ನ ಫಾರ್ಮ್ ಬಾಗ್ಲಿಂದನೇ ನಾವು ಬಂದು ಅಷ್ಟನ್ನು ಹಾಲನ್ನ ತಗೊಂಡೋಗ್ತೀವಿ ಅಂತ ಹೇಳಿ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಈ ತರ ಅಗ್ರಿಮೆಂಟ್ ಮಾಡ್ಕೊಂಡದೆ ಕಾಂಟ್ರಾಕ್ಟ್ ಫಾರ್ಮಿಂಗ್. ಇದನ್ನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನ ಇದಕ್ಕೆ ಒಂದು ಲಾ ಮಾಡಿ ಫಾರ್ಮರ್ಸಿಗೆ ಎಂಪವರ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಮಾಡೆಲ್ ಲಾ ಆನ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನ ರೆಗ್ಯುಲೇಟೆಡ್ ಮಾರ್ಕೆಟ್ಸ್, ಇಲ್ಲೊಂದು APMC, ಈ ಊರಲ್ಲೊಂದು APMC, ಈ ಕಡೆ ಒಂದು APMC, ಈ ಕಡೆ ಒಂದು APMC, ಇಲ್ಲೇನಾಗ್ತಿದೆ ಇವನಿಗೆ ಗೊತ್ತಿಲ್ಲ, ಇಲ್ಲೇನಾಗ್ತಿದೆ ಇವನಿಗೆ ಗೊತ್ತಿಲ್ಲ. ಇಲ್ಲಿ ಒಬ್ನಿಗೆ ಒಳ್ಳೆ ಬೆಲೆ ಸಿಗ್ತಿದೆ ಅಂದ್ರೆ ಇಲ್ಲಿ ಏನೋ ದಬ್ಬಾಳಿಕೆಯಾಗಿ ಅವನಿಗೆ ಕಮ್ಮಿ ಬೆಲೆ ಸಿಗ್ತಿರ್ಬೋದು. ಈ ತರ ಎಲ್ಲ ವಿಚಾರ ಇದೆ. ಅದ್ರ ಬದಲು ಏನ್ ಮಾಡೋಣ, ಇವನ್ನೆಲ್ಲ ಕನೆಕ್ಟ್ ಮಾಡ್ಬಿಡೋಣ, ಎಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಗೊತ್ತಾಗಬೇಕು. ಇಷ್ಟು ದೂರ ಇದೆ ಇವು, ಹೆಂಗ್ ಕನೆಕ್ಟ್ ಮಾಡೋಣ? ವಿ ಹ್ಯಾವ್ ದಿ ದಟ್ ಈಸ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಆರ್ ಎಲ್ಸ್ ದಿ ಡಿಜಿಟಲ್ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳಿದ್ದೇನೆ. ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಇದನ್ನ ಮಾಡಿ ಎಲ್ಲಾ APMC ಮಂಡಿಗಳನ್ನು ನೀವು ಕನೆಕ್ಟ್ ಮಾಡಿ ಒಂದು ಇಂಪಾರ್ಟೆಂಟ್ ನೆಟ್ವರ್ಕ್ ಅಂದ್ರೆ ಒಂದು ಕಾಮನ್ ನೆಟ್ವರ್ಕ್ ಆಗಿ ಮಾಡಿ ಅದರಲ್ಲಿ ಇನ್ಫಾರ್ಮೇಶನ್ ನಮಗೆ ಸಿಗತ್ತರ. ಇದು ನಮಗೆ ದಿ NAM ಆರ್ ಎಲ್ಸ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಯಾಕೆ ಬೇಕು? APMCನೇ ಚೆನ್ನಾಗಿದೆಯಲ್ಲ ಅಂತಂದ್ರೆ APMC ಸರಿ ಇಲ್ಲ, ಅದರಲ್ಲಿರೋ ಎಷ್ಟೊಂದು ಲೋಪದೋಷಗಳಿದೆ, ಅಲ್ಲಿ ಫಾರ್ಮರ್ಸ್ ಮೇಲೆ ದಬ್ಬಾಳಿಕೆ ಆಗ್ತಿದೆ, ಅವ್ರನ್ನ ಅಂಧಕಾರದಲ್ಲಿ ಇಡ್ತಿದ್ದಾರೆ. ಹಂಗಾಗಿ ಇನ್ಫಾರ್ಮೇಶನ್ ಇಸ್ ವೆಲ್ತ್, ಇನ್ಫಾರ್ಮೇಶನ್ ಅನ್ನೋದೇ ವೆಲ್ತ್. ನೋಡಿ, ಅದಕ್ಕೋಸ್ಕರ ಈಗ ಇನ್ಫಾರ್ಮೇಶನ್ ಅಂದ್ರೆ RTI ಬಂದ್ಮೇಲೆ ಎಷ್ಟು ಚೇಂಜಸ್ ಗಳಾಗಿದೆ. ಹಂಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಯಾರು ಮೋಸ ಮಾಡೋದಕ್ಕೆ ಆಗಲ್ಲ. ಹಾಗಂದ್ರೆ APMC ನಲ್ಲಿ ಮುಂಚೆ ಏನ್ ಪ್ರಾಬ್ಲಮ್ ಇತ್ತು? APMC ನಲ್ಲಿ ಏನ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಏನು ಸರಿ ಮಾಡಿದರೆ ಥ್ರೂ ಇದನ್ನ ನಾನು ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಮೂಲಕ ಕೊಟ್ಟಿದ್ದೇನೆ. ಇದು ತುಂಬಾ ಸಿಂಪಲ್ ಆಗಿದೆ, ನೀವು ಇದನ್ನ ಒಮ್ಮೆ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದನ್ನ ನೀವು ನೋಡಿ, ಅಂದ್ರೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಗೆ ಇದು ಬೇಕಾಗುತ್ತೆ ನಿಮಗೆ, ಫ್ರಮ್ ದಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೆಕ್ಸ್ಟ್ ರೂರಲ್ ಪಾಪ್ಯುಲೇಷನ್. ಮೇ 2018 ಅಷ್ಟೊತ್ತಿಗೆ 100% ವಿಲೇಜ್ ಎಲೆಕ್ಟ್ರಿಫಿಕೇಶನ್ ಆಗಬೇಕು. ಒಂದು ಸ್ಕೀಮ್ ಹೇಳಿದ್ದಾರೆ ಇವರು, ಮಿಷನ್ ಅಂತ್ಯೋದಯ. ಮಿಷನ್ ಅಂತ್ಯೋದಯ ಅಂದ್ರೆ ಪಾವರ್ಟಿ ಇರಾಡಿಕೇಶನ್ ಇನ್ ರೂರಲ್ ಏರಿಯಾಸ್. ಅಂತ್ಯೋದಯ ಅಂದ್ರೆ ಏನು? ರೀಚಿಂಗ್ ಔಟ್ ಟು ದಿ ಲಾಸ್ಟ್ ಮ್ಯಾನ್. ಅಂತ್ಯೋದಯ, ಅಂತ್ಯ ಅಂದ್ರೆ ಕೊನೆಯೊಬ್ಬ, ಅವನಿಗೆ ಉದಯ ಮಾಡಬೇಕು, ಲಾಸ್ಟ್ ಮ್ಯಾನ್ ಅನ್ನ ಅವನಿಗೆ ಉದ್ಧಾರ ಮಾಡಬೇಕು. ಅಂದ್ರೆ ಗೌರ್ಮೆಂಟ್ ಇಂದ ಏನೇನ್ ಸ್ಕೀಮ್ ಇದೆ, ಈ ಸ್ಕೀಮ್ ಪ್ರಕಾರ ಇಷ್ಟು ದುಡ್ಡು ಅಂತಾರೆ, ಈ ಸ್ಕೀಮ್ ಪ್ರಕಾರ ನಾವು ಈ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅಂತಾರೆ, ಈ ಸ್ಕೀಮ್ ಪ್ರಕಾರ ಈ ಸ್ಟ್ರಾಟಜಿ ಇದೆ ಅಂತಾರೆ. ಇವನ್ನೆಲ್ಲದನ್ನು ಕಂಬೈನ್ ಮಾಡಿ ಅದನ್ನ ಕಂಬೈನ್ ಆಗಿ ಯೂಸ್ ಮಾಡಿಕೊಂಡು ಈ ಅಂತ್ಯೋದಯ ಯಾರಿದ್ದಾರೆ ಇವರಿಗೆ ವಿ ಶುಡ್ ಸ್ಟ್ರೈವ್ ದಟ್ ಇವರಿಗೆ ಒಳ್ಳೆ ರೀತಿ ಅಂದ್ರೆ ಇವರಿಗೆ ಉದಯ ಆಗೋ ತರ ನಾವು ವರ್ಕ್ ಮಾಡಬೇಕು ಅನ್ನೋದಕ್ಕೆ ಇರೋದು ಮಿಷನ್ ಅಂತ್ಯೋದಯ. ಇವ್ರನ್ನ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ? ಇಟ್ ಈಸ್ ಸೆಲೆಕ್ಟೆಡ್ ಬೇಸ್ಡ್ ಆನ್ ದಿ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್. ಇದ್ಯಾವ ಸೆನ್ಸಸ್ ಇದು? ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್. ರೆಗ್ಯುಲರ್ ಸೆನ್ಸಸ್ ಕಂಪೇರ್ ಮಾಡಿದ್ರೆ ಇದು ಏನ್ ಡಿಫ್ರೆನ್ಸ್ ಇದೆ ಅಂತ ನಾವು ನೋಡಿದಾಗ, ರೆಗ್ಯುಲರ್ ಸೆನ್ಸಸ್ ಅಲ್ಲಿ ನಮಗೆ ಗೊತ್ತಾಗೋದು ಎಷ್ಟು ಜನ APL ಅಬವ್ ಪಾವರ್ಟಿ ಲೆವೆಲ್ ಇದ್ದಾರೆ, ಎಷ್ಟು ಜನ BPL ಇದ್ದಾರೆ. ಎಷ್ಟು ಜನ BPL ಇದ್ದಾರೆ ಅಂತ ಗೊತ್ತಾಗುತ್ತೆ, ಬಟ್ ಇವ್ರು ಯಾರು ಅಂತ ಗೊತ್ತಾಗುತ್ತಾ? ಇಲ್ಲ, ಗೊತ್ತಾಗಲ್ಲ. ಇವ್ರು ಯಾರು ಅಂತ ಗೊತ್ತಾದ್ರೆ ಅಲ್ವಾ ಇದರಲ್ಲಿ ಯಾರು ಕಡು ಬಡವರಿದ್ದಾರೆ ಅವರಿಗೆ ಮಿಷನ್ ಅಂತ್ಯೋದಯ ಸ್ಕೀಮ್ನ ಹಾಕ್ಬಿಟ್ಟು ಇವ್ರನ್ನ ನಾವು ಉದ್ಧಾರ ಮಾಡಬೇಕು ಅಂತ ಗೊತ್ತಾಗೋದು. ಸೊ ಇವ್ರು ಯಾರು ಗೊತ್ತಾಗ್ಬೇಕಂದ್ರೆ ಅದಕ್ಕೋಸ್ಕರ ಹೊಸ ಸೆನ್ಸಸ್ ಇವ್ರು ಮಾಡಿದ್ದಾರೆ. ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಮೊದಲನೇ ಬಾರಿಗೆ 2011 ಮಾಡಿರೋದು. ನಾರ್ಮಲ್ ಸೆನ್ಸಸ್ ಎಷ್ಟು ಜನ BPL ಇದ್ದಾರೆ ಅಂತ ಹೇಳುತ್ತೆ ಅಂದ್ರೆ, ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಇವ್ರು ಯಾರು, ಇವರ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಏನು, ಇವ್ರ ಸೊಸೈಟಲ್ ಬ್ಯಾಕ್ ಗ್ರೌಂಡ್ ಏನು, ಇವ್ರು ಯಾವ ಕ್ಯಾಸ್ಟ್ ಇದಕ್ಕೆ ಸಂಬಂಧ ಪಡ್ತಾರೆ, ಇದನ್ನ ನೋಡ್ಬಿಟ್ಟು ಇವ್ರ ಮೇಲೆ ಫೋಕಸ್ ಮಾಡಿ ಇಲ್ಲಿ ಇರುವಂತಹ ಅಂತ್ಯಜನ್ನ ದಟ್ ಈಸ್ ಉದಯಿಸಬೇಕು ಅವನು, ಅಂದ್ರೆ ಅವನಿಗೆ ಎಂಪವರ್ಮೆಂಟ್ ಮಾಡಬೇಕು ಅಂತ ಇರುವಂತ ಪ್ರೋಗ್ರಾಮ್ ಮಿಷನ್ ಅಂತ್ಯೋದಯ. ಈ ಮಿಷನ್ ಅಂತ್ಯೋದಯದಲ್ಲಿ ದಟ್ ಈಸ್ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್. ಇದ್ರ ಡಿಫ್ರೆನ್ಸ್ ಏನು, ರೆಗ್ಯುಲರ್ ಸೆನ್ಸಸ್ಗೂ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸ್ಗೂ ಡಿಫ್ರೆನ್ಸ್ ಏನು ಅನ್ನೋದನ್ನ ಒಂದು ಚಿಕ್ಕ ಟೇಬಲ್ ಪ್ರಕಾರ ನಾನು ಕೊಟ್ಟಿದ್ದೀನಿ. ಈ ಟೇಬಲ್ ಅನ್ನ ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ರೂರಲ್ ಪಾಪ್ಯುಲೇಷನ್ಗೆ ಸ್ಕೀಮ್ ಇದೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಸೆಂಟ್ರಲ್. ಈ ಸಡಕ್ ಅಂದ್ರೆ ಏನು? ಸಡಕ್ ಅಂದ್ರೆ ನಮಗೆ ಗೊತ್ತಾಗುತ್ತೆ, ಇಟ್ ಈಸ್ ದಿ ರೋಡ್ ಕನೆಕ್ಟಿವಿಟಿ. ಸುಮ್ಮನೆ ಮಳೆಗಾಲದಲ್ಲಿ ಬೇಸಿಗೆಕಾಲದಲ್ಲಿ ರೋಡ್ ಹಾಕೋದು, ಮಳೆಗಾಲದಲ್ಲಿ ಅದು ಕೊಚ್ಕೊಂಡು ಹೋಗೋದು, ಹಿಂಗಾದ್ರೆ ಸರಿನಾ? ಇಲ್ಲ. ಟು ಪ್ರೊವೈಡ್ ಆಲ್ ವೆದರ್ ರೋಡ್ ಕೊಡಬೇಕು. ಆಲ್ ವೆದರ್ ರೋಡ್ ಎಲ್ಲಿ ಕೊಡಬೇಕು? ಈಗ ನಮ್ಮ ಊರ ಹತ್ರ ಒಂದು ಹಳ್ಳಿ ಇದೆ, ಇದು ಹಳ್ಳಿ ಹತ್ರ ನಾವು ಕನ್ಸಿಡರ್ ಮಾಡಲ್ಲ, 50 ಜನ ಇದಾರೆ ಅಷ್ಟೇ ಇಲ್ಲಿ, ಇವ್ರಿಗೂ ರೋಡ್ ಕೊಡ್ಬೇಕಾ?
ಇವ್ರು ಹೇಳ್ತಿದ್ದಾರೆ ರೋಡ್ ಕೊಡಬೇಕು, ಇನ್ಫ್ಯಾಕ್ಟ್ ಇವ್ರಿಗೂ ಕೊಡಬೇಕು. ಬಟ್ ಪ್ರೆಸೆಂಟ್ಲಿ ಈ ಸ್ಕೀಮ್ ಪ್ರಕಾರ ಏನ್ ಮಾಡ್ತಿದ್ದಾರೆ, ಎಲ್ಲಿ 500 ಜನಕ್ಕಿಂತ ಜಾಸ್ತಿ ಜನ ಇದ್ದಾರೋ ಪ್ಲೇನ್ ಏರಿಯಾಸ್ ಅಲ್ಲಿ ಆ ಜಾಗ, ಮತ್ತೆ ಟ್ರೈಬಲ್ ಏರಿಯಾನೋ ಇಲ್ಲಿ ಏರಿಯಾನೋ ಅಲ್ಲಿ 250ಕ್ಕಿಂತ ಜಾಸ್ತಿ ಜನ ಇದ್ರೆ ಇಂಥ ಜಾಗದಲ್ಲಿ ಏನ್ ಮಾಡಬೇಕು, ರೋಡ್ ಕನೆಕ್ಟಿವಿಟಿ ಕೊಡಬೇಕು ಅಂತ ಹೇಳಿದ್ದಾರೆ. 2005ರಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಭಾರತ್ ನಿರ್ಮಾಣ ಅಂತ, ಅದರದ್ದು ಒಳಗಡೆ ಈ ಪ್ರೋಗ್ರಾಮ್ ಇತ್ತು. ನೆಕ್ಸ್ಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂದ್ರೆ ಆವಾಸ್ ಯೋಜನಾ ದಟ್ ವಿ ಹ್ಯಾವ್ ಟು ಬಿಲ್ಡ್ ಹೌಸಿಂಗ್ ಫಾರ್ ಆಲ್. ಏನು 2022 ಅಷ್ಟೊತ್ತಿಗೆ ಹೌಸಿಂಗ್ ಎಲ್ಲರಿಗೂ ಕೊಡಬೇಕು. ಹೌಸಿಂಗ್ ಸುಮ್ಮನೆ ಮತ್ತೆ ನಾರ್ಮಲ್ ಹೌಸ್ ಅಲ್ಲ, ಮಳೆ ಬಂದ್ರೆ ಸೋರೋ ತರ ಅಲ್ಲ, ಪಕ್ಕಾ ಹೌಸ್ ಕೊಡಬೇಕು. ಅದರಲ್ಲಿ ವಾಟರ್ ಫೆಸಿಲಿಟಿ ಇರಬೇಕು, ಸ್ಯಾನಿಟೇಷನ್ ಇರಬೇಕು, ಎಲೆಕ್ಟ್ರಿಸಿಟಿ ಇರಬೇಕು. ಇದನ್ನ ಮುಂಚೆ ಬರೀ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅಷ್ಟೇ ಪ್ರೊವೈಡ್ ಮಾಡ್ತಿದ್ರು ಈ ಸ್ಕೀಮು. ಇವಾಗ ಇಟ್ ಕವರ್ಸ್ ದಿ ಮಿಡ್ ಇನ್ಕಮ್ ಗ್ರೂಪ್ ಆಸ್ ವೆಲ್. ಈ ಒಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ನಮಗೆ ರೂರಲ್ ಪಾಪ್ಯುಲೇಷನ್. ರೂರಲ್ ಪಾಪ್ಯುಲೇಷನ್ ಅಲ್ಲಿ ನಾವು ನೋಡೋಗಿದ್ರೆ ರೂರಲ್ ಲೈವ್ಲಿಹುಡ್ ಮಿಷನ್ ಮುಂಚೆ ಸ್ವರ್ಣ ಜಯಂತಿ, ಗ್ರಾಮ ಸ್ವರೋಜ್ಗಾರ್ ಯೋಜನಾ, ಅದು ರೀಕನ್ಸ್ಟ್ರಕ್ಟ್ ಆಗಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆಯಿತು. NRLM ಅದನ್ನ ನೆಕ್ಸ್ಟ್ ಅಜೀವಿಕಾ ಅಂತ ನೇಮ್ ಮಾಡಿದ್ರು. ಅದನ್ನ ಚೇಂಜ್ ಮಾಡಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಅಂತ ಮಾಡಿದ್ರು. ಅದೇ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಇವಾಗ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಇದು ಎಫಿಷಿಯಂಟ್ ಅಂಡ್ ಎಫೆಕ್ಟಿವ್ ಇನ್ಸ್ಟಿಟ್ಯೂಷನಲ್ ಪ್ಲಾಟ್ಫಾರ್ಮ್ ಕೊಡುತ್ತೆ ಫಾರ್ ದಿ ರೂರಲ್ ಪೀಪಲ್ ಟು ಇನ್ಕ್ರೀಸ್ ದೇರ್ ಹೌಸ್ ಹೋಲ್ಡ್ ಇನ್ಕಮ್. ಹೌಸ್ ಹೋಲ್ಡ್ ಇನ್ಕಮ್ ಜಾಸ್ತಿ ಆಗಬೇಕು, ಸಸ್ಟೈನಬಲ್ ಲೈಫ್ ಅವ್ರದ್ದು ಚೆನ್ನಾಗಾಗಬೇಕು ಅನ್ನೋದಕ್ಕೆ ರೂರಲ್ ಲೈವ್ಲಿಹುಡ್ ಮಿಷನ್ ಇದೆ. ನೆಕ್ಸ್ಟ್ ಮನ್ರೇಗಾ, ದಟ್ ಈಸ್ MG ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಈಗ ಯಾರೋ ಒಬ್ಬನಿಗೆ ಏನೋ ಒಂದು ಕಲೆ ಇದೆ, ಒಂದು ಸ್ಕಿಲ್ ಇದೆ ಅಂತಂದ್ರೆ ಒಂದು ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಯಾವುದೋ ಒಂದು ಜಾಬ್ ಅನ್ನು ತಗೊಂತಾನೆ. ಓಕೆ, ಈಗ ಒಬ್ಬ ವ್ಯಕ್ತಿ ಇದಾನೆ, ಏನೂ ಗೊತ್ತಿಲ್ಲ, ಲಿಟ್ರಲಿ ಇವನಿಗೇನು ಗೊತ್ತಿಲ್ಲ, ಈಸ್ ಟೋಟಲಿ ಅನ್ಸ್ಕಿಲ್ಡ್. ಸೊ ಅನ್ಸ್ಕಿಲ್ಡ್ ಇವನಿಗೆ ಸ್ಕಿಲ್ ಕಲ್ಸೋದಕ್ಕೆ, ಓಕೆ ಸ್ಕಿಲ್ಸ್ ಕಲ್ಸೋದಕ್ಕೆ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಇದೆ, ಬಟ್ ಪ್ರೆಸೆಂಟ್ಲಿ ಇವನಿಗೆ ಕೆಲಸ ಬೇಕಲ್ಲ, ಏನು ಸ್ಕಿಲ್ ಗೊತ್ತಿಲ್ಲ. ಇವ್ರಿಗೆ ಏನ್ ಮಾಡ್ತಾರೆ, ಮನ್ರೇಗಾದಲ್ಲಿ ಓಕೆ ಏನೋ ಒಂದು ಗುಂಡಿ ತೊಡೋದಕ್ಕೋ ಅಥವಾ ಯಾವುದೋ ಒಂದು ಮ್ಯಾನ್ಯುಯಲ್ ವರ್ಕ್ ರಿಲೇಟೆಡ್ ಮಾಡೋದಕ್ಕೆ ಇವರಿಗೆ ತಗೊಂತಾರೆ, ವಿಚ್ ಈಸ್ ನಾಟ್ ಸ್ಕಿಲ್ ಬೇಸ್ಡ್. ಇದು ಮನ್ರೇಗಾ ನಮಗೆ ಗೊತ್ತಿದೆ. ಮನ್ರೇಗಾದಲ್ಲಿ 100 days ವರ್ಕಿಂಗ್ ಕೊಡ್ತಾರೆ. ಸೊ ಇದು ನಮಗೆಲ್ಲ ಗೊತ್ತಿದೆ. 15 days ಯಾರಾದ್ರೂ ಒಬ್ರು ವರ್ಕ್ ಕೇಳಿದಾಗ 15 days ಅಲ್ಲಿ ಕೊಡಬೇಕು, ಇಲ್ಲ ಅಂದ್ರೆ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೈನ್ಸ್ ಕೊಡಬೇಕು. ಇದರಲ್ಲಿ ಈ ಸತಿ ಯೂನಿಯನ್ ಬಜೆಟ್ 2017 ನಲ್ಲಿ ನೀವು ನೆನ್ಪಿಡಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಸ್ಟೆಪ್ಸ್ ಟು ಬಿ ಟೇಕನ್ ಟು ಎನ್ಶೋರ್ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ಮನ್ರೇಗಾ. ಅಪ್ ಟು ವುಮೆನ್ ಪಾರ್ಟಿಸಿಪೇಷನ್ ಮನ್ರೇಗಾದಲ್ಲಿ ಕಮ್ಮಿ ಆಗ್ತಿದೆ, ಇದನ್ನ ಜಾಸ್ತಿ ಮಾಡಿ, ಎಷ್ಟು 55% ವರೆಗೂ ಮಾಡಿ ಅಂತ ನಮಗೆ ಇಲ್ಲಿ ಹೇಳಿದೆ. ನೆಕ್ಸ್ಟ್ ಯೂತಿಗೋಸ್ಕರ ಯಾವ ಸ್ಕೀಮ್ ಇದೆ? ಯೂತ್ಗೆ ಸ್ವಯಂ ಅಂತ ಮಾಡಿದ್ದಾರೆ. ಸೊ ಸ್ವಯಂ ಅಂದ್ರೆ ಇದೊಂದು ಓಪನ್ ಆನ್ಲೈನ್ ಕೋರ್ಸ್, 9 to 11 ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಇವರೆಲ್ಲರಿಗೂ. ಆಮೇಲೆ ಸರ್ಟನ್ UGC ನಲ್ಲಿ ರಿಫಾರ್ಮ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಯೂತ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಈ ಸೆಕ್ಟರ್ಗಳಲ್ಲಿ ಫೋಕಸ್ ಮಾಡಿದ್ದಾರೆ, ಲೆದರ್ ಮತ್ತೆ ಫುಟ್ವೇರ್. ಯಾಕೆ? ದಿ ಸೆಕ್ಟರ್ಸ್ ಆರ್ ಕಾಲ್ಡ್ ಆಸ್ ದಿ ಸನ್ರೈಸ್ ಸೆಕ್ಟರ್ಸ್. ಅಂದ್ರೆ ಏನು, ಮುಂದೊಂದು ದಿನ ಇದಕ್ಕೆ ಬಹಳ ಆಪರ್ಚುನಿಟಿ ಇದೆ, ತುಂಬಾ ಗ್ರೋ ಆಗುವಂತದ್ದು, ಅದ್ರ ಜೊತೆಗೆ ತುಂಬಾ ಎಂಪ್ಲಾಯ್ಮೆಂಟ್ ಕೊಡುವಂತ ಒಂದು ಶಕ್ತಿನೂ ಇದೆ. ಹಂಗಾಗಿ ಇದನ್ನ ಫೋಕಸ್ ಮಾಡಿ ನಾವು ಡೆವಲಪ್ ಮಾಡೋಣ, ಸೊ ದಟ್ ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಯಾವುದು? ಲೆದರ್ ಅಂಡ್ ಫುಟ್ವೇರ್ ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ಳಿ. ಅದ್ರ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ 100 ಇಂಟರ್ನ್ಯಾಷನಲ್ ಸ್ಕಿಲ್ ಸೆಂಟರ್ಸ್ ಕೂಡ ಯೂತ್ಗೋಸ್ಕರ ಡೆವಲಪ್ ಮಾಡಿದ್ದೀವಿ. ಇನ್ನ ಪುವರ್ ಅಂಡ್ ಅಂಡರ್ ಪ್ರಿವಿಲೇಜ್, ಅದು ಎಸ್ಪೆಷಲಿ ವುಮೆನ್ಗೋಸ್ಕರ ಮಹಿಳಾ ಶಕ್ತಿ ಕೇಂದ್ರಸ್. ಅಂದ್ರೆ ಏನು ಮಹಿಳಾ ಶಕ್ತಿ ಕೇಂದ್ರಸ್? ರೂರಲ್ ವುಮೆನ್ ಅನ್ನ ಎಂಪವರ್ಮೆಂಟ್ ಮಾಡೋದಕ್ಕೆ ಇಟ್ ಇಸ್ ಎನ್ ಒನ್ ಸ್ಟಾಪ್ ಏರಿಯಾ ವೇರ್ ಶಿ ವಿಲ್ ಗೆಟ್ ದಿ ಆಪರ್ಚುನಿಟಿ ಫಾರ್ ಸ್ಕಿಲ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್, ಡಿಜಿಟಲ್ ಲಿಟ್ರಸಿ, ಹೆಲ್ತ್, ನ್ಯೂಟ್ರಿಷನ್ ಎಲ್ಲದ್ರ ಬಗ್ಗೆನೂ ಸಿಗುತ್ತೆ. ಮೇನ್ಲಿ ವುಮೆನ್ಗೆ. ಸೊ ಮಹಿಳಾ ಶಕ್ತಿ ಕೇಂದ್ರಸ್ ಇದ್ರದ್ದೇ ನಮಗೆ ಇನ್ನೊಂದು ವರ್ಷ ನೋಡ್ತೀವಿ ನಾವು, ಪೂರ್ಣ ಶಕ್ತಿ ಕೇಂದ್ರಸ್, ಒನ್ ಸ್ಟಾಪ್ ಡೆಸ್ಟಿನೇಷನ್. ಅಂದ್ರೆ ಅವರಲ್ಲಿ ಕೋಟೆ ಇರುತ್ತೆ ಅವ್ರದ್ದು, ಏನ್ ಕೊಟೇಶನ್, ಹಮ್ ಸುನೇಂಗೆ ನಾರಿ ಕಿ ಬಾತ್ ಅಂತ ಇವ್ರು ಹೇಳಿ ವುಮೆನ್ ಎಂಪವರ್ಮೆಂಟ್, ರೂರಲ್ ವುಮೆನ್ಗೆ ಎಂಪವರ್ಮೆಂಟ್ ಮಾಡೋದಕ್ಕೋಸ್ಕರ ಇರುವಂತದ್ದು ಮಹಿಳಾ ಶಕ್ತಿ ಕೇಂದ್ರಸ್. ಇನ್ನ ಲೇಬರ್ ರೈಟ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಎಷ್ಟೊಂದು ಲಾಗಳು, ಯಾವ ಲಾ, ಇನ್ನೊಂದು ಲಾಗ್ ಇಂಟರ್ಲ್ಯಾಪ್. ಸೊ ಯಾರೋ ಒಬ್ಬನ ಕೆಲ್ಸಕ್ಕೆ ತಗೊಂಡ್ರೆ ನಾಳೆ ಇವನನ್ನ ತೆಗಿಯಕ್ ಬರಲ್ಲ, ಓಕೆ ನಾನು ಪರ್ಮನೆಂಟ್ ಆಗಿ ಇಟ್ಕೊಬೇಕಂದ್ರೆ ಅದಕ್ಕೆ ಯಾವ್ದೋ ರೂಲ್ ಒಪ್ಪಲ್ಲ. ಇಷ್ಟೆಲ್ಲ ರೂಲ್ಸ್ ಗಳು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ಸೊ ಹಂಗಾಗಿ ಎಲ್ಲಾ ರೂಲ್ಗಳನ್ನು ನೀಟಾಗಿ ಒಂದ್ ಕಡೆಯಿಂದ ಅಮಾಲ್ಗಮೇಟ್ ಮಾಡಿ ಒಂದು ಬ್ಯೂಟಿಫುಲ್, ಪರ್ಫೆಕ್ಟ್ ಅಂಡ್ ಸಿಂಪಲ್ ಲಾ ಮಾಡೋಣ ಅಂತ ಈಗ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅಫೋರ್ಡಬಲ್ ಹೌಸಿಂಗಿಗೆ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಅಂದ್ರೆ ಒಂದು ಕಂಟ್ರಿ ಉದ್ಧಾರಕ್ಕೆ ವೆರಿ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ಗೆ ಲೋನ್ ಅಂತಂದ್ರೆ ಎಲ್ಲಾ ಬ್ಯಾಂಕ್ಗಳು ಚೆನ್ನಾಗಿ ಲೋನ್ಗಳು ಕೊಡುತ್ತೆ. ಸೊ ಹಂಗಾಗಿ ಅಫೋರ್ಡಬಲ್ ಹೌಸಿಂಗಿಗೂ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಕೊಟ್ರೆ ಇದಕ್ಕೆ ನಾವು ಲೋನ್ ಕೊಡಲ್ಲ ಅಥವಾ ಲೋನ್ ಡಿಲೇ ಮಾಡ್ತೀವಿ ಅನ್ನಕ್ ಬರಲ್ಲ ಬ್ಯಾಂಕಿಂಗ್.
ಇದು ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಸಿಕ್ಕಿದೆ, ಇದಕ್ಕೂ ನಾವು ಲೋನ್ ಕೊಡಬೇಕು. ಸೊ ಹಂಗಾಗಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಲ್ಲೂ ಇದು ಬರುತ್ತೆ, ಜನಕ್ಕೆ ಲೋನು ಚೀಪ್ ಆಗಿ ಸಿಗುತ್ತೆ. ಸೊ ಈ ಕಾರಣದಿಂದ ನಮಗೆ ಇದನ್ನು ಕೂಡ ಒಂದು ಚೇಂಜಸ್ ಲೇಬರ್ ರೈಟ್ಸ್ ಅಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಹೆಲ್ತ್ ಸರ್ಟನ್ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಸ್ಕೀಮ್ ಅಲ್ಲಿ. ಸೊ ಏನ್ ಇಂಪಾರ್ಟೆಂಟ್ ಅದರಲ್ಲಿ, ಇದನ್ನ ನೀವು ಬೈ ಹಾರ್ಟ್ ಮಾಡ್ಬಿಡಿ. ಕಾಲಾಜಾರು ಮತ್ತೆ ಫಿಲಾರಿಸಿಸ್ ನ 2017 ಅಷ್ಟೊತ್ತಿಗೆ ತೆಗಿತೀವಿ, ಲೆಪ್ರೆಸಿ 2018 ಅಷ್ಟೊತ್ತಿಗೆ, ಮೀಸಲ್ಸ್ 2020, TB 2015. ಏನಿವೆಲ್ಲ ವೆಕ್ಟರ್ ಬೌಂಡ್ ಡಿಸೀಸಸ್. ವೆಕ್ಟರ್ ಬೌಂಡ್ ಡಿಸೀಸ್ ಅಂದ್ರೆ ಏನು? ವೆಕ್ಟರ್ ಬೌಂಡ್ ಡಿಸೀಸ್ ಇದು ಇಂಪಾರ್ಟೆಂಟ್ ಪ್ರೋಗ್ರಾಮು. ಅದಕ್ಕೆ ನಾನು ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ, ಪ್ಲೇ ಲಿಸ್ಟ್ ಅಲ್ಲಿ 12 ಮಂತ್ ಕರೆಂಟ್ ಅಫೇರ್ಸ್ ಅನಲೈಸ್ಡ್ ಇನ್ 12 ಅವರ್ಸ್ ಕ್ಲಾಸಲ್ಲಿ ಪಾಠ ಮಾಡಿರೋ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕ್ಲಿಯರ್ ಆಗಿ ವೆಕ್ಟರ್ ಬೌಂಡ್ ಡಿಸೀಸ್ ಅಂದ್ರೆ ಏನಂತಿದೆ ಅದನ್ನ ನೀವು ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಇದ್ರ ಜೊತೆಗೆ ಇದನ್ನ ನೆನ್ಪಿಡಿ, IMR 28ಕ್ಕೆ 2019 ಅಷ್ಟಕ್ಕೆ ತಡಿಬೇಕು. 2 ನ್ಯೂ ಏಮ್ಸ್ ಜಾರ್ಖಂಡ್ ಅಲ್ಲಿ, ರಾಜಸ್ಥಾನ್ ಅಲ್ಲಿ. ಆಮೇಲೆ ಆಧಾರ್ ಕಾರ್ಡ್ ಅನ್ನ ಹೆಲ್ತ್ ಡೀಟೇಲ್ಗೆ ಲಿಂಕ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಮತ್ತೆ ನಮಗೆ ಇನ್ನೆಲ್ಲ ಟರ್ಮ್ಸ್ ಗಳು ಬರುತ್ತೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೇನು, ನಿಯೋನೆಟಲ್ ಮಾರ್ಟಾಲಿಟಿ ಅಂದ್ರೇನು, ಅರ್ಲಿ ನಿಯೋನೆಟಲ್ ಅಂದ್ರೇನು, ಲೇಟ್ ನಿಯೋನೆಟಲ್ ಅಂದ್ರೇನು, ಪೋಸ್ಟ್ ನಿಯೋನೆಟಲ್, ಪೆರಿನ್ಯಾಟಲ್, ಸ್ಟಿಲ್ ಬರ್ತ್, ಹಿಂಗೆಲ್ಲ ಅಂದ್ರೆ ಏನು ಅಂತ ಇಲ್ಲಿ ಡೆಫಿನೇಷನ್ ಇಂದು ನಾನೊಂದು ಟೇಬಲ್ ಕೊಟ್ಟಿದ್ದೀನಿ. ಈ ಡೆಫಿನೇಷನ್ ನ ನೋಡ್ಕೊಳ್ಳಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಾ ಹೇಳಿದ್ನಲ್ಲ ವೆಕ್ಟರ್ ಬೋನ್ ಡಿಸೀಸ್ ಇದೆ. ವೆಕ್ಟರ್ಗಳಾದಂತ ಮಸ್ಕಿಟೋ, ಟಿಕ್, ಆಮೇಲೆ ವಾಟರ್ ಫ್ಲೈಸ್, ಇವೆಲ್ಲ ಫ್ಲೈಸ್ ಇದೆಲ್ಲ ಕ್ಯಾರಿ ಮಾಡುತ್ತೆ. ಉದಾಹರಣೆಗೆ ನೀವು ಇಲ್ಲಿ ನೋಡಿ, ಮಸ್ಕಿಟೋಸ್ ಅಲ್ಲಿ ನಮಗೆ ಏಡಿಸ್ ಮಸ್ಕಿಟೋ ಲಾಸ್ಟ್ 2014 ಪ್ರಿಲಿಮ್ಸ್ ಆಫ್ KPSC ನಲ್ಲಿ ಕೇಳಿದ್ರು ಏಡಿಸ್ ಮಸ್ಕಿಟೋ ಬಗ್ಗೆನೆ. ಈ ಸತಿ ಯಾವ್ದು ಬರ್ಬೋದು ಗೊತ್ತಿಲ್ಲ, ಇದೇ ಮಸ್ಕಿಟೋ ರಿಲೇಟೆಡ್ ಕೇಳ್ಬೋದು. ಯಾಕೆ? ಏಡಿಸ್ ಮಸ್ಕಿಟೋ ಚಿಕನ್ ಗುನಿಯಾ, ಏಡಿಸ್ ಮಸ್ಕಿಟೋನ ಡೆಂಗ್ಯೂ ಕಾಸ್ ಮಾಡ್ತಿರೋದು, ಈಗ ಡೆಂಗ್ಯೂ ಕೇಸಸ್ ಹೈಯೆಸ್ಟ್ ಇದೆ. ಅದ್ರ ಜೊತೆಗೆ ಯೆಲ್ಲೋ ಫೀವರ್, ಇದು ಏಡಿಸ್ ಮಸ್ಕಿಟೋನೇ ಕಾಸ್ ಮಾಡೋದು. ಆಮೇಲೆ ರೀಸೆಂಟ್ ಆಗಿ ಮತ್ತೆ ಯಾವುದು, ಝೀಕಾ ಡಿಸೀಸ್, ಝೀಕಾ ವೈರಸ್, ಅದು ಕೂಡ 12 ಮಂತ್ಸ್ 12 ಅಫೇರ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಝೀಕಾ ವೈರಸ್ ಕೂಡ ಏಡಿಸ್ ಮಸ್ಕಿಟೋನೇ ಕಾಸ್ ಮಾಡೋದು. ಹಂಗಂದ್ರೆ ಮಲೇರಿಯಾ ಯಾವುದು, ಅನಫಿಲಸ್ ಮಸ್ಕಿಟೋ ಗೊತ್ತಿರಲಿ. ದೆನ್ ಲಿಂಪೆಟಿಕ್ ಫಿಲಾರಿಸಿಸ್ ಆರ್ ಜಾಪನೀಸ್ ಎನ್ಸಿಫೆಲಿಟಿಸ್, ಇದೆಲ್ಲ ಯಾವುದು, ಕೂಲೆಕ್ಸ್ ಮಸ್ಕಿಟೋ ಕಾಸ್ ಮಾಡುತ್ತೆ. ಸೊ ಈ ತರ ಸರ್ಟನ್ ಫ್ಯಾಕ್ಟ್ಸ್ ಗಳು ನಮಗೆ ಗೊತ್ತಿರಲಿ. ನೆಕ್ಸ್ಟ್ ಮೈಕ್ರೋ ಇಂಡಸ್ಟ್ರಿ, ಸ್ಮಾಲ್ ಇಂಡಸ್ಟ್ರಿ, ಮೀಡಿಯಂ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಯಾವ್ದಕ್ ಮೈಕ್ರೋ ಅಂತ ಕರಿತೀವಿ, ಯಾವ್ದಕ್ ಸ್ಮಾಲ್ ಅಂತ ಕರಿತೀವಿ, ಯಾವ್ದಕ್ ಮೀಡಿಯಂ ಅಂತ ಕರಿತೀವಿ. ಇವಾಗ ನಾನು ಹೇಳ್ತೀನಿ ನಂದು ಮೈಕ್ರೋ ಇಂಡಸ್ಟ್ರಿ ಅಂತ ಹೇಳ್ತೀನಿ. ಮೈಕ್ರೋ ಇಂಡಸ್ಟ್ರಿ ಅಂದ್ರೆ ಮತ್ತೆ ನಾನು ಕ್ವಶನ್ ಕೇಳ್ತಾರೆ, ಯಾವ್ದು ಮೈಕ್ರೋ ಇಂಡಸ್ಟ್ರಿ, ಯಾವ್ದ್ರದ್ದು? ನೀನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಮೈಕ್ರೋ ಇಂಡಸ್ಟ್ರಿನ ಅಥವಾ ನಿಂದು ಸರ್ವಿಸ್ ಸೆಕ್ಟರ್ ಮೈಕ್ರೋ ಇಂಡಸ್ಟ್ರಿನ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೈಕ್ರೋ ಇಂಡಸ್ಟ್ರಿ ಅಂದ್ರೆ 25 ಲಕ್ಷದ ಒಳಗಡೆ ನೀನ್ ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಸ್ಮಾಲ್ ಇಂಡಸ್ಟ್ರಿ ಅಂದ್ರೆ ನೀನ್ 5 ಕೋಟಿ 25 ಲಕ್ಷದಿಂದ 5 ಕೋಟಿ ಇನ್ವೆಸ್ಟ್ಮೆಂಟ್ ಇರಬೇಕು. ಆ ತರ 5 ಕೋಟಿಯಿಂದ 10 ಕೋಟಿ ಮೀಡಿಯಂ. ಅದೇ ಸರ್ವಿಸ್ ಸೆಕ್ಟರ್ ಅಂದ್ರೆ ದೆನ್ ಅದಕ್ಕೆ ಈ ಒಂದು ಸ್ಲ್ಯಾಬ್ಗಳು ಅದಕ್ಕೆ ಬೌಂಡ್ರಿ ಆಗಿ ಇರುತ್ತೆ. ಸೊ ಇದು ನಮಗೆ ಡೆಫಿನೇಷನ್ ಮೈಕ್ರೋ, ಸ್ಮಾಲ್, ಮೀಡಿಯಂ ಅಂತ ಕೇಳಿದ್ರೆ. ಓಕೆ, ಈಗ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಆಗಿದೆ ಏನಂದ್ರೆ FIPB ಅಬಾಲಿಷ್ ಮಾಡಬೇಕು, ಫಾರಿನ್ ಇನ್ವೆಸ್ಟ್ಮೆಂಟ್ ಲಿಬರಲೈಸ್ ಮಾಡಬೇಕು ಅಂತ ಹೇಳಿದ್ರು. ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಇದನ್ನ ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡಿ, ಎಕನಾಮಿಕ್ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಅನಲೈಸ್ ಮಾಡಿದ್ದೀನಿ. ಈಗ ಈ ಬಜೆಟ್ ನಲ್ಲಿ ನಮಗೆ ಹೇಳ್ತಿದ್ದಾರೆ, ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ಡೈರೆಕ್ಟ್ಲಿ ನಮಗೆ ಅಪ್ರೂವಲ್ ರೂಟ್ ಇದೆ ಮತ್ತೆ ಆಟೋಮೆಟಿಕ್ ರೂಟ್ ಇದೆ. ಆಟೋಮೆಟಿಕ್ ರೂಟ್ ಅಂದ್ರೆ ಏನು ಪರ್ಮಿಷನ್ ಬೇಕಾಗಿಲ್ಲ. ಅಪ್ರೂವಲ್ ರೂಟ್ ಅಂದ್ರೆ ಅದಕ್ಕೆ ಪರ್ಮಿಷನ್ ಬೇಕು. ಯಾರು ಪರ್ಮಿಷನ್ ಕೊಡ್ತಾರೆ? ಇದೇನಾದ್ರೂ 5,000 ಕೋಟಿ ಮೇಲಿತ್ತು ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಕೊಡ್ತಾರೆ. ಇದ್ರ ಕೆಳಗಿತ್ತು ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್, ದಟ್ ಈಸ್ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್, ಇವರು ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಸೊ ಇದನ್ನ ಅಬಾಲಿಷ್ ಮಾಡಬೇಕು ಅಂತ ಈ ವರ್ಷ ಮಾತಾಡಿದ್ದಾರೆ. ಇವಾಗ ಪ್ರೆಸೆಂಟ್ಲಿ ಇದು ಡಿಸ್ಕಷನ್ ನಮಗೆ ನಡೀತಿದೆ. ಇನ್ ಸೈಬರ್ ಸೆಕ್ಯೂರಿಟಿಗೆ ನಾವು ನೋಡಿರ್ಬೋದು, ಎಷ್ಟೊಂದು ಸೈಬರ್ ಅಟ್ಯಾಕ್ ಆಗ್ತಿದೆ ಗವರ್ಮೆಂಟ್ ಮೇಲೆ, ಗವರ್ಮೆಂಟ್ ವೆಬ್ಸೈಟ್ಗಳ ಮೇಲೆ. ನಾವು ಸೈಬರ್ ಸೆಕ್ಯೂರಿಟಿ ಹುಷಾರಾಗಿರ್ಬೇಕು. ಇದಕ್ಕೋಸ್ಕರ ನಮಗೆ 2012 ನಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಕೂಡ ಬಂದಿದೆ. ಅದರಲ್ಲಿ ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್, ಹ್ಯೂಮನ್ ರಿಸೋರ್ಸ್ ರಿಲೇಟೆಡ್ ಇನ್ಕ್ರೀಸ್ ಮಾಡಿದ್ದಾರೆ. ಆಮೇಲೆ ಸೈಬರ್ ಸೆಕ್ಯೂರಿಟಿನಲ್ಲಿ ನಮಗೆ ವಿ ಹ್ಯಾವ್ ದಿ CERTIN ಟೀಮ್ 24/7 ಇದು ವರ್ಕ್ ಮಾಡ್ತಿದೆ. ಏನಿಂಗಂದ್ರೆ ದಟ್ ಈಸ್ ಸೈಬರ್ ಆರ್ ದಿ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಆಫ್ ಇಂಡಿಯಾ ಅಂತ, CERTIN ಇದು ವರ್ಕ್ ಮಾಡ್ತಿದೆ 24/7. ನೆಕ್ಸ್ಟ್ ಆಯಿಲ್ ಮೇಜರ್ಸ್, ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಸ್ವಲ್ಪ ಆಯಿಲ್ ಇಂಡಸ್ಟ್ರಿಗಳು, ದಟ್ ಈಸ್ ಆಯಿಲ್ ಸೆಕ್ಟರ್ಗಳಿದೆ. ದೆನ್ ಫ್ರಂಟ್ ಎಂಡ್ ಅಲ್ಲಿ ನಮಗೆ ಇಲ್ಲಿ ಡೌನ್, ಇಲ್ಲಿ ಸ್ವಲ್ಪ ಸೆಕ್ಟರ್ಗಳಿದೆ. ಅಂದ್ರೆ ಇಲ್ಲಿ ಕಚ್ಚಾ ತೈಲನ ಇದ್ರ ತಯಾರಿಸಿದ ಮೇಲೆ ಅದನ್ನ ಗ್ರೇಡಿಂಗ್ ಮಾಡೋದು, ಅದಕ್ಕೆ ಯಾವ್ದಕ್ಕೆ ಎಷ್ಟು ಪ್ರೈಸ್ ಅಂತ ಹೇಳೋದು, ಮಾರ್ಕೆಟಿಂಗ್ ಮಾಡೋದು, ಈ ತರ ಇಲ್ಲೊಂದಿಷ್ಟು ಕಂಪ್ನಿ ಇದೆ, ಇಲ್ಲೊಂದಿಷ್ಟು ಕಂಪ್ನಿ ಇದೆ. ಇವನ್ನೆಲ್ಲ ಇಂಟಿಗ್ರೇಟ್ ಮಾಡ್ಬಿಡಿ. ಸೊ ಅಂದ್ರೆ ನೀವು
ಆಯಿಲ್ ಸೆಕ್ಟರ್ ಅಂದ್ರೆ ಈ ಕಡೆ ಒಂದು ಕಂಪನಿ ಇವೆಲ್ಲ ಇಂಟಿಗ್ರೇಟ್ ಮಾಡಿ, ಈ ಕಡೆ ಒಂದು ಕಂಪನಿ, ಈ ತರ ನೀವು ಮಾಡಿ ಜಾಸ್ತಿ ಕಂಪನಿಗಳನ್ನ ಇಟ್ಕೊಂಡ್ಬೇಡಿ. ನೆಕ್ಸ್ಟ್ ಪ್ರಧಾನಮಂತ್ರಿ ಮುದ್ರಾ ಯೋಜನಾ. ಮುದ್ರಾ ಯೋಜನಾ ಅಂದ್ರೆ ಡೆವಲಪ್ ಅಂಡ್ ರೀಫೈನಾನ್ಸ್ ಆಲ್ ಮೈಕ್ರೋ ಎಂಟರ್ಪ್ರೈಸ್ ಸೆಕ್ಟರ್. ಮೈಕ್ರೋ ಎಂಟರ್ಪ್ರೈಸ್ ಸೆಕ್ಟರ್, ಅದಕ್ಕೆ ನಾನು ನಿಮಗೆ ಇಲ್ಲಿ ಡೆಫಿನೇಷನ್ ಹೇಳಿದ್ದು. ಮೈಕ್ರೋ ಅಂದ್ರೆ ಎಂಟರ್ಪ್ರೈಸು ಯಾವುದು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾವುದು, ಸರ್ವಿಸ್ ಅಲ್ಲಿ ಯಾವುದು. ಅದೇ ನಮಗೆ ಸ್ಮಾಲ್ ಮತ್ತೆ ಮೀಡಿಯಂ ಅಂತಂದ್ರೆ ನಮಗೆ ಸಿಡ್ಬಿನೇ ಮಾಡುತ್ತೆ. ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಹೆಲ್ಪ್ ಮಾಡುತ್ತೆ. ಬಟ್ ಮೈಕ್ರೋಗೆ ಯಾರು ಹೆಲ್ಪ್ ಮಾಡ್ತಾರೆ, ಅದಕ್ಕೋಸ್ಕರ ಮುದ್ರಾ ಬ್ಯಾಂಕ್. ಈ ಮುದ್ರಾ ಬ್ಯಾಂಕ್ ಈಗ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ, ದಿಸ್ ಈಸ್ ಪ್ಲೇಸ್ಡ್ ಅಂಡರ್ ದಿ ಸಿಡ್ಬಿ ಅಂಡರ್ ಮುದ್ರಾನ ಪ್ಲೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟ್ಯಾಂಡ್ ಅಪ್ ಇಂಡಿಯಾ. ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂದ್ರೆ ಎಂಟ್ರಪ್ರಿನರ್ಶಿಪ್, ಇದನ್ನ ಡೆವಲಪ್ ಮಾಡಬೇಕು. ಯಾರಿಗೆ, ಅಮಾಂಗ್ SC ST ಅಂಡ್ ವುಮೆನ್ ಮೂರೇ. ಇದನ್ನ ಬಹಳ ಜನ ಕನ್ಫ್ಯೂಸ್ ಆಗ್ತಾರೆ ನೋಡಿ, SC ST ವುಮೆನ್. ಈ ಜಾಗದಲ್ಲಿ ಅವ್ರ ಆಪ್ಷನ್ ನಮಗೆ ಓಕೆ SC ST ವುಮೆನ್ ಮೈನಾರಿಟಿ OBC ಈ ತರ 5 ಆಪ್ಷನ್ ಕೊಟ್ಟಿರ್ತಾರೆ. 1 2 3 ಕರೆಕ್ಟ್, 1 2 4 ಕರೆಕ್ಟ್, 1 4 5 ಕರೆಕ್ಟ್, ಆಲ್ ದಿ ಅಬೌವ್ ಕರೆಕ್ಟ್ ಅಂತ. ಸೊ ಇಲ್ಲಿ SC ST ಇದೆ ಅಂದ್ರೆ ಮೋಸ್ಟ್ಲಿ OBC ಇರಲೇಬೇಕು. ಆ ತರ ನೀವು ಜಸ್ಟ್ ಗೆಸ್ ವರ್ಕ್ ಮಾಡಕ್ ಹೋಗ್ಬೇಡಿ. ಇಟ್ ಇನ್ಕ್ಲೂಡ್ಸ್ ಓನ್ಲಿ SC ST ಅಂಡ್ ವುಮೆನ್. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಏನೇನು ಚೇಂಜಸ್ ಆಗಿದೆ. ರೈಲ್ವೇಸ್ ಅಲ್ಲಿ ನಮಗೆ ಎಷ್ಟೊಂದ್ ಕಡೆ ರೈಲ್ವೆ ಗೇಟ್ಗಳೇ ಇಲ್ಲ. ಆ ಕಡೆ ಹೋಗ್ಲಂಗ್ ಚೆನ್ನಾಗಿ ನೋಡ್ತಾರೆ, ಹೋಗ್ತಾರೆ, ರೈಲ್ ಬಂದು ಡ್ಯಾಶ್ ಹೊಡೆಯುತ್ತೆ. ಅಂದ್ರೆ ಏನು, ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗ್. ಇದನ್ನ 2020 ಅಷ್ಟೊತ್ತಿಗೆ ಇವನ್ನೆಲ್ಲ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿರೋದು ಯಾವುದು, ಕಾಕೋಡ್ಕರ್ ಕಮಿಟಿ ಅದು ರೆಕಮೆಂಡೇಶನ್ ಮಾಡಿದೆ. ಆಮೇಲೆ ರೈಲ್ ಸೇಫ್ಟಿಗೋಸ್ಕರ ಫಂಡ್ ಇವರು ರೆಡಿ ಮಾಡಬೇಕು. ಈ ಫಂಡ್ ಏನು, ಫಾರ್ ದಿ ರೈಲ್ ಸೇಫ್ಟಿ ಅಂದ್ರೆ ಅದಕ್ಕೆ ಏನಾದ್ರೂ ಟೆಕ್ನಾಲಜಿ ಅದು ಇದು ಡೆವಲಪ್ ಮಾಡೋದಕ್ಕೆ ರೈಲ್ ಸೇಫ್ಟಿ ಫಂಡ್. ನೆಕ್ಸ್ಟ್ ಡೆಡಿಕೇಟೆಡ್ ಟೂರಿಸಮ್ ಪಿಲಿಗ್ರಿಮ್ ಟ್ರೈನ್ಸ್ ಇದು ಮಾಡಬೇಕು. ದೆನ್ ಕೋಚ್ ಮಿತ್ರಾಸ್, ಈ ತರ ಪೀಪಲ್ ನ ಇವರು ಸೆಲೆಕ್ಟ್ ಮಾಡ್ತಾರೆ, ಇವ್ರನ್ನ ಅಪಾಯಿಂಟ್ ಮಾಡ್ಕೊಂತಾರೆ ಕೋಚ್ ಮಿತ್ರಾಸ್ ಅಂತ. ಇವ್ರು ಪ್ರತಿಯೊಂದು ಟ್ರೈನಲ್ಲೂ ಕ್ಲೀನ್ಲೆಸ್ ನೋಡ್ಕೊಳ್ಳೋದೇ ಇವ್ರ ಕೆಲಸ, ಅವರಿಗೆ ಕೋಚ್ ಮಿತ್ರಾಸ್ ಅಂತ ಕರೀತಾರೆ. ನೆಕ್ಸ್ಟ್ ಬೈ 2019 ಬಯೋ ಟಾಯ್ಲೆಟ್ಸ್ ಆಲ್ ಕೋಚಸ್. ಏನಿದು ಬಯೋ ಟಾಯ್ಲೆಟ್ ಅಂದ್ರೆ ಬಯೋ ಡೈಜೆಸ್ಟರ್ ಅಂತ. ಓಕೆ, ಈ ಟಾಯ್ಲೆಟ್ ಗಳನ್ನ DRDO ರೆಡಿ ಮಾಡಿತ್ತು ಫಾರ್ ಅವರ್ ಆರ್ಮಿ ಪೀಪಲ್, ಎಲ್ಲಿ ಸಿಯಾಚಿನ್ ಅಲ್ಲಿ ಇರೋರಿಗೆ. ಇದನ್ನ ನೆಕ್ಸ್ಟ್ ರೈಲ್ವೆನೂ ನಾವು ಹಾಕ್ಬೋದಲ್ವಾ ಅಂತ ಹೇಳಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಕೂಡ ಕರ್ನಾಟಕದಲ್ಲಿ ಕೆಲವು ಟ್ರೈನ್ಗಳಲ್ಲಿ ನಾವು ನೋಡಬಹುದು ಬಯೋ ಟಾಯ್ಲೆಟ್ಸ್ ಹಾಕಿದ್ದಾರೆ. ಈ ಬಯೋ ಟಾಯ್ಲೆಟ್ಸ್ ಎಲ್ಲಾ ಕಡೆ ಇದನ್ನ ಬೈ 2019 ಎಲ್ಲಾ ಟ್ರೈನ್ ಕೋಚಸ್ಗೂ ಇಡೀ ಇಂಡಿಯಾದಲ್ಲಿ ಹಾಕಬೇಕು ಅಂತ. ನೆಕ್ಸ್ಟ್ ಸರ್ಟೈನ್ ಸ್ಟೇಟ್ ರನ್ ಕಂಪನಿಗಳು ಇದಕ್ಕೆ ಸಪರೇಟ್ ಆಗಿ ಅವೇ ಫಂಡ್ ತಗೊಂಡೋಗ್ತಾರ, ಇದನ್ನ ಮಾಡಿ. ನ್ಯೂ ಮೆಟ್ರೋ ರೈಲ್ ಅಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಅನ್ನ ಅಲೋ ಮಾಡಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಮಾನಿಟೈಸೇಷನ್, ತನ್ನ ಲ್ಯಾಂಡ್ ಅನ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಪರ್ಮಿಷನ್ ಕೊಡಿ. ಈ ರೀತಿಯಾಗಿ ಕೆಲವು ಇನ್ಫ್ರಾಸ್ಟ್ರಕ್ಚರ್ಗೆ ನಮಗೆ ಹೇಳಿದ್ದಾರೆ. ನೆಕ್ಸ್ಟ್ ಭಾರತ್ ನೆಟ್ ಪ್ರೋಗ್ರಾಮ್. 2.5 lakh ಗ್ರಾಮ ಪಂಚಾಯತ್ ಇದೆ ನಮ್ಮ ದೇಶದಲ್ಲಿ. ಎಲ್ಲಾ ಗ್ರಾಮ ಪಂಚಾಯತ್ಗಳನ್ನು ನೀವೇನ್ ಮಾಡಿ, ಕನೆಕ್ಟ್ ಇಟ್ ವಿತ್ ದಿ ಆಪ್ಟಿಕಲ್ ಫೈಬರ್ ಕನೆಕ್ಟಿವಿಟಿ. ಆಪ್ಟಿಕಲ್ ಫೈಬರ್ ಕನೆಕ್ಟಿವಿಟಿ ಅಂದ್ರೆ ಇಂಟರ್ನೆಟ್. ಎಷ್ಟು 100 Mbps ಬ್ಯಾಂಡ್ ಬಿಡ್ತ್ ಇರಬೇಕು. ಇದರಿಂದ ಅವರಿಗೆ ಗವರ್ನೆನ್ಸ್, ಹೆಲ್ತ್, ಎಜುಕೇಶನ್ ಎಷ್ಟೊಂದು ಫೆಸಿಲಿಟೀಸ್ ಸಿಗುತ್ತೆ. ಇದರಿಂದ ವಿ ಆಲ್ಸೋ ಕ್ಯಾನ್ ಇನಿಷಿಯೇಟ್ ಒನ್ ಮೋರ್ ಥಿಂಗ್, ದಟ್ ಈಸ್ ಡಿಜಿಗಾಂವ್ ಇನಿಷಿಯೇಟಿವ್. ಅಂದ್ರೆ ಏನು, ಟು ಪ್ರೊವೈಡ್ ಟೆಲಿಮೆಡಿಸಿನ್ ಎಜುಕೇಶನ್ ಸ್ಕಿಲ್. ಡಿಜಿಗಾಂವ್ ಪ್ರೋಗ್ರಾಮ್ ಅಂದ್ರೆ ಇವು ಮೂರೇ, ಟೆಲಿಮೆಡಿಸಿನ್, ಎಜುಕೇಶನ್, ಸ್ಕಿಲ್. ಮತ್ತೆ ಇಲ್ಲಿ ಸಿಕ್ಕಿದ್ ಮತ್ತೆ ಇನ್ನೊಂದು ಆಡ್ ನೀವು ಮಾಡ್ಕೊಂಡು ಹೋಗ್ಬೇಡಿ. MCQಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ, ಡಿಜಿಗಾಂವ್ ಅಂದ್ರೆ ಇದು ಮೂರು. ನೆಕ್ಸ್ಟ್ ಫೋಕಸ್ ಆನ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್. ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಫೋಕಸ್ ಮಾಡಬೇಕು. ದೆನ್ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರಮೋಟ್ ಮಾಡಿ. ಈ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ನೀವು ಪ್ರಮೋಟ್ ಮಾಡೋದು ಹೆಂಗಿರ್ಬೇಕಂದ್ರೆ, ನಮ್ದು ನ್ಯಾಷನಲ್ ಫಾರಿನ್ ಟ್ರೇಡ್ ಪಾಲಿಸಿಗೆ ಇದು ಪೂರಕವಾಗಿ ಇರಬೇಕು. ಪೂರಕವಾಗಿ ಅಂದ್ರೆ ಏನು, ನ್ಯಾಷನಲ್ ಫಾರಿನ್ ಟ್ರೇಡ್ ಪಾಲಿಸಿ ಏನು ಪ್ಲಾನ್ ಮಾಡ್ಕೊಂಡಿದೆ, ನಾವು 2019-2020 ಅಷ್ಟೊತ್ತಿಗೆ ನಮ್ಮ ಟ್ರೇಡ್ ಗ್ಲೋಬಲ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಾವು ಅದನ್ನ ಎಷ್ಟಿದೆ ಇವಾಗ ಅದಕ್ಕಿಂತ ಡಬಲ್ ಮಾಡ್ಕೊಬೇಕು. ಆಲ್ಸೋ ನಮ್ಮ ಫಾರಿನ್ ಟ್ರೇಡ್ ನ ಇಂಟಿಗ್ರೇಟ್ ವಿತ್ ದಿ ಮೇಕ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಮಾಡಿಸಿ ಇಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಆ ಎಕ್ಸ್ಪೋರ್ಟ್ ಟೈಮಲ್ಲೂ ಕೂಡ ಮತ್ತೆ ಇನ್ನು ಹಳೆ ಮೆಥಡ್ಸ್ ಗಳನ್ನ ಯೂಸ್ ಮಾಡಬೇಡಿ. ನಮಗೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಟ್ರೇಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್ ಅಂತ ಬಂದಿದೆ. ಅಂದ್ರೆ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಜಿಟಲ್ ಯೂಸ್ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಮೇಕ್ ಇನ್ ಇಂಡಿಯಾ ಮಾಡಿ, ಅದ್ರ ಜೊತೆ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅನ್ನು ಕನೆಕ್ಟ್ ಮಾಡಿ, ಎರಡನ್ನು ಕನೆಕ್ಟ್ ಮಾಡಿ ಫಾಸ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡೋದು ಕಲೀರಿ. ಈ ತರ ಫಾಸ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡಿದ್ರೆ ಬೈ 2019-2020 ಅಷ್ಟೊತ್ತಿಗೆ ನಾವು ನಮ್ದು ಟ್ರೇಡ್, ಓವರ್ಸೀಸ್ ಟ್ರೇಡ್ ನಾವು ಡಬಲ್ ಮಾಡ್ತೀವಿ. ಡಬಲ್ ಮಾಡೋದ್ರಿಂದ ನಮಗೆ ಏನು ನಮ್ದು ಫಾರಿನ್ ಪಾಲಿಸಿ ಟ್ರೇಡ್ ಇದೆ ಇದು ನಮಗೆ ಇಂಪ್ರೂವ್ ಆಗುತ್ತೆ. ಇದರಿಂದ ನಾವೇನ್ ಗೇನ್ ಮಾಡ್ತೀವಿ, ಫಾರಿನ್ ದಟ್ ಈಸ್ ಡಾಲರ್ಸ್ ಗೇನ್ ಮಾಡ್ತೀವಿ. ಡಾಲರ್ಸ್ ಗೇನ್ ಮಾಡಿದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ನಮಗೆ ಆಗೋದಿಲ್ಲ. ಇಷ್ಟು ಲಿಂಕ್ ನ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್
ಡಿಜಿಟಲ್ ಎಕಾನಮಿನಲ್ಲಿ ಇದ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ, ನಿಮಗೆ ಆಗಲೇ ಗೊತ್ತಿದೆ. ಬಿ ಮ್ಯಾಪ್ ಏನು, ಆಮೇಲೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನ್ ಮಾಡಿದ್ದಾರೆ. ಈಗ ಯಾರ ಹತ್ರ ಆದ್ರೂ ಆಗ್ಲಿ, ಇವಾಗ ಅನ್ಕೊಳ್ಳಿ ನಿಮ್ಮ ಹತ್ರ ಪೇಟಿಎಂ ಇದೆ, ನನ್ನ ಹತ್ರ ಪೇಟಿಎಂ ಇದೆ, ನಾನು ನಿಮಗೆ ದುಡ್ಡು ಕಳಿಸ್ಬೋದು, ನೀವು ದುಡ್ಡು ಕಳಿಸ್ಬೋದು. ಈಗ ನಿಮ್ಮ ಹತ್ರ ಪೇಟಿಎಂ ಇಲ್ಲೇ ಇಲ್ಲ, ನಾನು ಪೇಟಿಎಂ ಹಿಡ್ಕೊಂಡು ಕಳ್ಸಕ್ ಬರುತ್ತಾ ದುಡ್ಡು? ಕಳ್ಸಕ್ ಬರಲ್ಲ. ಓಕೆ, ನನ್ನ ಹತ್ರ ಒಂದು ನಾರ್ಮಲ್ ಮೊಬೈಲ್ ಇದೆ, ನಿಮ್ಮ ಹತ್ರ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಮೊಬೈಲ್ ಇದೆ, ನೀವು ಡೌನ್ಲೋಡ್ ಮಾಡ್ತೀರಾ ಪೇಟಿಎಂ ಅನ್ನ, ನಾನು ಡೌನ್ಲೋಡ್ ಮಾಡೋಕ್ಕಾಗುತ್ತಾ? ಬರೋದಿಲ್ಲ. ಮತ್ತೆ ಹೆಂಗ್ ನಾವು ಎಕನಾಮಿಕ್ ಟ್ರಾನ್ಸಾಕ್ಷನ್ ಮಾಡ್ಬೋದು? ಈ ರೀತಿ ನಮ್ಮಲ್ಲಿ ಡಿಜಿಟಲ್ ಡಿವೈಡ್ ಇತ್ತು ಅಂದ್ರೆ. ಅದಕ್ಕೋಸ್ಕರ ಏನ್ ಮಾಡ್ತಿದ್ರೆ, ಬಿ ಮ್ಯಾಪ್ ಇದಕ್ಕೆ ಯಾವುದೇ ರೀತಿ ನೀವು ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಫೋನಲ್ಲೂ USSD ಕೋಡ್, ಅದೇ ನಿಮ್ದು ಎಷ್ಟು ಕರೆನ್ಸಿ ಇದೆ, ಎಷ್ಟು ಕರೆನ್ಸಿ ಇಲ್ಲ, ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಮೆಸೇಜ್ ಪ್ಯಾಕ್ ಇದೆ ಅಂತ ನೋಡೋದಕ್ಕೆ ಸ್ಟಾರ್ 1 2 3 ಅದನ್ನ ಒತ್ತಿರಲ್ಲ. ಆ ತರ ನೀವು ಇದ್ರ ಪ್ರಕಾರ ಏನ್ ಮಾಡ್ಬೋದು, ಯು ಕ್ಯಾನ್ ಸೆಂಡ್ ದಿ ಮನಿ. ಬಿ ಮ್ಯಾಪ್ ಇಲ್ಲದೆ ಇರೋರಿಗೂ ಕೂಡ. ಇದನ್ನ ಇನ್ನ ಏನ್ ಮಾಡ್ತಿದ್ದಾರೆ, ಆಧಾರ್ಗೆ ಹೆಂಗಿರೋ ಬಯೋಮೆಟ್ರಿಕ್ ಇದೆ, ಈ ಬಯೋಮೆಟ್ರಿಕ್ ಇನ್ನ ಮತ್ತೆ ಬಿ ಮ್ಯಾಪ್ ನ ಇನ್ಕ್ಲೂಡ್ ಮಾಡಿ ಆಧಾರ್ ಪೇ ಅಂತ ಮಾಡೋಣ. ಆಧಾರ್ ಪೇ ಏನ್ ಮಾಡುತ್ತೆ, ಇಟ್ ವಿಲ್ ಎನೇಬಲ್ ಪೀಪಲ್ ಟು ಮೇಕ್ ಅಂಡ್ ರಿಸೀವ್ ಪೇಮೆಂಟ್ ಯೂಸಿಂಗ್ ಆಧಾರ್ ನಂಬರ್ ಅಂಡ್ ದಿ ಬಯೋಮೆಟ್ರಿಕ್ ಟೆಕ್ನಾಲಜಿ. ಆಬ್ವಿಯೇಟಿಂಗ್ ಅಂದ್ರೆ ಬೇಡ, ದೇರ್ ಇಸ್ ನೋ ನೀಡ್ ಟು ಕ್ಯಾರಿ ದಿ ಮೊಬೈಲ್ ಫೋನ್ಸ್ ಫಾರ್ ಪೇಮೆಂಟ್ಸ್. ಮೊಬೈಲ್ ಫೋನ್ ಬೇಡ, ಮೊಬೈಲ್ ಫೋನ್ ಇಲ್ದಂಗೆ ಪೇಮೆಂಟ್ ಬರೀ ಬಯೋಮೆಟ್ರಿಕ್ ಇಂದ ಮಾಡಬಹುದು. ಈ ತರ ಎಷ್ಟೊಂದು ಪೇಮೆಂಟ್ಗಳು ಹೊಸದು ಸ್ಟಾರ್ಟ್ ಆಗ್ತಿದೆ. ಅದರಿಂದ ಒಂದು ಪೇಮೆಂಟ್ ರೆಗ್ಯುಲೇಷನ್ ಬೋರ್ಡ್ ಅನ್ನೋದನ್ನ RBI ಅಂಡರ್ ನೀವು ಸ್ಥಾಪನೆ ಮಾಡಿ. ನೋಡಿ, ಪೇಮೆಂಟ್ ರೆಗ್ಯುಲೇಷನ್ ಬೋರ್ಡ್ ರೀಸೆಂಟ್ ಆಗಿ ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಅಂಡರ್ ಸೆಬಿ, ಅಂಡರ್ ಫೈನಾನ್ಸ್ ಮಿನಿಸ್ಟ್ರಿ, ಅಂಡರ್ RBI, ಅಂಡರ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ತರ 4 ಆಪ್ಷನ್ ಬಂದಾಗ ಕೇರ್ಫುಲ್ ಆಗಿರಿ. ಇಟ್ ಈಸ್ ದಿ RBI, ಫೈನಾನ್ಸ್ ಮಿನಿಸ್ಟ್ರಿ ಅಲ್ಲ. ಓಕೆ, ಪಬ್ಲಿಕ್ ಸರ್ವಿಸಸ್. ನಮಗೆ ಪಾಸ್ಪೋರ್ಟ್ ಅಂದ್ರೆ ನಾವೇನು, ಎಕ್ಸ್ಟರ್ನಲ್ ಅಫೇರ್ಸ್, ಅಲ್ಲಿ ಹೋಗ್ಬೇಕು, ಎಷ್ಟೊಂದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕಿರ್ತಾರೆ, ಲೈನಲ್ಲಿ ನಿಲ್ಬೇಕು. ಅಲ್ಲಿ ಇರೋದೇ ಅದನ್ನ ಕ್ಲಿಯರೆನ್ಸ್ ಮಾಡೋದಕ್ಕೆ ವ್ಯಕ್ತಿಗಳು ತುಂಬಾ ಕಮ್ಮಿ ಇದಾರೆ, ಮ್ಯಾನ್ ಪವರ್ ಕಮ್ಮಿ ಇದೆ. ಇಂಥ ಟೈಮಲ್ಲಿ ಇಷ್ಟೆಲ್ಲ ನಿಂತು ಹೊಡೆದಾಡೋ ಬದಲು ಪೋಸ್ಟ್ ಆಫೀಸ್ ಎಲ್ಲ ಕಡೆ ಇದೆ. ಸೊ ಪೋಸ್ಟ್ ಆಫೀಸಿಗೆ ಪಾಸ್ಪೋರ್ಟ್ ಅನ್ನು ಕೊಡುವಂತ ಒಂದು ಸರ್ವಿಸ್ ಅನ್ನ ಎನೇಬಲ್ ಮಾಡಿ, ಅವಾಗ ಪಾಸ್ಪೋರ್ಟ್ ಆಕ್ಟಿವಿಟೀಸ್ ಬೇಗ ಆಗುತ್ತೆ. ಆಲ್ಸೋ ಈ ಎಕನಾಮಿಕ್ ಡಿಫಾಲ್ಟ್ ಆಗಿರೋರಂತರು, ಎಕ್ಸಾಂಪಲ್ ವಿಜಯ್ ಮಲ್ಯ, ಈ ತರದವ್ರನ್ನ ಹಿಡಿದು ಇವ್ರ ಹತ್ರ ಏನು ಅಸೆಟ್ಗಳಿದೆ ಅದನ್ನ ಕನ್ಫಿಸ್ಕೇಟ್ ಮಾಡಿ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಆಗಿ ಲಾ ಮಾಡಿ ಅನ್ನೋದನ್ನ ಕೂಡ 2017 ಯೂನಿಯನ್ ಬಜೆಟ್ ನಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ವಿ ಹ್ಯಾವ್ ದಿ ಡಿಜಿಟಲ್ ಎಕನಾಮಿ. ಇಲ್ಲಿ ನಮಗೆ ಫಿಸ್ಕಲ್ ಡೆಫಿಸಿಟ್ ವಿ ನೀಡ್ ಟು ಎಂಡ್ ಆಫ್ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಫಿಸ್ಕಲ್ ಡೆಫಿಸಿಟ್ 3.2% ಆಫ್ GDP ನಾವು ಇಟ್ಟಿರಬೇಕು. ನೀವು ನನ್ನ ಎಕನಾಮಿ ವಿಡಿಯೋಸ್ ನೋಡಿದ್ರೆ ಅದರಲ್ಲಿ ಡೀಟೇಲ್ ಆಗಿ ನಿಮಗೆ ಫಿಸ್ಕಲ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್, ಬಜೆಟ್ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ. ದೆನ್ ಅದ್ರ ಜೊತೆಗೆ 2003 ಅಲ್ಲಿ ನಮಗೆ ಈ ಒಂದು ಆಕ್ಟ್ ಬಂತು, FRBM ಆಕ್ಟ್ ಅಂತ. FRBM ಅಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್. ಇವ್ರು ಡಿಸೈಡ್ ಮಾಡಿದ್ರೆ ನಮ್ ಫಿಸ್ಕಲ್ ಡೆಫಿಸಿಟ್ ಕಮ್ಮಿ ಮಾಡ್ಬೇಕು, ನಾವು ಎಷ್ಟು ಅಟ್ಲೀಸ್ಟ್ 3% ಕಮ್ಮಿ ಮಾಡಬೇಕು. ದೆನ್ ರೆವೆನ್ಯೂ ಡೆಫಿಸಿಟ್ 0 ಮಾಡಬೇಕು. ಎಷ್ಟು? ಬೈ 2008 ಅಷ್ಟೊತ್ತಿಗೆ ಮಾಡ್ಬೇಕು ಅನ್ಕೊಂಡ್ರು. ಬಟ್ 2008 ಅಷ್ಟೊತ್ತಿಗೆ ಏನಾಯ್ತು, US ಅಲ್ಲಿ ಸಬ್ ಪ್ರೈಮ್ ಕ್ರೈಸಿಸ್ ಆಯ್ತು, ಅಲ್ಲಿಗೆ ರಿಸೆಷನ್ ಆಯ್ತು. ರಿಸೆಷನ್ ಆದಾಗಿಂದ ನಾವು ಇದನ್ನ ಸರಿ ಮಾಡಕ್ಕಾಗಲಿಲ್ಲ. ಸರಿ ಮಾಡಕ್ಕಾಗದೇ ಇರುವಾಗ ನೆಕ್ಸ್ಟ್ ಇದನ್ನ ಪ್ಲಾನ್ ಮಾಡ್ಕೊಂಡು ನಾವು ಇಷ್ಟು ದಿನಕ್ಕಾದ್ರೂ ಇದನ್ನ ರೆಡಿ ಮಾಡ್ತೀವಿ. ದೆನ್ ರೆವಿನ್ಯೂ ಡೆಫಿಸಿಟ್ ನಾವು ಸರಿ ಮಾಡಕ್ಕಾಗಲ್ಲ, ಇದ್ರ ಬದಲು ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಸರಿ ಮಾಡ್ತೀವಿ ಅಂದ್ರು. ಮತ್ತಿಸ್ತಿ ಗೌರ್ಮೆಂಟ್ ಈ ತರ ಎಲ್ಲ ಎಕ್ಸ್ಟ್ರಾ ಟರ್ಮ್ಸ್ ಯೂಸ್ ಮಾಡಬೇಡಿ, ರೆವಿನ್ಯೂ ಡೆಫಿಸಿಟ್ ಕಮ್ಮಿ ಮಾಡ್ತೀವಿ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ದೇರ್ ಇಸ್ ಎ ಮಾನಿಟರಿ ಪಾಲಿಸಿ ಕಮಿಟಿ. ಮಾನಿಟರಿ ಪಾಲಿಸಿ ಕಮಿಟಿ ಹೇಳ್ತಿದೆ, ನೀವು ಇನ್ಫ್ಲೇಷನ್ ಅನ್ನ CPI ಮೂಲಕ 2% 6% ಮಧ್ಯದಲ್ಲೇ ಇಟ್ಟಿರಬೇಕು ಅಂತ ಹೇಳ್ತಿದೆ. ಮಾನಿಟರಿ ಪಾಲಿಸಿಗೆ ನೀವು ಇನ್ಫ್ಲೇಷನ್ ಅನ್ನ ಇಷ್ಟು ಮೇಂಟೈನ್ ಮಾಡಿ ಅಂತ ಒಂದು ಬ್ರಾಕೆಟ್ ಕೊಡಬೇಕಾದ್ರೆ, ಫಿಸ್ಕಲ್ ಡೆಫಿಸಿಟ್ ಯಾಕೆ ನೀವು ಕೊರದಂಗೆ 3% ಇಡಬೇಕು, 3.2% ಆಗಬೇಕು ಅಂತ ಹೇಳ್ತಿದ್ದೀರಾ? ಇದಕ್ಕೂ ಒಂದು ಬ್ರಾಕೆಟ್ ಕೊಡಿ ಅಂತ ರೀಸೆಂಟ್ ಆಗಿ ಒಂದು ಕಮಿಟಿ ನೇಮಕ ಮಾಡಿದ್ದಾರೆ, NK ಸಿಂಗ್ ಕಮಿಟಿ ಅಂತ. ಈ NK ಸಿಂಗ್ ಕಮಿಟಿ ಈ ವಿಚಾರವಾಗಿ ಇವರು ಪ್ರಸ್ತಾವನೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಏನೇನಾಗಿದೆ? ಡಿಮಾನಿಟೈಸೇಷನ್, ನಮಗೆ ಅದ್ರ ಬಗ್ಗೆ ಗೊತ್ತಿದೆ. ಬ್ಲಾಕ್ ಮನಿ ರಿಲೇಟೆಡ್, ಸೊ ಅಬೌವ್ 3 lakh ಮೇಲೆ ಬ್ಲಾಕ್ ಮನಿ, ದಟ್ ಈಸ್ ನೋ ಟ್ರಾನ್ಸಾಕ್ಷನ್ ಅಬೌವ್ 3 lakhs. ಎಲೆಕ್ಟ್ರಾನಿಕ್ ರಿಫಾರ್ಮ್ಸ್. ಮುಂಚೆ ಏನು, ಯಾರಾದ್ರೂ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಕೊಟ್ರೆ ಅವ್ರು ಯಾರು, ಹೆಂಗ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕಿತ್ತು. ಅಂದ್ರೆ ಅವ್ರ ಹೆಸರನ್ನ ಬರಿಬೇಕಿತ್ತು, ಈ ವ್ಯಕ್ತಿ XYZ ಪರ್ಸನ್ ಈ ಪೊಲಿಟಿಕಲ್ ಪಾರ್ಟಿ ABC ಪೊಲಿಟಿಕಲ್ ಪಾರ್ಟಿ ಕೊಟ್ಟಿಯಾನೆ ಅಂತ. ಈ ತರ ಎಲ್ಲಾರು 5 ರೂಪಾಯಿ ಕೊಟ್ಟವರು, 10 ರೂಪಾಯಿ ಕೊಟ್ಟವರು, 15 ರೂಪಾಯಿ ಕೊಟ್ಟವರು ಎಲ್ಲ ಬರ್ಕೊಂತ ಹೋದ್ರೆ ಬುಕ್ಕಿಗೆ ಎಷ್ಟು ದೊಡ್ಡದು ಬುಕ್ ಇಡಬೇಕಾಗತ್ತೆ. ಅದಕ್ಕೆ ಏನ್ ಮಾಡಿದ್ರು, ಓಕೆ 20,000 ಮೇಲ್ ಕೊಟ್ಟವ್ರು ಮಾತ್ರ ಹೆಸರು ಬರ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ಬಹಳ ಜನ ದುಡ್ಡು ಹೆಂಗ್ ಕೊಟ್ರು, ಅವ್ರ ಹೆಸರು ಗೊತ್ತಾಗ್ಬಾರ್ದು ಅಂದ್ಬಿಟ್ಟು 19,999 ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಗೌರ್ಮೆಂಟ್ ಇರ್ಲಿ ಅಂತ ಅನ್ಬಿಟ್ಟು ಮೇಂಟೈನ್ ಮಾಡಿ ಸುಮ್ಮನೆ ಇತ್ತು ಸೈಲೆಂಟ್ ಆಗಿ. ದೆನ್ ಈ ವರ್ಷ ಏನ್ ಮಾಡಿದ್ರು, ಸಡನ್ ಆಗಿ
ಇದನ್ನ 2000 ಮೇಲ್ಪಟ್ರೆ ಹೆಸರು ಬರಿಬೇಕು, ಅವ್ರದ್ದು ಚೀಟಿ ಹರಿಬೇಕು, ಅವ್ರ ಹೆಸರನ್ನ ಬರಿಬೇಕು. ಇವಾಗ ಇವರು 1999 ಅಂತೂ ಕೊಡಕ್ ಬರಲ್ಲ. ಓಕೆ, 199 ಅಂದ್ರೆ ಎಷ್ಟು ಕೊಡ್ಬೇಕು? 2 ಲಕ್ಷ ಕೊಡ್ಬೇಕಂದ್ರೆ 2000 ಎಸ್ತಿ ಕೊಡ್ಬೇಕು. ಹಂಗಾಗಿ ಈಗೇನು ಇವರು ಸಡನ್ ಆಗಿ 20,000 ಕೊಡ್ತಿದ್ದವನು 2,000 ಅಂತ ಕಮ್ಮಿ ತೋರ್ಸಕ್ ಹೋಗಲ್ಲ, ಹೆಸರು ಬರೀಲೇಬೇಕು. ಓಕೆ, ಇದ್ರಲ್ಲೂ ಇವರು ಒಂದು 100 ಜನ ನಡ್ಕೊಂಡ್ಬಂದು ಎಲ್ಲರ ಕೈಲಿ 1999 ಕೊಡಿಸ್ತಾರೆ ಅಂತ ತಿಳ್ಕೊಳ್ಳಿ. ಓಕೆ, ಅದಕ್ಕೋಸ್ಕರ ಗೌರ್ಮೆಂಟ್ ಏನ್ ಮಾಡಿದೆ, ಇದನ್ನೂ ಬ್ಲಾಕ್ ಮಾಡೋದಕ್ಕೋಸ್ಕರ ದೇ ಹ್ಯಾವ್ ಇಂಟ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಎಸ್ ಎಲೆಕ್ಟ್ರಲ್ ಬಾಂಡ್ಸ್. ಅಂದ್ರೆ ಏನು? ನೀನ್ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಕೊಡ್ಬೇಕಲ್ಲಪ್ಪ, ನೀನ್ ದುಡ್ಡು ಮೂಲಕ ಕೊಡಬೇಡ, ನೀನ್ ರುಪಿ ಮೂಲಕ ಕೊಡಂಗೆ ಇಲ್ಲ. ಮತ್ತೆ ಹೆಂಗ್ ಕೊಡ್ಬೇಕು ನೀನು ಅವ್ರಿಗೆ ಕೊಡಬೇಕು ಬಾಂಡ್ ಮೂಲಕ. ಈಗ 2,000 ಕೊಡ್ಬೇಕಾ? 2,000 ಬಾಂಡ್ ನೀನ್ ಪೊಲಿಟಿಕಲ್ ಪಾರ್ಟಿಗೆ ಕೊಡು. ಸರಿ, ಕೊಡ್ತೀನಿ. ನನ್ನ ಮನೆಯಲ್ಲೇ ಈ ಬಾಂಡ್ ಯಾವ್ದೊಂದು ರೆಡಿ ಮಾಡಿ ನನ್ನ ಬಾಂಡ್ ನಾನು ಹೋಗಿ ಕೊಡ್ಬೋದಾ? ಇಲ್ಲ. ಯಾವ ಬಾಂಡ್ ಕೊಡ್ಬೇಕು ನೀನು? ಎಲೆಕ್ಟ್ರಲ್ ಬಾಂಡ್ ಅಂತ ಇರುತ್ತೆ, ಅದನ್ನೇ ಕೊಡ್ಬೇಕು. ಅದರಲ್ಲಿ ಎಷ್ಟು ದುಡ್ಡಿಗೆ ಅಂತ ಇರುತ್ತೆ, ಅದನ್ನ ನೀನು ತಗೊಂಡು ಇವ್ರಿಗೆ ಕೊಡ್ಬೇಕು. ಎಲ್ಲಿಂದ ತಗೊಬೇಕು? ಇದನ್ನ RBI ಹತ್ರ ನಾನು ಹೋಗಿ ತಗೊಬೇಕು. ಅಂದ್ರೆ RBI ಹತ್ರ ನಾನು ಹೋಗಿ ತಗೊಂತಿದ್ದೀನಿ ಅಂದ್ರೆ ಈ ದುಡ್ಡು ಎಲ್ಲಿಂದ ಬಂತು, ನಾನು ಯಾರು, ಇದೆಲ್ಲ ರಿಲೇಟೆಡ್ ಅವರು ಪ್ರಶ್ನೆ ಮಾಡಿ ಇದು ನ್ಯಾಯವಾದ ಮನಿ ಅಂತ ಗೊತ್ತಾದ್ಮೇಲೆ ಎಲೆಕ್ಟ್ರಲ್ ಬಾಂಡ್ ಕೊಡ್ತಾರೆ. ಈ ಎಲೆಕ್ಟ್ರಲ್ ಬಾಂಡ್ ಅನ್ನು ತಗೊಂಡೋಗಿ ನಾನು ಪೊಲಿಟಿಕಲ್ ಪಾರ್ಟಿ ಕೊಡ್ತೀನಿ, ಪೊಲಿಟಿಕಲ್ ಪಾರ್ಟಿಯವರು ಎಲೆಕ್ಟ್ರಲ್ ಬಾಂಡ್ ಅನ್ನು ವಾಪಸ್ ಕೊಟ್ಟು ದುಡ್ಡು ಇಸ್ಕೊಂತಾರೆ. ಹಂಗಾಗಿ ಫುಲ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಯಾವುದೇ ರೀತಿ ದೇರ್ ವೋಂಟ್ ಬಿ ಎನ್ ಎಕ್ಸೆಸ್ ಬಿಟ್ವೀನ್, ಅಂದ್ರೆ ದುಡ್ಡು ಎಲೆಕ್ಷನ್ ಅಲ್ಲಿ ದುಡ್ಡಿಂದು ಹಾವಳಿ ಕಮ್ಮಿ ಆಗುತ್ತೆ. ಅದೇ ತರ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್, ನಮಗೆ ಮುಂಚೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇದೇನು 3 ರಿಂದ 5 ಲಕ್ಷ, 5 ರಿಂದ 10 ಲಕ್ಷ, 10 ಲಕ್ಷದಿಂದ 10 ಲಕ್ಷದಿಂದ ಎಬವ್, ಇದಕ್ಕೆ ನಮಗೆ ಟ್ಯಾಕ್ಸ್ ರೇಟ್ ಇತ್ತು. ಸೊ ಜನ ಯಾವಾಗ್ಲೂ ಏನ್ ತೋರಿಸಿದ್ರು, 2,99,000 ತೋರಿಸಿದ್ರು. ನಾನು ಟ್ಯಾಕ್ಸ್ ಇದ್ರಲ್ಲಿ ಬರಲ್ಲ, ನಾನು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ. ಈ ವರ್ಷ ಸಡನ್ ಆಗಿ ಏನ್ ಮಾಡಿದ್ರು, ನೀನು 2.5 ರಿಂದ 3 ಲಕ್ಷ ನಿಂದ ಇನ್ಕಮ್ ಇದ್ರು ನೀನು ಏನ್ ಮಾಡ್ಬೇಕು, 5% ಕಟ್ಟಬೇಕು ಅಂದ್ರು. ಸಡನ್ ಆಗಿ ನಾನು ತೋರ್ಸಕ್ ಬರಲ್ಲ, ನನ್ನ ಇನ್ಕಮ್ ಸಡನ್ ಆಗಿ ಇಷ್ಟು ಕಮ್ಮಿ ಆಗ್ಬಿಟ್ಟಿದೆ, 2.99 ತೋರಿಸಿದೀನಿ, ಸಡನ್ ಆಗಿ ಕಮ್ಮಿ ಆಗಿದೆ ಅಂತ ತೋರ್ಸಕ್ ಬರಲ್ಲ. ಸೊ ಹಂಗಾಗಿ ಇವರೆಲ್ಲರೂ ಟ್ಯಾಕ್ಸ್ ಮೂಲಕ ಗೌರ್ಮೆಂಟ್ ಹಿಡಿತಾರೆ ಇದರಲ್ಲಿ. ಸೊ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಇದು ಸರ್ಟೆನ್ ಚೇಂಜಸ್ ಮಾಡಿದ್ದಾರೆ. ಇನ್ನ ನಮಗೆ ಟರ್ಮ್ ಇದೆ GST ಬಗ್ಗೆ ನಮಗೆ ಗೊತ್ತಿದೆ. ಆಮೇಲೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನೋದೊಂದು ಟರ್ಮ್ ಇದೆ. ಏನು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಬೇಕು ನಾವು ಈ ಟರ್ಮ್ ಅನ್ನ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮೀನ್ಸ್, ಈಗ ಅನ್ಕೊಳ್ಳಿ ನಾನೊಂದು ಮನೆ ತಗೊಂಡಿದ್ದೀನಿ. ಮನೆ ತಗೊಂಡ್ರೆ ನಾನು ವಾಸ ಆಗಿರಕ್ಕಲ್ಲ, ನನಗೆ ಗೊತ್ತಿದೆ ಈಗ ನಾನು ಮನೆ ತಗೊಂಡು ಇಟ್ಕೊಂತೀನಿ, ಆಮೇಲೆ ಒಂದು 6 ತಿಂಗಳು 7 ತಿಂಗಳಾದ್ಮೇಲೆ ಬೆಲೆ ಜಾಸ್ತಿ ಆಗುತ್ತೆ, ಅವಾಗ ಮಾರ್ಬಿಡ್ತೀನಿ. 10 ಲಕ್ಷ ತಗೊಂಡಿದ್ ಮನೆ 15 ಲಕ್ಷಕ್ಕೆ ಮಾರ್ತೀನಿ, 5 ಲಕ್ಷ ಬಂತು. ಸುಮ್ನೆ ಆರಾಮ್ ಮನೆಯಲ್ಲಿ ನಾನು ಕೂತಂಗೆ 5 ಲಕ್ಷ ದುಡ್ದೆ ಅಂತಂದ್ರೆ ಗೌರ್ಮೆಂಟ್ ಹೇಳ್ತಾರೆ ನೀನ್ ಇದಕ್ಕೆ ಏನ್ ಹಾಕ್ಬೇಕು, ಟ್ಯಾಕ್ಸ್ ಕಟ್ಟಬೇಕು. ಯಾಕೆ? ನೀನ್ ಮಾರ್ಕೆಟ್ ಅಲ್ಲಿ ಆಗ್ತಿರೋ ಹೆಚ್ಚು ಕಮ್ಮಿ ರಿಲೇಟೆಡ್ ದುಡ್ಡು ಏನ್ ಹೆಚ್ಚು ಕಮ್ಮಿ ಆಗ್ತಿದೆ ಅದ್ರ ಮಧ್ಯದಲ್ಲಿ ನೀನ್ ಸಿಗಾಕೊಂಡು ಆ ದುಡ್ಡಿನ ಲಾಭ ನೀನ್ ಪಡಿತಿದ್ಯಾ, ಹಂಗಾಗಿ ನೀನ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನ ಇವರು ಮುಂಚೆ ಇದ್ದಿದ್ದು 3 years. ಅಂದ್ರೆ ಇವಾಗ ನಾನು ಜೆನ್ಯೂನ್ ಆಗಿ ಮನೆ ತಗೊಂಡಿದ್ದೀನಿ ಅಂತ ತಿಳ್ಕೊಡ್ರಿ, ನಾನು ವಾಸ ಯಾಕೆ ತಗೊಂಡಿದ್ದೀನಿ, ಬಟ್ ಏನೋ ಅಚಾತುರ್ಯದಿಂದ ನಾನು ಇದನ್ನ ಮಾರಿರೋದು ಬೇಜಾರು ಒಂದು. ಅದ್ರ ಜೊತೆಗೆ ಅವಾಗ ದುಡ್ಡು ನಂದು ಕಮ್ಮಿಗೆ ಲಾಸ್ ಆಗಿರ್ಬೋದು, ಅದ್ರ ಜೊತೆಗೆ ನಾನು ಏನ್ ಮಾಡ್ಬೇಕು, ಮತ್ತೆ ಟ್ಯಾಕ್ಸ್ ಒಂದು ಕಟ್ಟಬೇಕು. ಎಷ್ಟು ನೋವಿದು. ಆ ಕಾರಣದಿಂದ ಇವ್ರು ಏನ್ ಹೇಳ್ತಿದ್ದಾರೆ, ಯಾರೋ ಒಬ್ಬ ಮನೆನ 3 ವರ್ಷದ ಒಳಗಡೆ ಮಾರ್ತಿದ್ದಾನೆ ಅಂದ್ರೆ ಅದರ ಅರ್ಥ ಇವನು ಮೋಸ್ಟ್ಲಿ ಈ ತರ ರಿಯಲ್ ಎಸ್ಟೇಟ್ ದಂಧೆಗೆ ಮಾಡ್ತಿರ್ಬೇಕು ಇವನು. ಹಂಗಾಗಿ ನೀನು ಜಾಸ್ತಿ ಟ್ಯಾಕ್ಸ್ ಕಟ್ಟು. ನೀನ್ 3 ವರ್ಷದ ಮೇಲ್ ಮನೆ ಇಟ್ಕೊಂಡಿದ್ಯಾ ಅಂದ್ರೆ ಮೋಸ್ಟ್ಲಿ ನೀನೇ ವಾಸ ಇರೋದಕ್ಕೆ ಅಥವಾ ಏನೋ ಜೆನ್ಯೂನ್ ಪರ್ಪಸ್ಗೆ ಇಟ್ಕೊಂಡಿದ್ಯಾ, ಯಾವ್ದೋ ಕಾರಣಾಂತರಗಳಿಂದ ನೀನ್ ಮಾರಿದ್ಯಾ, ಹಂಗಾಗಿ ಕಮ್ಮಿ ಟ್ಯಾಕ್ಸ್ ಕಟ್ಟು. ಎಷ್ಟು? ಇದಕ್ಕೆ ಇವರು ಬೆಂಚ್ ಮಾರ್ಕ್ 3 ವರ್ಷ ಹಾಕೊಂಡಿದ್ರು. ಈ 3 ವರ್ಷದ ಬೆಂಚ್ ಮಾರ್ಕ್ ಅನ್ನ ಈ ವರ್ಷ ಏನ್ ಮಾಡಿದ್ದಾರೆ, 3 years ಇಂದ 2 years ಗೆ ಇಳಿಸಿದ್ದಾರೆ. ಇನ್ನ ನೆಕ್ಸ್ಟ್ ನಮಗೆ ಮ್ಯಾಟ್, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂದ್ರೆ ಏನು? ಈಗ ನಾನು ನನ್ನ ಬುಕ್ಕಲ್ಲಿ ಬರಿತೀನಿ, ನನ್ನ ಬುಕ್ಕಲ್ಲಿ ಇವಾಗ ನಾನು ಬರ್ದು ತೋರಿಸ್ತೀನಿ, ನನಗೆ ಎಷ್ಟು 10 ಲಕ್ಷ ರೂಪಾಯಿ ನನಗೆ ಈ ವರ್ಷ ಲಾಭ ಆಗಿದೆ ಅಂತ ತೋರಿಸ್ತೀನಿ. ಮತ್ತೆ 10 ಲಕ್ಷದ ರೂಪಾಯಿ 10 ಲಕ್ಷ ಏನ್ ಮಾಡಿದೆ ನೀನು ಅಂತ ಕೇಳಿದ್ರೆ, 10 ಲಕ್ಷದಲ್ಲಿ 5 ಲಕ್ಷ ಆ ಚಾರಿಟಿ ಕೊಟ್ಟೆ, ಈ ಮಟ್ಟಕ್ಕೆ ಕೊಟ್ಟೆ, ಆಮೇಲೆ ಯಾವ್ದೋ ಒಂದು ಗೌರ್ಮೆಂಟ್ ಸ್ಕೀಮಲ್ಲಿ ಇಟ್ಟೆ, ಯಾವ್ದಕ್ಕೆ ಟ್ಯಾಕ್ಸ್ ಆಗಲ್ವೋ ಆ ಸ್ಕೀಮಲ್ಲಿ ಇಟ್ಟೆ, ಹಂಗ ಅನ್ಬಿಟ್ಟು ನಾನು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಫೈನಲಿ ಅಂತಂದ್ರೆ ಬರೀ 10,000 ರೂಪಾಯಿ ತೋರಿಸ್ತೀನಿ. ಈ ತರ ನಾನು ಏನ್ ಮಾಡ್ತೀನಿ, CA GA ಹಿಡಿದು ಕ್ರಿಯೇಟಿವ್ ಅಕೌಂಟಿಂಗ್ ನಾನು ಮಾಡ್ತೀನಿ. ಈ ತರ ಕ್ರಿಯೇಟಿವ್ ಅಕೌಂಟಿಂಗ್ ಮಾಡೋದ್ರಿಂದ ಟ್ಯಾಕ್ಸ್ ಯಾರಿಗೆ ಲಾಸ್ ಆಗ್ತಿದೆ, ಗೌರ್ಮೆಂಟಿಗೆ ಲಾಸ್ ಆಗ್ತಿದೆ. ಅದಕ್ಕೆ ಗೌರ್ಮೆಂಟ್ ಒಂದು ಇಂಟ್ರೊಡ್ಯೂಸ್ ಮಾಡ್ತು, ದಟ್ ಈಸ್ ಮ್ಯಾಟ್, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಇದು ಹೇಳುತ್ತೆ, ಇಫ್ ಯುವರ್ ಬುಕ್ ಪ್ರಾಫಿಟ್, ನಿನ್ ಬುಕ್ಕಲ್ಲಿ ತೋರಿಸ್ತಿರೋ ಪ್ರಾಫಿಟ್ ಅಂದ್ರೆ ಇಫ್ ಯುವರ್ ಟ್ಯಾಕ್ಸಬಲ್ ಇನ್ಕಮ್ ನೀನ್ ಟ್ಯಾಕ್ಸ್ ಕಟ್ಟಬೇಕಾಗಿರೋದು, ಇನ್ಕಮ್ ಇರೋದು, ಟ್ಯಾಕ್ಸಬಲ್ ಇನ್ಕಮ್ ಕಟ್ಟಬೇಕಾಗಿರೋದು, ಇಫ್ ಇಟ್ ಈಸ್ ಲೆಸ್ ದೆನ್ 30% ಆಫ್ ದಿ ಬುಕ್ ಪ್ರಾಫಿಟ್. ಈ ಬುಕ್ ಪ್ರಾಫಿಟ್ ಅಲ್ಲಿ ನೀನೇನ್ ತೋರಿಸ್ತಿದೆಯಲ್ಲ, ಇದಕ್ಕಿಂತ ಇಫ್ ಇಟ್ ಇಸ್ ಲೆಸ್ ದೆನ್ 30% ಆಫ್ ದಿ ಬುಕ್ ಪ್ರಾಫಿಟ್, ದೆನ್ ಯು ಹ್ಯಾವ್ ಟು ಪೇ ದಿ ಟ್ಯಾಕ್ಸ್
ದಟ್ ಈಸ್ 18.5% ಆಫ್ ದಿ ಬುಕ್ ಪ್ರಾಫಿಟ್. ಈ ವರ್ಷ 18.5% ಮಾಡಿರೋದು. ಮುಂಚೆ ಇದು 20 ಇತ್ತು. ಏನ್ ಹೇಳುತ್ತೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಮಿನಿಮಮ್ ಆರ್ಡಿನರಿ ಟ್ಯಾಕ್ಸ್, if your taxable income is less than 30% of the book profit, then you have to pay the tax which is 18.5% of the book profit ಅಂತ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಹೇಳುತ್ತೆ. ಇದನ್ನ ಅಬೋಲಿಷ್ ಮಾಡಬೇಕು, ಇದು ಯೂಸ್ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಬಟ್ ಈ ಬಜೆಟ್ ನಲ್ಲಿ ಏನ್ ಹೇಳಿದ್ರು, ಬೇಡ ಈ ವರ್ಷ ಇದನ್ನ ಅಬೋಲಿಷ್ ಮಾಡಬೇಡಿ. ನೆಕ್ಸ್ಟ್ ಅದೇ ತರ ಕಾರ್ಪೊರೇಟ್ ಟ್ಯಾಕ್ಸ್ 30% ಇತ್ತು, ಇದನ್ನ 25%ಗೆ ರೆಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಪೀರಿಯಡ್ ಏನ್ ಕೊಡ್ತಿದ್ರು ಅದನ್ನ 5 ವರ್ಷದಿಂದ 7 ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಸೊ ಇಷ್ಟು ಆಕ್ಟಿವಿಟಿಗಳು ನಮಗೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇವರು ಮಾಡಿದ್ದಾರೆ. ಇನ್ನ ನೆಕ್ಸ್ಟ್, ನಾವು ₹1 ಬರ್ತಿದೆ ಅಂದ್ರೆ, ದಟ್ ಈಸ್ ರುಪಿ ಕಮ್ಸ್ ಫ್ರಮ್, ನಮ್ಮ ಹತ್ರ ₹1 ನಮ್ಮ ದೇಶಕ್ಕೆ ಬರ್ತಿದೆ ಅಂದ್ರೆ ಎಲ್ಲಿಂದ ಬರ್ತಿದೆ? ಆ ₹1ನಲ್ಲಿ ನಮಗೆ 19 ಪೈಸಾ ಬರ್ತಿರೋದು ಕಾರ್ಪೊರೇಟ್ ಟ್ಯಾಕ್ಸ್ ಇಂದ, ಮಿಕ್ಕಿದ 19 ಪೈಸಾ ಬರ್ತಿರೋದು ಬಾರೋಯಿಂಗ್ ಇಂದ, ನೆಕ್ಸ್ಟ್ 14 ಪೈಸಾ ಬರ್ತಿರೋದು ಇನ್ಕಮ್ ಟ್ಯಾಕ್ಸ್ ಇಂದ. ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್, ನೆಕ್ಸ್ಟ್ ಬಾರೋಯಿಂಗ್, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್. ಅದೇ ತರನೇ ನಮಗೆ ₹1 ನಮ್ಮ ದೇಶದಿಂದ ಹೋಗ್ತಿದೆ ಅಂದ್ರೆ ಏನಕ್ಕೋಸ್ಕರ ಒಂದು ದೇಶದಿಂದ ನಾವು ಇದು ₹1 ಹೋಗ್ತಿದೆ ಅಂದ್ರೆ ಎಷ್ಟು ಖರ್ಚು ಮಾಡ್ತಿದೀವಿ? 24 ಪೈಸಾ ಸೆಂಟರ್ ಸ್ಟೇಟ್ ಗಳಿಗೆಲ್ಲ ದುಡ್ಡು ಕೊಡುತ್ತಲ್ಲ ಅದ್ರಲ್ಲಿ ಹೋಗ್ತಿದೆ. ಓಕೆ, ಅದಾದ್ಮೇಲೆ 18 ಪೈಸಾ ನಾವು ತಗೊಂಡಿರೋ ಸಾಲಗಳಿಗೆ ಬಡ್ಡಿ ತುಂಬಬೇಕು, ಅದಕ್ಕೋಸ್ಕರ 18 ಪೈಸಾ ಹೋಗ್ತಿದೆ. 11 ಪೈಸಾ ಸೆಂಟರ್ ಅದರ್ 13% ಅದರ್ ಎಕ್ಸ್ಪೆಂಡಿಚರ್, 11% ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಇದಕ್ಕೋಸ್ಕರ ನಡೀತಾ ಇದೆ. ಇಷ್ಟು ನಮಗೆ ಯೂನಿಯನ್ ಬಜೆಟ್ ನೀವು ನೋಡ್ಕೊಳ್ಳೇಬೇಕಾದಂತ ವಿಚಾರಗಳು ಇಷ್ಟರಲ್ಲಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ನಮಗೆ ಇರುವಂತದ್ದು ಬಜೆಟ್ 2017. ಯಾವ್ದ್ರ ಬಗ್ಗೆ ಹೇಳ್ತೀನಿ ಈಗ ನಾನು? ಕರ್ನಾಟಕ ಬಜೆಟ್ ಬಗ್ಗೆ ನಾನು ಮಾತಾಡ್ತೀನಿ. ಕರ್ನಾಟಕ ಬಜೆಟ್ ಏನು, ಇದರಲ್ಲಿ ಏನೇನ್ ಚೇಂಜಸ್ ಹೇಳಿದ್ದಾರೆ ಅಂತ ನಾವು ನೋಡೋಣ. ಇನ್ಫ್ಯಾಕ್ಟ್ ಒಂದು ಪಾಯಿಂಟ್ ನಾನು ನಿಮಗೆ ಹೇಳಬೇಕು, ಸ್ಪೆಷಲಿ ಇಂಡಿಯಾ ಮತ್ತೆ ಕರ್ನಾಟಕದ್ದು ಬಜೆಟ್ ರಿಲೇಟೆಡ್ ಇಂದು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಎಕನಾಮಿಕ್ ಸರ್ವೆಗಳಿಗೆ ದೇರ್ ಆರ್ ಅದರ್ ಯೂಟ್ಯೂಬ್ ಚಾನಲ್ಸ್ ವೇರ್ ದೇ ಹ್ಯಾವ್ ಎಕ್ಸ್ಪ್ಲೇನ್ ವೆರಿ ಬ್ಯೂಟಿಫುಲಿ. ಸೊ ಅದನ್ನ ನೀವು ಅಂದ್ರೆ ಎಕನಾಮಿಕ್ ಸರ್ವೆ ಪ್ರಿಫೇಸ್ ನಲ್ಲಿ ಕೊಟ್ಟಿದ್ದಾರೆ. ಈ ಸತಿ ಎಕನಾಮಿಕ್ ಸರ್ವೆ, ಕರ್ನಾಟಕದ ಎಕನಾಮಿಕ್ ಸರ್ವೆ ಏನ್ ಮಾಡ್ತಿದೆ, ದೇ ಆರ್ ಅಟೆಂಪ್ಟಿಂಗ್ ಟು ಐಡೆಂಟಿಫೈಡ್ ಕ್ರಿಟಿಕಲ್ ಗ್ರೋತ್ ಸೆಕ್ಟರ್ ಸಚ್ ಆಸ್, ರಿಮೆಂಬರ್ ದಿಸ್, ಹಾರ್ಟಿಕಲ್ಚರ್, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ, ಅನಿಮಲ್ ಹಸ್ಬೆಂಡ್ರಿ, ಸಸ್ಟೈನಬಲ್ ಇರಿಗೇಷನ್. ಈ 4 ಮೇಲೆ ಫೋಕಸ್ ಮಾಡ್ತಿದೆ. ಕ್ರಿಟಿಕಲ್ ಗ್ರೋತ್ ಸೆಕ್ಟರ್ ಅಂದ್ರೆ ಈ 4 ಡೆವಲಪ್ ಆದ್ರೆ ಮಾತ್ರ ಕರ್ನಾಟಕ ಡೆವಲಪ್ ಆಗೋದು ಅನ್ನೋ ಆಂಗಲ್ ನಲ್ಲಿ, ಅಂದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಗೆ ಮಿನಿಮಮ್ ಇವು 4 ಆಗ್ಲೇಬೇಕು ಡೆವಲಪ್ಮೆಂಟ್, ಇಲ್ಲ ಆಗೋದಿಲ್ಲ ಅಂತ ಇವರು 4 ಕ್ರಿಟಿಕಲ್ ಗ್ರೋತ್ ಸೆಕ್ಟರ್ಸ್ ನ ಐಡೆಂಟಿಫೈ ಮಾಡಿದ್ದಾರೆ. ಮತ್ತೆ ಈ ವರ್ಷದ ಎಕನಾಮಿಕ್ ಸರ್ವೆ ಸ್ಪೆಷಲ್ ಏನು? ಮುಂಚೆ ಎಕನಾಮಿಕ್ ಸರ್ವೆ ಈ ತರ ಇರಲಿಲ್ಲ. ಈ ವರ್ಷ ಏನ್ ಮಾಡಿದ್ದಾರೆ, ಫಸ್ಟ್ ಟೈಮ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಫೀಚರ್, ದಟ್ ಈಸ್ ದಿ ಎಕನಾಮಿಕ್ ಸರ್ವೆ ಅಟ್ ಗ್ಲಾನ್ಸ್. ಸ್ಟಾರ್ಟಿಂಗ್ ಅಲ್ಲಿ ಇಡೀ ಎಕನಾಮಿಕ್ ಸರ್ವೆ ಏನ್ ಹೇಳ್ತಿದೆ, ಏನ್ ಇದ್ರದ್ದು ಜಿಸ್ಟು, ಇದರ ಒಂದು ಸಾರ ಏನು ಅನ್ನೋದನ್ನ ನಮಗೆ ಈ ಸತಿ ಕೊಡ್ತಿರುವಂತ ಎಕನಾಮಿಕ್ ಸರ್ವೆನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಕನಾಮಿಕ್ ಸರ್ವೆ ಚಾಪ್ಟರ್ ಗ್ಲಾನ್ಸ್ ಅಂತಿದೆ. ಅದರಿಂದ ಕೆಲವು ವಿಚಾರಗಳನ್ನ ನಾನು ತೆಗೆದಿದ್ದೀನಿ. ಇವಾಗ ಎಕನಾಮಿಕ್ ಸರ್ವೆ ಫಸ್ಟ್ ಚಾಪ್ಟರ್, ಇದನ್ನ ನಾನು ಅನಲೈಸ್ ಮಾಡಿದ್ದೀನಿ ಟೋಟಲ್ ಎಲ್ಲದನ್ನು ಸೇರಿಸಿ. ದೆನ್ ಅದಾದ್ಮೇಲೆ ನಾವು ಕರ್ನಾಟಕ ಬಜೆಟ್ಗೆ ಹೋಗ್ತೀವಿ. ಕರ್ನಾಟಕ ಅಟ್ ಗ್ಲಾನ್ಸ್ ಅಂದಾಗ ಈಗ ನೋಡಿ, ಇದು ನಾನು ಯಾವ್ಯಾವ್ದು ಎಲ್ಲೋ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಪ್ಲೀಸ್ ಇದನ್ನ ನೀವು ಒಮ್ಮೆ ಅಬ್ಸರ್ವ್ ಮಾಡಿ ಅಂಡ್ ಬೈ ಹಾರ್ಟ್ ಮಾಡಿ. ಜಿಯೋಗ್ರಫಿಕಲ್ ಏರಿಯಾ ಇದೆ, ರೆವಿನ್ಯೂ ಡಿವಿಷನ್ಸ್ ಇದೆ, ಡಿಸ್ಟಿಕ್ ಇದೆ, ತಾಲೂಕ್ ನೋಡಿ 176 ಅಂತ ಕೊಟ್ಟಿದ್ದಾರೆ, ತಾಲೂಕ್ 177. ರೀಸೆಂಟ್ ಆಗಿ ನಮಗೆ ಇಲ್ಲಿ ತಾಲೂಕನ್ನ ಯಾವ್ದು ತಾಲೂಕು ರೀಸೆಂಟ್ ಆಗಿ ಮಾಡಿದ್ದಾರೆ, ದಟ್ ಈಸ್ ಕಿತ್ತೂರು ತಾಲೂಕು 177 ತಾಲೂಕ್ ಅಂತ ಮಾಡಿದ್ದಾರೆ. ಇದನ್ನ ಈ ಸ್ಲೈಡ್ ಅನ್ನ ನೋಡಿ, ಈ ಸ್ಲೈಡ್ ಅನ್ನ ನಾನು ಕರ್ನಾಟಕ ಹ್ಯಾಂಡ್ ಬುಕ್ ಅನಾಲಿಸಿಸ್ ಅಂತ ಅನ್ಬಿಟ್ಟು ನಾನು ವಿಡಿಯೋ ಬಿಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ಇರುವಂತ ಒಂದು ಸ್ಲೈಡ್ ನ ಮತ್ತೆ ನಾನು ಕಾಪಿ ಪೇಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬರ್ತ್ ರೇಟ್ ಎಷ್ಟಿದೆ ಬೈ ಹಾರ್ಟ್ ಮಾಡಿ, ಡೆತ್ ರೇಟ್ ಎಷ್ಟಿದೆ ಬೈ ಹಾರ್ಟ್ ಮಾಡಿ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಎಷ್ಟಿದೆ ಬೈ ಹಾರ್ಟ್ ಮಾಡಿ. ನೋಡಿ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟು ಮತ್ತೆ ಮೆಟರ್ನಲ್ ಮಾರ್ಟಾಲಿಟಿ ರೇಟು ಡಿಫ್ರೆನ್ಸ್ ಗೊತ್ತಿರಬೇಕು. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟು ಪರ್ 1000 ಚೈಲ್ಡ್ ಬರ್ತ್, ಮೆಟರ್ನಲ್ ಮಾರ್ಟಾಲಿಟಿ ರೇಟು ಪರ್ 1 lakh ಡೆಲಿವರಿ. ಓಕೆ, ಮೆಟರ್ನಲ್ ಮಾರ್ಟಾಲಿಟಿ 1 lakh ಡೆಲಿವರಿನಲ್ಲಿ ಎಷ್ಟು ತಾಯಿಯ ಡೆತ್ ಆಗುತ್ತೆ, ಇಲ್ಲಿ 1000 ಡೆಲಿವರಿನಲ್ಲಿ ಎಷ್ಟು ಮಕ್ಕಳದು ಡೆತ್ ಆಗುತ್ತೆ ಅನ್ನೋದನ್ನ ಇವರು ನೋಡೋದು. ಇನ್ಫ್ಯಾಂಟ್ ಮಾರ್ಟಾಲಿಟಿ, ಮೆಟರ್ನಲ್ ಮಾರ್ಟಾಲಿಟಿ, ಈ ನಂಬರ್ಗಳು ನಿಮಗೆ ನೆನಪಿರಲಿ. ಅದಾದ್ಮೇಲೆ ಕರ್ನಾಟಕದ ಅಷ್ಟೇ ಕೇಳಲ್ಲ ಅವರು, ಕರ್ನಾಟಕದ ಇಂಡಿಯಾ ಕಂಪೇರ್ ಮಾಡಿ ಕೇಳ್ತಾರೆ. ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ರೂರಲ್ ಪಾಪ್ಯುಲೇಷನ್ ಎಷ್ಟು, ಕರ್ನಾಟಕದಲ್ಲಿ ಇದೆಷ್ಟು, ದೆನ್ ಅರ್ಬನ್ ಪಾಪ್ಯುಲೇಷನ್ ಎಷ್ಟು, ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಎಷ್ಟು, ಸೆಕ್ಸ್ ರೇಷಿಯೋ ಎಷ್ಟು, ಡಿಕೇಡಲ್ ಗ್ರೋತ್ ಪಾಪ್ಯುಲೇಷನ್ ಎಷ್ಟು, ಲಿಟ್ರಸಿ ರೇಟ್ ಎಷ್ಟು, ಜಿಯೋಗ್ರಫಿಕಲ್ ಏರಿಯಾ ಸೆನ್ಸಸ್ ಪ್ರಕಾರ ಇದು 2011 ಸೆನ್ಸಸ್ ಪ್ರಕಾರ ಎಷ್ಟು. ಈ ತರ ನೀವು ಫುಲ್ ನೋಡ್ಕೊಂಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾನು ಎಲ್ಲೋ ಮಾರ್ಕ್ ಮಾಡಿರೋದನ್ನ ನೀವು ನೋಡಬೇಕು, ಕಂಪೇರಿಟಿವ್ ನೋಡಬೇಕು ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಅಂಡ್ ಇಂಡಿಯಾ. ಬರೀ ಕರ್ನಾಟಕದ ಒಂದೇ, ಬರೀ ಇಂಡಿಯಾದ ಒಂದು ಗೊತ್ತಿದ್ರೆ ಸಾಲಲ್ಲ.
ಅವ್ರು ಅಕಸ್ಮಾತ್ ನಿಮಗೆ MCQ ಕೊಟ್ಟರು, MCQ ನಲ್ಲಿ ಕರ್ನಾಟಕದ್ದು ಲಿಟ್ರಸಿ ರೇಟ್ ಈಸ್ ಗ್ರೇಟರ್ ದೆನ್ ಇಂಡಿಯಾ ಅಂತ ಹೇಳ್ತಾರೆ. ಇನ್ನೊಂದು ಸೆಕೆಂಡ್ ಆಪ್ಷನ್ ಕರ್ನಾಟಕದ್ದು ಸೆಕ್ಸ್ ರೇಷಿಯೋ ಈಸ್ ಗ್ರೇಟರ್ ದೆನ್ ಇಂಡಿಯಾ ಅಂತ ಹೇಳ್ತಾರೆ. ಆಪ್ಷನ್ 1 ಕರೆಕ್ಟ್, 2 ಕರೆಕ್ಟ್, ಬೋತ್ ಕರೆಕ್ಟ್, ನೈದರ್ ಕರೆಕ್ಟ್, 4 ಆಪ್ಷನ್ ಕೊಡ್ತಾರೆ. ನಿಮಗೆ ಇವಾಗ ನಂಬರ್ ತಿಳ್ಕೊಳ್ಳೋದ್ರಲ್ಲಿ ಯೂಸೇ ಇಲ್ಲ. ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ಇದೆ ಅಂತ ಗೊತ್ತಿದ್ರೆ ಸಾಕು, ನೀವು ಇದನ್ನ ಟಿಕ್ ಮಾರ್ಕ್ ಮಾಡ್ಬೋದು. ಸೊ ಇದರಲ್ಲಿ ಆನ್ಸರ್ ಏನು, ಈ ಟೇಬಲ್ ಇಂದ ಬೋತ್ ಕರೆಕ್ಟ್. ಈ ತರ ವಿಚಾರಗಳನ್ನ ನಾವು ನೋಡ್ಕೊಬೇಕು. ಸೊ ಹಂಗಾಗಿ ಕಂಪೇರ್ಡ್ ಅನಾಲಿಸಿಸ್ ನಾವು ಓದಬೇಕು. ಓಕೆ, ನೆಕ್ಸ್ಟ್ ಎಕನಾಮಿಕ್ ಸರ್ವೆನಲ್ಲೇ ಸ್ಟಾರ್ಟಿಂಗ್ ನಮಗೆ ಇದೊಂದು ಕಲರ್ ಪಿಕ್ಚರ್ ಕೊಟ್ಟಿದ್ದಾರೆ. ಇದು ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೋಡಿ, ಟೋಟಲ್ ನಮಗೆ ಈ ಸತಿ ಎಕನಾಮಿಕ್ ಸರ್ವೆ ಗ್ಲಾನ್ಸ್ ನಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಎಷ್ಟು ಕೊಟ್ಟಿದೆ, ಇಂಡಸ್ಟ್ರಿ ಎಷ್ಟು ಕೊಟ್ಟಿದೆ, ಸರ್ವಿಸ್ ಎಷ್ಟು ಕೊಟ್ಟಿದೆ, GDP ಇದು ಗೊತ್ತಿರಲಿ. ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಇದನ್ನ ಬೈ ಹಾರ್ಟ್ ಮಾಡಿ. GDP ಎಷ್ಟಿದೆ ಅಂತ ಅಂದ್ಬಿಟ್ಟು ತಿಳ್ಕೊಬೇಕು, 6.9%. ಫಿಸ್ಕಲ್ ಡೆಫಿಸಿಟ್ ಎಷ್ಟು, ಆಮೇಲೆ ಕರ್ನಾಟಕದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂದಿದೆ, ಅದರಲ್ಲಿ ಸಾಫ್ಟ್ವೇರ್ ಸರ್ವಿಸ್ ಅಲ್ಲಿ ಎಷ್ಟು ಬಂದಿದೆ, ಆಮೇಲೆ ಎಷ್ಟು ಡ್ರಾಟ್ ಹಿಟ್ ಏರಿಯಾಸ್ ಇದೆ. ಡ್ರಾಟ್ ಅಂದ್ರೆ ನಮಗೆ ಬರಗಾಲ. ಈ ಬರಗಾಲ ಅಂತ ದುಡ್ಡು ಸ್ಯಾಂಕ್ಷನ್ ಮಾಡೋದು ಯಾರು, ಸೆಂಟರ್ ಸ್ಯಾಂಕ್ಷನ್ ಮಾಡ್ತಾರೆ. ಬಟ್ ಯಾವ್ಯಾವ ಏರಿಯಾ ಬರಗಾಲ ಇದೆ ಅಂತ ಅಂದ್ಬಿಟ್ಟು ಹೇಳೋದು ಯಾರು, ಇದು ಸ್ಟೇಟ್. ಸೊ ಇದು ನಿಮಗೆ ಗೊತ್ತಿರಲಿ, ಸ್ಟೇಟ್ ಡಿಕ್ಲೇರ್ ಮಾಡೋದು ನಮ್ಮ ಸ್ಟೇಟ್ ನಲ್ಲಿ ಈ ಡಿಸ್ಟಿಕ್ ಅಲ್ಲಿ ಇಲ್ಲಿ ಬರಗಾಲ ಇದೆ ಅಂತ, ಅವಾಗ ನಮಗೆ ಫಂಡ್ ಬರುತ್ತೆ. ನೆಕ್ಸ್ಟ್ ಇರಿಗೇಷನ್ ಪೊಟೆನ್ಶಿಯಲ್ ಜಾಸ್ತಿ ಆಗಿದೆ, ವಿ ಆರ್ ವೆರಿ ಹ್ಯಾಪಿ. ಆಮೇಲೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಆಗಿದೆ, ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಆಗಿದೆ. ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಇದು ಜಾಸ್ತಿ ಆಗಿದೆ, ಇಂಡಿಯಾ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಸೊ ಇಷ್ಟು ವಿಚಾರಗಳು ನಿಮಗೆ ಗೊತ್ತಿರಲಿ. ಅದ್ರ ಜೊತೆಗೆ ಎನರ್ಜಿ ಸೆಕ್ಟರ್ ಅಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್ ಅದು ಕಮ್ಮಿ ಆಗಿದೆ, ವಿ ಆರ್ ಹ್ಯಾಪಿ. ಇನ್ಸ್ಟಾಲೇಷನ್ ಕೆಪಾಸಿಟಿ ಜಾಸ್ತಿ ಆಗಿದೆ, ವಿ ಆರ್ ಹ್ಯಾಪಿ. ದೆನ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದ್ರೆ ಏನು, ಇದನ್ನ ಯಾರು ಪ್ರೊವೈಡ್ ಮಾಡ್ತಾರೆ, ಇದರಲ್ಲಿ ಏನೇನ್ರ ಬಗ್ಗೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾತಾಡುತ್ತೆ, ಇದ್ರದ್ದು ಬೇಸ್ ಇಯರ್ ಏನು, ಈ ಎಲ್ಲಾ ವಿಚಾರಗಳನ್ನ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ, ಗೊತ್ತಿರಲಿ ನಿಮಗೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಅದಾದ್ಮೇಲೆ ನೆಕ್ಸ್ಟ್ ಎನ್ರೋಲ್ಮೆಂಟ್ ರೇಷಿಯೋ, ಪ್ರೈಮರಿ ಎನ್ರೋಲ್ಮೆಂಟ್ ರೇಷಿಯೋ, ಅಪ್ಪರ್ ಪ್ರೈಮರಿ, ಸೆಕೆಂಡ್ರಿ, ಇದೆಲ್ಲ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನಾಗಿದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಪಾಯಿಂಟ್ಗಳನ್ನ ನೀವು ಜಾಸ್ತಿ ಅಬ್ಸರ್ವ್ ಮಾಡಲ್ಲ ಅಂದ್ರೂ ಬೇಡ, ನಾನು ಎಷ್ಟು ಹೇಳಿದ್ದೀನಿ ಅಷ್ಟನ್ನ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಓವರ್ ವ್ಯೂ ಆಫ್ ದಿ ಬಜೆಟ್ ಬಗ್ಗೆ ನಾವೀಗ 2017-18 ಯಾವ ಬಜೆಟ್ ನಾವು ಮಾತಾಡ್ತಿರೋದು, ವಿ ಆರ್ ಟಾಕಿಂಗ್ ಅಬೌಟ್ ದಿ ಕರ್ನಾಟಕ ಬಜೆಟ್. ಕರ್ನಾಟಕ ಬಜೆಟ್ ಅಲ್ಲಿ ಬಜೆಟ್ ಇನ್ ಸೈಜ್ ನಾವು ಎಸ್ಟಿಮೇಟ್ ಮಾಡಿದ್ವಿ, ಎಷ್ಟು ಬಜೆಟ್ ಸೈಜ್ 2017-18 ಎಷ್ಟು ಇರ್ಬೋದು ಅಂತ ಅಂದ್ಬಿಟ್ಟು ನಾವು ಇದು ಲಾಸ್ಟ್ ಕಂಪೇರ್ ಮಾಡಿದಾಗ ನಮಗೆ 14.16% ಗಿಂತ ಜಾಸ್ತಿ ಬಜೆಟ್ ಎಸ್ಟಿಮೇಟ್ ಆಗಿದೆ. ಬಜೆಟ್ ಸೈಜ್ ನಮ್ದು ದೊಡ್ಡದಾಗಿದೆ. ಅದೇ ರೀತಿ ಟೋಟಲ್ ರೆಸಿಪ್ಟ್ ಅಂದ್ರೆ ಏನು, ದುಡ್ಡು ನಾವು ತಗೊಂಡಿರೋದು. ಈಗ ನೋಡಿ, ರೆಸಿಪ್ಟ್ ಅಂದ್ರೆ ನಿಮಗೆ ಗೊತ್ತಿರಬೇಕು, ಬಜೆಟ್ ಅಂತಂದ್ರೆ ಏನು, ಒಂದ್ ಕಡೆ ರೆಸಿಪ್ಟ್, ಓಕೆ, ಇನ್ನೊಂದ್ ಕಡೆ ರೆವೆನ್ಯೂ, ಒಂದು ಕಡೆ ಕ್ಯಾಪಿಟಲ್. ರೆವೆನ್ಯೂ ಅಲ್ಲಿ ರೆವೆನ್ಯೂ ರೆಸಿಪ್ಟ್, ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಅಲ್ಲಿ ಕ್ಯಾಪಿಟಲ್ ರೆಸಿಪ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇಲ್ಲಿ ರೆವೆನ್ಯೂ ರೆಸಿಪ್ಟ್ ಬಗ್ಗೆ ಮಾತಾಡ್ತಿದೀವಿ. ಹೈಯೆಸ್ಟ್ ರೆವೆನ್ಯೂ ಇದು ರಿಲೇಟೆಡ್ ಅಂದ್ರೆ ಟೋಟಲ್ ರೆಸಿಪ್ಟ್ ಬಗ್ಗೆ ನಾವು ಮಾತಾಡ್ತಿದೀವಿ. ಕ್ಯಾಪಿಟಲ್ ರೆಸಿಪ್ಟ್, ರೆವೆನ್ಯೂ ರೆಸಿಪ್ಟ್ ಇವೆರಡನ್ನು ನಾವು ನೋಡಿದಾಗ ಯಾವ್ದು ಜಾಸ್ತಿ ರೆಸಿಪ್ಟ್ ಬಂದಿದೆ ಅಂದ್ರೆ ರೆವೆನ್ಯೂ ರೆಸಿಪ್ಟ್ ಫಸ್ಟ್ ಜಾಸ್ತಿ ಬಂದಿದೆ. ಸೆಕೆಂಡ್ ಒನ್ ನಮಗೆ ಲೋನ್ ಅಂಡ್ ಕ್ಯಾಪಿಟಲ್ ರೆಸಿಪ್ಟ್ ಬಂದಿದೆ. ಟೋಟಲ್ ಎಕ್ಸ್ಪೆಂಡಿಚರ್ ನೋಡಿದಾಗ ರೆವೆನ್ಯೂ ಎಕ್ಸ್ಪೆಂಡಿಚರ್ ನಮಗೆ ಜಾಸ್ತಿ ಇದೆ, ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ, ದೆನ್ ಅದಾದ್ಮೇಲೆ ರೀಪೇಮೆಂಟ್ ಆಫ್ ದಿ ಲೋನ್ ನೆಕ್ಸ್ಟ್ ಇದೆ. ಇದು ಆರ್ಡರ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಸರ್ಟೆನ್ ಪಾಯಿಂಟ್ಸ್ ನಾವು ನೋಡಬೇಕು. ಎಕ್ಸ್ಟೆನ್ಷನ್ ಆಫ್ ಕೃಷಿ ಭಾಗ್ಯ ಟು ಆಲ್ ತಾಲೂಕ್ಸ್ ಆಫ್ ದಿ ಕೋಸ್ಟಲ್ ಅಂಡ್ ಮಲ್ನಾಡ್ ಏರಿಯಾಸ್. ಏನಿದು ಕೃಷಿ ಭಾಗ್ಯ, ವಿಚ್ ಇಸ್ ದಿ ಸ್ಕೀಮ್, ಯಾವಾಗ ಬಂದಿತ್ತು, ಇದ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಮಗೆ ಗೊತ್ತಿರಬೇಕು. ಸೊ ಕೃಷಿ ಭಾಗ್ಯ ಸ್ಕೀಮು ಇಟ್ಸ್ ಅ ಗವರ್ಮೆಂಟ್ ಆಫ್ ಕರ್ನಾಟಕ ಸ್ಕೀಮು. ಏನು, ಟು ಅಚೀವ್ ಎ ರೆವಲ್ಯೂಷನರಿ ಚೇಂಜ್ ಅಂತ. ರೆವಲ್ಯೂಷನರಿ ಚೇಂಜ್ ಏನ್ ಮಾಡ್ತಿದ್ದಾರೆ, ಫಾರ್ಮ್ ಸೆಕ್ಟರ್ ಮಾಡ್ತಿದ್ದಾರೆ. ಹೆಂಗೆ, ಅಂಡರ್ ದಿಸ್ ಗವರ್ಮೆಂಟ್ ಇಸ್ ಕಮಿಟೆಡ್ ಟು ಟ್ರಾನ್ಸ್ಫಾರ್ಮ್ ಅಗ್ರಿಕಲ್ಚರ್ ಸೆಕ್ಟರ್. ಹೌ, ಬೈ ಇನ್ಕ್ರೀಸಿಂಗ್ ಫಾರ್ಮ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ತೀವಿ, ಹೊಸ ಟೆಕ್ನಾಲಜಿನ ನಾವು ಬಳಸ್ಕೊಂತೀವಿ, ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಗಳನ್ನ ನಾವು ಬಳಸ್ಕೊಂತೀವಿ, ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ಸರಿಯಾಗಿ ಮಾಡ್ತೀವಿ, ಓಕೆ, ಇರಿಗೇಷನ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತೀವಿ. ಈ ತರ ನಾವು ಪ್ರೊವೈಡ್ ಮಾಡಿ ಒಂದು ರೆವಲ್ಯೂಷನರಿ ಚೇಂಜ್ ಕರ್ನಾಟಕದ ಅಗ್ರಿಕಲ್ಚರ್ ದಟ್ ಇಸ್ ಫಾರ್ಮ್ ಸೆಕ್ಟರ್ ಮಾಡ್ತೀವಿ ಅಂತ ಇವರು ಲಾಂಚ್ ಮಾಡ್ಕೊಂಡಿರುವಂತದ್ದು ಪ್ರೋಗ್ರಾಮ್ ಕೃಷಿ ಭಾಗ್ಯ ಸ್ಕೀಮ್. ಯಾಕೆ, ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 70% ಫಾರ್ಮರ್ಸ್ ಆಕಾಶ ನೋಡ್ಕೊಂಡು ಅಗ್ರಿಕಲ್ಚರ್ ಮಾಡ್ತಾರೆ. ಅಂದ್ರೆ ಏನು, ಮಳೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ ಕಾರಣದಿಂದ ಇದು ಕೃಷಿ ಭಾಗ್ಯ ಸ್ಕೀಮ್ ಲಾಂಚ್ ಮಾಡಿದ್ದಾರೆ. ಕೃಷಿ ಭಾಗ್ಯ ಸ್ಕೀಮ್ ಒಳಗಡೆ ನಮಗೆ ಕೃಷಿ ಯಂತ್ರಧಾರೆ ಸ್ಕೀಮು, ಭೂಚೇತನ, ಭೂ ಸಮೃದ್ಧಿ ಪ್ರೋಗ್ರಾಮು, ಫಾರ್ಮ್ ಪಾಯಿಂಟ್ಸ್, ಕೃಷಿ ಮೇಳ ಇರೋದು. ಇದರಲ್ಲಿ ಕೃಷಿ ಯಂತ್ರಧಾರೆ ಸ್ಕೀಮ್ ಅಂದ್ರೆ ಈಗ ನೋಡಿ,
ಭಾಗ್ಯ ಸ್ಕೀಮ್ ಅಲ್ಲಿ ಹೇಳಿದ್ದಾರೆ ನಾವು ನ್ಯೂ ಟೆಕ್ನಾಲಜಿ ಇಕ್ವಿಪ್ಮೆಂಟ್ ಇದನ್ನೆಲ್ಲ ತಗೊಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಇದನ್ನ ಹೆಲ್ಪ್ ಮಾಡ್ತೀವಿ ಅಂದ್ರೆ ಫಾರ್ಮರ್ಸ್ಗೆ ಅದನ್ನ ಸಿಗೋದಕ್ಕೆ ಈ ಪಾರ್ಟ್ ಇದೊಂದು ಸಬ್ ಪಾರ್ಟ್ ಅನ್ನು ಹೆಲ್ಪ್ ಮಾಡೋದಕ್ಕೆ ಇರುವಂತಹ ಪ್ರೋಗ್ರಾಮ್ ಇದು. ಭೂಚೇತನ ಭೂ ಸಮೃದ್ಧಿ ಅಂದ್ರೆ ರೆಜ್ಯುವಿನೇಟ್ ಸಾಯಿಲ್ ಹೆಲ್ತ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್. ಫಾರ್ಮ್ ಪಾಂಡ್ಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೋಸ್ಕರ. ಕೃಷಿ ಮೇಳ ಇದನ್ನ ಫಾರ್ಮರ್ಸ್ ಗೆ ಎಜುಕೇಟ್ ಮಾಡಬೇಕು ರಿಗಾರ್ಡಿಂಗ್ ದಿ ಲೇಟೆಸ್ಟ್ ಡೆವಲಪ್ಮೆಂಟ್, ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ಇರುವಂತದ್ದು. ನೆಕ್ಸ್ಟ್ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇಸ್ ನಥಿಂಗ್ ಬಟ್ ಸೆಂಟ್ರಲ್ ಏನ್ ಫಸಲ್ ಬಿಮಾ ಯೋಜನೆ ಇತ್ತು ಅದೇ, ಅದನ್ನ ನಾನು ಯೂನಿಯನ್ ಬಜೆಟ್ ಇವಾಗ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಫಸಲ್ ಬಿಮಾ ಯೋಜನೆ ಏನಂತ ಹೇಳಿದೆ. ನೆಕ್ಸ್ಟ್ ಡ್ರಿಪ್ ಮತ್ತೆ ಸ್ಪ್ರಿಂಕ್ಲರ್ ಇರಿಗೇಷನ್ ಗೋಸ್ಕರ 90% ಸಬ್ಸಿಡಿ, 50% ಸಬ್ಸಿಡಿ 5 ಹೆಕ್ಟೇರ್ ರೆಸ್ಪೆಕ್ಟಿವ್ ಇರೋರಿಗೆ ಇದು ಪ್ರೊವೈಡ್ ಮಾಡಬೇಕು. ಕೃಷಿ ಯಂತ್ರಧಾರೆ ಪ್ರೋಗ್ರಾಮ್ ಏನಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆ? ಟು ಇನ್ಕ್ರೀಸ್ ದಿ ಪ್ರೊಡಕ್ಷನ್ ಆಫ್ ಪ್ಯಾಡಿ, ಪಲ್ಸಸ್ ಅಂಡ್ ಆಯಿಲ್ ಸೀಡ್ಸ್ಗೋಸ್ಕರ. ಆಮೇಲೆ ರೂರಲ್ ಫಾರ್ಮ್ ಮಿಷನರಿ ಸರ್ವಿಸ್ ಸೆಂಟರ್ ಮಾಡಬೇಕು. ಬಿಕಾಸ್ ಇವ್ರು ಫಾರ್ಮ್ ಮೆಷಿನ್ಗಳನ್ನೆಲ್ಲ ತಗೊಂಡ್ಬಿಡ್ತಾರೆ, ಇದನ್ನ ಸರಿ ಮಾಡ್ಸಕ್ ಆಗ್ಲಾಗ್ಲ ಪೇಟೆಗೆ ಬರ್ಬೇಕಂದ್ರೆ ಸರಿ ಹೋಗಲ್ಲ ಅಲ್ವಾ. ಸೊ ಹಂಗಾಗಿ ರೂರಲ್ ಅಲ್ಲೇ ಫಾರ್ಮ್ ಮಿಷನರಿ ಸರ್ವಿಸ್ ಸೆಂಟರ್ ಗಳನ್ನ ಇವರು ಡೆವಲಪ್ ಮಾಡಬೇಕು. ಇದು ನಮಗೆ ಅಗ್ರಿಕಲ್ಚರ್ ಅಲ್ಲಿ ಹೇಳಿರುವಂತದ್ದು. ಹಾರ್ಟಿಕಲ್ಚರ್ ಅಲ್ಲಿ ನಾವೇನ್ ಕೃಷಿ ಭಾಗ್ಯ ಸ್ಕೀಮ್ ನೋಡಿದ್ವಿ, ಈ ಕೃಷಿ ಭಾಗ್ಯ ಸ್ಕೀಮ್ ನ ಫಸ್ಟ್ ಟೈಮ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಇನ್ವಾಲ್ವ್ ಮಾಡಿದ್ದಾರೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗೂ ಇದನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದು ನಮಗೆ ಈ ವರ್ಷದ ಬಜೆಟ್ ಹೈಲೈಟ್ ನಿಮಗೆ ಗೊತ್ತಿರಲಿ. ಇಲ್ಲಿ ಹಾರ್ಟಿಕಲ್ಚರ್ ಅಲ್ಲಿ ಏನ್ ಮಾಡಿದ್ದಾರೆ, ಗುಡ್ ಕ್ವಾಲಿಟಿ ಸೀಡ್ಸ್ ಬೇಕು, ಮಾಡೆಲ್ ಫಾರ್ಮ್ಸ್ ಬೇಕು, ಕ್ಯಾಶ್ಯೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ, ಕೋಕೋನಟ್ ಪ್ಲಾಂಟೇಶನ್ ಬಗ್ಗೆ ಮಾತಾಡಿದ್ದಾರೆ, ಮ್ಯಾಂಗೋ ಆರ್ಚಿಡ್ಸ್ ಬಗ್ಗೆ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಇವರು ಸೈಂಟಿಫಿಕ್ ರೈಪನಿಂಗ್ ಫೆಸಿಲಿಟಿ 100 APMC ಮಾರ್ಕೆಟ್. ಸೈಂಟಿಫಿಕ್ ರೈಪನಿಂಗ್ ಆಫ್ ವಾಟ್? ಮ್ಯಾಂಗೋಸ್ ಸೈಂಟಿಫಿಕ್ ರೈಪನಿಂಗ್ ಮಾಡಬೇಕು. ಸೈಂಟಿಫಿಕ್ ರೈಪನಿಂಗ್ ಅಂದ್ರೇನು ಅಂದ್ರೆ ಇದು ಬೇಗ ಹಣ್ಣಾಗೋ ತರ ಮಾಡಬೇಕು. ಬೇಗ ಹಣ್ಣಾಗೋದಕ್ಕೆ ನೋಡಿ, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಿಮಗೆ ಗೊತ್ತಿರಬೇಕು. ಬೇಗ ಹಣ್ಣಾಗೋದಕ್ಕೆ ಯಾವ್ದದು? ದಿ ಎಲಿಮೆಂಟ್ ಆರ್ ದಿ ಕೆಮಿಕಲ್ ದಟ್ ಈಸ್ ಈಥೈಲಿನ್. ಈಥೈಲಿನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಆರ್ಟಿಫಿಷಿಯಲ್ ರೈಪನಿಂಗ್. ಸೈಂಟಿಫಿಕ್ ರೈಪನಿಂಗ್ ಅಂದ್ರೂ ಅದೇ. ನೆಕ್ಸ್ಟ್ ಚಿಲ್ಲಿ, ಪೆಪ್ಪರ್, ಟರ್ಮರಿಕ್ ಅಂಡ್ ಅದರ್ ಸ್ಪೈಸಸ್ ಗೆ ಡೆವಲಪ್ಮೆಂಟ್ ಬೋರ್ಡ್. ಅದಾದ್ಮೇಲೆ ನೆಕ್ಸ್ಟ್ ಫಾರ್ ಟ್ಯಾಪಿಂಗ್ ಆಫ್ ದಿ ನೀರಾನ ಟ್ಯಾಪ್ ಮಾಡಿ ನರಿಶಿಂಗ್ ಡ್ರಿಂಕ್ ಡೆವಲಪ್ ಮಾಡೋದಕ್ಕೋಸ್ಕರ ಇದಕ್ಕೆ ಲೈಸೆನ್ಸ್ ಪ್ರೊವೈಡ್ ಮಾಡಬೇಕು. ಇದಕ್ಕಾಗಿ ಒಂದು ಮಾರ್ಕೆಟ್ ರೆಡಿ ಮಾಡಬೇಕು ಅನ್ನೋದನ್ನ ಇವರು ಹಾರ್ಟಿಕಲ್ಚರ್ ನಲ್ಲಿ ನೋಡ್ಕೊಂಡಿದ್ದಾರೆ. ಇನ್ನ 90% ಸಬ್ಸಿಡಿ ಫಾರ್ ದಿ ಡ್ರಿಪ್ ಇರಿಗೇಷನ್ ಗೆ, 50% ಸಬ್ಸಿಡಿ ಇಫ್ ಯು ವಾಂಟ್ ಟು ಪರ್ಚೇಸ್ ವಾಟರ್ ಟ್ಯಾಂಕರ್ಸ್. ಇನ್ ಸೆರಿಕಲ್ಚರ್ ಅಲ್ಲಿ ಏನ್ ಮಾಡಿದ್ದಾರೆ? ಸೆರಿಕಲ್ಚರ್ ಅಲ್ಲಿ ದಿ ಎಗ್ ಕ್ವಾಲಿಟಿ ಕಂಟ್ರೋಲ್ ಅಥಾರಿಟಿ ಒಂದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾರಿಗೆ? ಡಿಪ್ಲೊಮಾ ಹೋಲ್ಡರ್ಸ್ಗೆ. ಯಾಕೆ? ಎಂಟ್ರಪ್ರಿನರ್ಶಿಪ್ ಗೊತ್ತಾಗಬೇಕು. ಇವ್ರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಯಾರು? ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೊಡ್ತಿರೋದು. ಸಿಲ್ಕ್ ಬಗ್ಗೆ ಇವರು ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಅದರಿಂದ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ನಡೆಸಬಹುದು. ಆಲ್ಸೋ ಇದು ನೆನಪಿರ್ಲಿ, ಸೆರಿಕಲ್ಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹಾಸನಲ್ಲಿ ಓಪನ್ ಮಾಡ್ತಿದ್ದಾರೆ. ಇನ್ನ ಕೋಆಪರೇಷನ್ ಅಂದ್ರೆ ಏನು? ಜನಕ್ಕೆ ಸಾಲ, ಬಡ್ಡಿ ಕಮ್ಮಿ ರೇಟೆಡ್ ಅಲ್ಲಿ ಸಾಲ ಪ್ರೊವೈಡ್ ಮಾಡಬೇಕು ರೈತರಿಗೆ. ಇದನ್ನ ಯಾವ ತರ ಪ್ರೊವೈಡ್ ಮಾಡ್ತಿದ್ದಾರೆ? ಶಾರ್ಟ್ ಟರ್ಮ್ ಅಗ್ರಿಕಲ್ಚರ್ ಲೋನ್ ಪ್ರೊವೈಡ್ ಮಾಡ್ತಿದ್ದಾರೆ, ಮೀಡಿಯಂ ಟರ್ಮ್ ಕೊಡ್ತಿದ್ದಾರೆ, ಲಾಂಗ್ ಟರ್ಮ್ ಕೊಡ್ತಿದ್ದಾರೆ. ಯಾವುದನ್ನ ಎಷ್ಟೆಷ್ಟು ದುಡ್ಡಿಗೆ ಎಷ್ಟೆಷ್ಟು ಬಡ್ಡಿನಲ್ಲಿ ಕೊಡ್ತಿದ್ದಾರೆ. ಇದನ್ನ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ಯಾವ ತರ ಬಡ್ಡಿ ಕೊಡ್ತಿದ್ದಾರೆ. ದೆನ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಮೈಕ್ರೋ ಫೈನಾನ್ಸ್ ಪ್ರೊವೈಡ್ ಮಾಡೋದಕ್ಕೆ ಏನ್ ಮಾಡ್ತಿದ್ದಾರೆ, ಅದು ನಮಗೆ ಕೋಆಪರೇಷನ್ ಅಲ್ಲಿ ಇರೋದು. ನೆಕ್ಸ್ಟ್ ಮೈಕ್ರೋ ಇರಿಗೇಷನ್. ಮೈಕ್ರೋ ಇರಿಗೇಷನ್ ಡಿಪಾರ್ಟ್ಮೆಂಟ್ ದಟ್ ಈಸ್ ಯಾವುದು? ಇಂಪ್ಲಿಮೆಂಟೇಷನ್ ಆಫ್ ಕೆರೆ ಸಂಜೀವಿನಿ ಪ್ರೋಗ್ರಾಮ್. ಕೆರೆ ಸಂಜೀವಿನಿ ಪ್ರೋಗ್ರಾಮ್ ಯಾರು ಇಂಪ್ಲಿಮೆಂಟ್ ಮಾಡ್ತಿರೋದು? ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್. ಏನು ಕೆರೆ ಸಂಜೀವಿನಿ ಪ್ರೋಗ್ರಾಮ್ ಅಂದ್ರೆ ಏನು? ವಾಟ್ ಈಸ್ ದಿಸ್? ದಿಸ್ ಮೀನ್ಸ್ ದಟ್ ಇದು ಟು ಇನ್ಕ್ರೀಸ್ ದಿ ಗ್ರೌಂಡ್ ವಾಟರ್ ಲೆವೆಲ್. ಗ್ರೌಂಡ್ ವಾಟರ್ ಲೆವೆಲ್ ನ ಇನ್ಕ್ರೀಸ್ ಮಾಡಬೇಕು. ಹೆಂಗೆ? ಹೂಳ್ ತೆಗಿಬೇಕು. ಆಲ್ಸೋ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಬೇಕು, ರೂರಲ್ ಆಕ್ಟಿವಿಟಿ. ಹೂಳ್ ತೆಗಿಬೇಕು, ರೂರಲ್ ಅಲ್ಲಿ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ಬೇಕಂದ್ರೆ ಯಾವ್ದು ಮಾಡ್ಬೋದು ನಾವು? ಮನ್ರೇಗಾ ಹಾಕ್ಬಿಟ್ಟು, MGNR EG ಹಾಕ್ಬಿಟ್ಟು ಇದರಲ್ಲಿ ಈ ವರ್ಕರ್ಸ್ ಕೈಯಲ್ಲಿ ಕೆರೆ ಹೂಳ್ ತೆಗ್ಸನ ಅಲ್ಲಿ, ಅವಾಗ ಗ್ರೌಂಡ್ ವಾಟರ್ ಲೆವೆಲ್ಗೆ ಅದು ನೀರು ಇಂಗಿತ ಆಗುತ್ತೆ. ಇದನ್ನ ಮಾಡಬಹುದು. ಆಲ್ಸೋ ನಾವು ಬರಗಾಲದಲ್ಲಿ ಇದೀವಿ, ಎಷ್ಟೊಂದು ಡ್ರಾಟ್ ಹಿಟ್ ಜಾಗಗಳು ಕರ್ನಾಟಕದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಏನು? ಅರ್ಜೆಂಟ್ ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಈ ಕೆರೆ ಸಂಜೀವಿನಿ ಸ್ಕೀಮ್ ಅಲ್ಲಿ ನಾವು ಬೇಕಾದ್ರೆ ಮೆಷಿನ್ ಗಳನ್ನು ಇನ್ವಾಲ್ವ್ ಮಾಡ್ಕೊಂತೀವಿ. ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ, ದಟ್ ಈಸ್ ಮನ್ರೇಗಾ ಪ್ರೋಗ್ರಾಮ್ ಅಲ್ಲಿ ನಾವೇನು ಇವ್ರನ್ನಷ್ಟೇ ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳಿದ್ವೋ, ನಾವು ಟೆಕ್ನಾಲಜಿ ಅವರಲ್ಲಿ ಅರ್ತ್ ಮೂವರ್ಸ್ ಅನ್ನು ಯೂಸ್ ಮಾಡಿ ಅರ್ಜೆಂಟ್ ಇದ್ರೆ ನಾವು ತೆಗಿತೀವಿ. ಬಿಕಾಸ್ ಮನ್ರೇಗಾದಲ್ಲಿ ನೀವು ಬೇರೆ ಏನು ಮೆಷಿನ್ಸ್ ಗಳನ್ನು ಯೂಸ್ ಮಾಡಂಗಿಲ್ಲ, ಮನುಷ್ಯರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ. ಬಟ್ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅವಶ್ಯಕತೆ ಬಿದ್ರೆ ಅರ್ತ್ ಮೂವರ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ವೆಂಟೆಡ್ ಡ್ಯಾಮ್. ವೆಂಟೆಡ್ ಡ್ಯಾಮ್ ಅಂದ್ರೆ ಏನು? ಈ ಡ್ಯಾಮ್ ಗಳಿಗೆ ದಟ್ ಈಸ್ ಖಾಲಿ ಜಾಗ, ಅಂದ್ರೆ ಒಂದು
ವಾಟರ್ ಟೈಟ್ ಅಲ್ಲ. ವೆಂಟೆಡ್ ಅಂದ್ರೆ ಈಗ ವೆಂಟೆಡ್ ಹೋಟೆಲ್ಸ್ ಅಂತಂತಾರೆ, ವೆಂಟೆಡ್ ಡೋರ್ ಅಂದ್ರೆ ಗಾಳಿ ಬರೋದಕ್ಕೆ ಸ್ವಲ್ಪ ಜಾಗ, ವೆಂಟೆಡ್ ಅಂದ್ರೆ ಸ್ವಲ್ಪ ಜಾಗ ಇರಬೇಕು. ಆತರ ಇಲ್ಲಿ ಪೂರಾ ನದಿ ಹರಿಯೋದನ್ನೇ ಪೂರಾ ತಡೆಯೋದಿಲ್ಲ, ಸ್ವಲ್ಪ ಅದು ಗ್ಯಾಪ್ ಮಧ್ಯದಲ್ಲಿ ಕೊಟ್ಟಿರ್ತಾರೆ, ಸೊ ದಟ್ ಫ್ರೀ ಫ್ಲೋ ಆಫ್ ವಾಟರ್ ಆಗ್ಬೇಕು. ಯಾಕೆ? ಬಿಕಾಸ್ ನಮಗೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅಲ್ಲೇ ನಾವು ನೋಡಿದೀವಿ. ಎತ್ತಿನಹೊಳೆ ಪ್ರಾಜೆಕ್ಟ್ ಅಲ್ಲಿ ಹರಿಯುತ್ತಿರೋ ನದಿಗೆ ಇವರು ಅಡ್ಡ ಕಟ್ತಾರೆ, ಅದರಿಂದ ನಮಗೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ, ವೆಸ್ಟರ್ನ್ ಘಾಟ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಇದೆಲ್ಲ ನಾವು ಕತೆ ಕೇಳಿದೀವಿ. ಎಷ್ಟೊಂದು ಜನ ಎನ್ವಿರಾನ್ಮೆಂಟಲಿಸ್ಟ್ ಇದಕ್ಕೆ ಆಪೋಸ್ ಮಾಡಿದ್ದಾರೆ. ಆ ಕಾರಣದಿಂದ ಪಶ್ಚಿಮ ವಾಹಿನಿ ಪ್ರಾಜೆಕ್ಟ್ ಅಂತ ಮಾಡ್ತಿದೀವಿ. ಅದ್ರಲ್ಲಿ ಏನು, ಈ ನೀರು ಹರಿಯೋದನ್ನ ಕಮ್ಮಿ ಮಾಡಿ ತಡೆ ಇಟ್ಟಿದ್ರೆ ಅಲ್ವಾ ಇಲ್ಲಿರುವಂತ ಬಯೋಡೈವರ್ಸಿಟಿ ಪ್ರಾಬ್ಲಮ್ ಆಗೋದು. ಸೊ ಇದನ್ನ ಫ್ರೀ ಆಗಿ ನೀವು ನೀರು ಹರಿಯೋ ತರ ಮಾಡ್ತೀವಿ. ಅದ್ರ ಜೊತೆ ನೀರನ್ನ ಹೆಂಗ್ ಉಳಿಸ್ಕೊಬೇಕು ಅನ್ನೋದನ್ನ ಮಾಡ್ತೀವಿ. ಅದು ನಮಗೆ ಪಶ್ಚಿಮ ವಾಹಿನಿ ಅಂದ್ರೆ ಆ ಪ್ರೋಗ್ರಾಮ್ ಅಂಡರ್ ಏನು, ವಿ ಆರ್ ಟ್ಯಾಪಿಂಗ್ ವೆಸ್ಟ್ ಫ್ಲೋಯಿಂಗ್ ರಿವರ್, ಅದಕ್ಕೆ ಪಶ್ಚಿಮ ವಾಹಿನಿ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅದನ್ನ ನಾವು ಟ್ಯಾಪ್ ಮಾಡ್ತೀವಿ. ಯಾವ ಡಿಸ್ಟಿಕ್? 3 ಡಿಸ್ಟಿಕ್, ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಉತ್ತರ ಕನ್ನಡ ಡಿಸ್ಟಿಕ್ ಇಂದ ನಾವು ಮಾಡೋದು. ನೆಕ್ಸ್ಟ್ ಚೆಕ್ ಡ್ಯಾಮ್ಸ್. ಚೆಕ್ ಡ್ಯಾಮ್ಸ್ ಅಂದ್ರೆ ನೀರು ಹರಿಬೇಕಾದ್ರೆ ಅಲ್ಲಲ್ಲೇ ಸ್ಮಾಲ್ ಡ್ಯಾಮ್ಸ್, ದೊಡ್ಡದಲ್ಲ, ಚೆಕ್ ಡ್ಯಾಮ್ಸ್ ಅಲ್ಲೇ ಸಣ್ಣದು. ಅದನ್ನ ಬೀದರ್, ಹಾವೇರಿ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ ಇಲ್ಲೆಲ್ಲ ನಾವು ಚೆಕ್ ಡ್ಯಾಮ್ಸ್ ಮಾಡ್ತೀವಿ. ಯಾಕೆ? ನೀರು ಹರಿಬೇಕಾದ್ರೆ ತಡೆಗಟ್ಟು ಅಂದ್ರೆ ಒಂದ್ ಸ್ವಲ್ಪ ನೀರು ಇಲ್ಲೇ ನಿಂತಿರುತ್ತೆ. ನೀರ್ ಇಲ್ಲೇ ನಿಂತಿತ್ತು ಅಂದ್ರೆ ಏನಾಗುತ್ತೆ, ಇದು ಗ್ರೌಂಡ್ ವಾಟರ್ಗೆ ಇಂಗಿತ ಆಗುತ್ತೆ, ಅಂದ್ರೆ ಗ್ರೌಂಡ್ ವಾಟರ್ ಪರ್ಕ್ಯುಲೇಷನ್ ಆಗುತ್ತೆ, ಅಂದ್ರೆ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಆಗ್ತಿರೋದು ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ಮೈಕ್ರೋ ಇರಿಗೇಷನ್. ಇನ್ನ ಫಾರೆಸ್ಟ್ ಎನ್ವಿರಾನ್ಮೆಂಟ್ ಅಂಡ್ ಎಕೋಲಜಿನಲ್ಲಿ ಇವರು ನೋಡಿ, ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಸ್ಯಾಂಡಲ್ವುಡ್ ಸೀಡ್ಲಿಂಗ್ಸ್ ಹಾಕಿ ನೀವು ಆಲ್ಟರ್ನೇಟಿವ್ ಟು ಇಕಾಲಿಪ್ಟಸ್ ಅಂತ ಹೇಳಿದ್ದಾರೆ. ಯಾಕೆ ಇಕಾಲಿಪ್ಟಸ್ ಯಾಕೆ ಹಾಕ್ಬಾರ್ದು? ಇಕಾಲಿಪ್ಟಸ್ ಟ್ರೀ ಹಾಕಿದ್ರೆ ನಮಗೆ ಬೇಗ ಬೆಳೆಯುತ್ತಪ್ಪ. ಬೇಗ ಬೆಳೆದ್ಬಿಟ್ಟು ನ್ಯಾಷನಲ್ ಫಾರೆಸ್ಟ್ ಕವರ್ ಅಲ್ಲಿ ನಮಗೆ ಹೇಳಿರೋದು 33% ಫಾರೆಸ್ಟ್ ಕವರ್ ಇರಬೇಕು. ಅದನ್ನ ನಾವು ಆರಾಮಾಗಿ ಇಕಾಲಿಪ್ಟಸ್ ಹಾಕಿದ್ರೆ ಬೇಗ ಬೆಳೆದ್ಬಿಡುತ್ತೆ. ಸ್ಯಾಂಡಲ್ವುಡ್ ಅಥವಾ ಬೇರೆದನ್ನ ನಾವು ಹಾಕಿದ್ರೆ ಯಾಕೆ, ಇದು ತುಂಬಾ ಲೇಟ್ ಆಗುತ್ತೆ. ಹಂಗಾದ್ರೆ ಇವ್ರಿಗೆ ಬುದ್ಧಿ ಇಲ್ವಾ? ಯಾಕೆ ಇಕಾಲಿಪ್ಟಸ್ ಬೇಡ ಅಂತ ಹೇಳ್ತಿದ್ದಾರೆ? ಯಾಕೆ ಇಕಾಲಿಪ್ಟಸ್ ಅನ್ನು ಹೇಳ್ತಿದ್ದಾರೆ ಅಂದ್ರೆ, ಇಕಾಲಿಪ್ಟಸ್ ಗ್ರೌಂಡ್ ವಾಟರ್ ಅನ್ನ ಇದು ಬೇಗ ಹೀರ್ಕೊಳುತ್ತೆ, ಸುತ್ತಮುತ್ತಲು ಇರುವಂತ ಯಾವುದೇ ಪ್ಲಾಂಟ್ ಅನ್ನು ಬೆಳೆಯಕ್ ಬಿಡೋದಿಲ್ಲ. ಆಮೇಲೆ ದಿಸ್ ಈಸ್ ಇನ್ವೇಸಿವ್ ಸ್ಪೀಸೀಸ್. ಇನ್ವೇಸಿವ್ ಸ್ಪೀಸೀಸ್ ಅಂದ್ರೆ ಇದು ಈ ಜಾಗಕ್ಕೆ ಸೀಮಿತವಾದಂತ ಅಥವಾ ಈ ಜಾಗಕ್ಕೆ ಹೊಂದಾಣಿಕೆ ಆಗಿರುವಂತ, ಈ ಜಾಗದಲ್ಲೇ ಹುಟ್ಟಿರುವಂತ ಇದೊಂದು ಸ್ಪೀಸೀಸ್ ಅಲ್ಲ. ಎಲ್ಲಿಂದನೋ ಬೇರೆ ಕಡೆಯಿಂದ ಬಂದು ಇಲ್ಲಿ ಹಾಕಿರೋದು. ಬೇರೆ ಎಲ್ಲ ಸುತ್ತಮುತ್ತಲು ಇರುವಂತ ಎಲ್ಲ ಪ್ಲಾಂಟ್ಸ್ ಮೇಲೆ ಇದು ಇನ್ವೇಷನ್ ಮಾಡುತ್ತೆ. ಆ ಕಾರಣದಿಂದ ಯುಕಾಲಿಪ್ಟಸ್ ನ ನೀವು ಇದನ್ನ ಗ್ರೋ ಮಾಡಬೇಡಿ. ಯುಕಾಲಿಪ್ಟಸ್ ನೀವು ಗ್ರೋ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಓಕೆ, ಫುಲ್ ಗ್ರೀನ್ ಕಾಣುತ್ತೆ ನಮಗೆ. ಯುಕಾಲಿಪ್ಟಸ್ ನೀವು ಗ್ರೋ ಮಾಡಿದಾಗ ಎಲ್ಲ ಗ್ರೀನ್ ಕಂಡಾಗ ಎಲ್ಲ ನಮಗೇನು ಹೆಚ್ಚು ಕಮ್ಮಿ ಎಲ್ಲ ಒಂದೇ ಮರದ್ದೇ ನಾವು ಮಾಡಿರೋದು. ನಮ್ಗೆ ಏನ್ ಕಾಣುತ್ತಿದ್ದು ನೋಡಿದ್ರೆ ಒಂಥರ ಗ್ರೀನ್ ಡೆಸರ್ಟ್ ತರ ಕಾಣಲ್ವಾ? ನೋಡಿ ವರ್ಡ್ಸ್ ನೋಡಿ, ಗ್ರೀನ್ ಡೆಸರ್ಟ್ ತರ ಕಾಣುತ್ತಿದ್ದು ನಮಗೆ. ಓಕೆ, ಏನೋ ಒಂದು ರೋಗ ಬಂದು ಇಕಾಲಿಪ್ಟಸ್ ಮರಕ್ಕೆ ಏನೋ ಹಾನಿ ಆಯ್ತು. ಹಂಗಂದ್ರೆ ಪೂರ್ತಿ ಎಲ್ಲ ನಮ್ದು ಏನ್ ಫಾರೆಸ್ಟ್ ನಾವು ಬೆಳೆಸಿದೀವಿ ಅಂತಿದೀವಿ ಪೂರ್ತಿ ಅದೆಲ್ಲ ಹೋಗುತ್ತೆ, ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಡೈವರ್ಸಿಟಿ ಮೇಂಟೈನ್ ಮಾಡಿ. ಅದಕ್ಕೋಸ್ಕರ ಡೈವರ್ಸಿಟಿ ಮೇಲೆ ಅಷ್ಟು ಸ್ಟ್ರೆಸ್ ಮಾಡೋದು. ಇನ್ನ ವನ ಮಹೋತ್ಸವ ಸ್ಕೀಮು ನಮಗೆ ಗೊತ್ತಿದೆ. ಇನ್ನ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ ವೇರ್ ಇನ್ಸೆಂಟಿವ್ಸ್ ವಿಲ್ ಬಿ ಗಿವನ್ ಟು ಫಾರ್ಮರ್ಸ್ ಟು ಎಂಕರೇಜ್ ದೆಮ್ ಟು ಗ್ರೋ. ನೋಡಿ, ನೇಟಿವ್ ಟ್ರೀ ಸ್ಪೀಸೀಸ್, ನೀವು ಇಲ್ಲಿ ಇರುವಂತ ಟ್ರೀ ಸ್ಪೀಸೀಸ್ ಗಳನ್ನ ನೀವು ಗ್ರೋ ಮಾಡಿ ಅಂತ ಫಾರ್ಮರ್ಸಿಗೆ ಹೇಳ್ತಾರೆ. ಅದಕ್ಕೆ ಅವರಿಗೆ ಇನ್ಸೆಂಟಿವ್ ಕೊಡ್ತಾರೆ. ಅದೆಷ್ಟು? 100 ರೂಪಾಯಿ ಈಗ ಕೊಡ್ತಾರೆ, ಜಾಸ್ತಿ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಮನ್ರೇಗಾ ಸ್ಕೀಮು, ಆಮೇಲೆ ರೋಡ್ ಇಂಪ್ಲಿಮೆಂಟೇಷನ್, ಇದನ್ನೆಲ್ಲ ದಟ್ ಈಸ್ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರು ಮಾಡ್ತಿದ್ರಲ್ಲ ಪ್ರೋಗ್ರಾಮ್, ಅವೆರಡನ್ನು ಸೇರ್ಕೊಂಡ್ಬಿಟ್ಟು ನೀವು 1% ಗ್ರಾಂಟ್ ಅನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ಪ್ಲಾಂಟೇಶನ್ ಅದನ್ನ ಮಾಡಿ, ಡಿವೈಡರ್ ಹತ್ರ, ಅದನ್ನ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಫಿಲ್ಲಿಂಗ್ ಅಪ್ ಆಫ್ 100 ವಾಟರ್ ಬಾಡೀಸ್ ಇನ್ ದ ಡೀಪ್ ಫಾರೆಸ್ಟ್ ಥ್ರೂ ಸೆಲ್ಫ್ ಆಪರೇಟಿಂಗ್ ಸೋಲಾರ್ ಪಂಪ್. ಯಾಕೆ? ಇಲ್ಲಾಂದ್ರೆ ಫಾರೆಸ್ಟ್ ಇಂದ ಏನಾಗುತ್ತೆ, ನೀರಿಗೋಸ್ಕರ ಇದು ಹೊರಗಡೆ ಬರುತ್ತೆ. ನಾವು ರೀಸೆಂಟ್ ಆಗಿ ಕನ್ನಡ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೀವಿ, ಒಂದು ಚಿರತೆ ಯಾವುದೋ ಒಂದು ಮನೆಗೆ ಬಂದ್ಬಿಟ್ಟಿತ್ತು. ಯಾಕೆ? ಬಿಕಾಸ್ ನೀರು ಇದಕ್ಕೆ ಸಿಗ್ತಾ ಇಲ್ಲ. ವೈಲ್ಡ್ ಅನಿಮಲ್ಸ್ಗೂ ಕೂಡ ಹಳ್ಳಿಗೆ ಎಂಟರ್ ಆಗ್ತಿದೆ. ಯಾಕೆ? ನೀರಿನ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಆ ರೇಂಜ್ಗೆ ಬರಗಾಲ ನಮಗೆ ತಾಗಿದೆ. ನೆಕ್ಸ್ಟ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಅಂದ್ರೆ ಈಗ ನಮಗೆ ವಿಶ್ವಾಸ ಕಿರಣ ಅಂತ ಒಂದು ಪ್ರೋಗ್ರಾಮ್ ಇದೆ. ಅಂದ್ರೆ ಸಪ್ಲಿಮೆಂಟರಿ ಟೀಚಿಂಗ್. ಸಮ್ಮರ್ ಅಲ್ಲಿ ವೆಕೇಶನ್ ಪೀರಿಯಡ್ ಸಪ್ಲಿಮೆಂಟರಿ ಟೀಚಿಂಗ್ ಮಾಡಿ ಎಜುಕೇಶನ್ ಅನ್ನ ಡೆವಲಪ್ ಮಾಡಬೇಕು. ನಾವು ಟೆಕ್ಸ್ಟ್ ಬುಕ್ ಅನ್ನ ರಿವೈಸ್ ಟೆಕ್ಸ್ಟ್ ಬುಕ್ ಬಿಡ್ತೀವಿ. ಅವಶ್ಯಕತೆ ಬಿತ್ತು ಅಂದ್ರೆ ಕೆಲವು ಕ್ಲಾಸ್ 9 ಅಂಡ್ ಕ್ಲಾಸ್ 12 ಅಲ್ಲಿ ಕೆಲವು ಸಬ್ಜೆಕ್ಟ್ಗಳಿಗೋಸ್ಕರ NCERT ಟೆಕ್ಸ್ಟ್ ಬುಕ್ ಅನ್ನೇ ಫಾಲೋ ಮಾಡ್ತೀವಿ. ಕ್ಲಾಸ್ 1ರಿಂದನೇ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಟೀಚ್ ಮಾಡ್ತೀವಿ. SSLC ಮತ್ತೆ PUC ಎಕ್ಸಾಮಿನೇಷನ್ ಚೆನ್ನಾಗಿ ನಡೆಯೋದಕ್ಕೋಸ್ಕರ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಅಂದ್ರೆ ಏನು, ಜಸ್ಟ್ ನಾವು ಎಕ್ಸಾಮ್ ಹಾಲ್ ಅಲ್ಲಿ ಕ್ಯಾಮ್ರಾ ಹಾಕಿದ್ರೆ ಸಾಕು, ಎಷ್ಟೋ ಕಾಪಿ ಹೊಡೆಯೋದು ಇವೆಲ್ಲ ಪ್ರಾಬ್ಲಮ್ಗಳು ಕಮ್ಮಿ ಆಗ್ಬಿಡುತ್ತೆ. ಸೊ ಅದನ್ನ ಯೂಟಿಲೈಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇನ್ಕ್ಲೂಡಿಂಗ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ನಾವು ಮಾಡ್ತೀವಿ.
ವಿಚ್ ಇಸ್ ದಿಸ್ ಪ್ರೋಗ್ರಾಮ್? ಶಿಕ್ಷಣ ಕಿರಣ. ವಾಟ್ ಈಸ್ ದಿಸ್ ಶಿಕ್ಷಣ ಕಿರಣ ಪ್ರೋಗ್ರಾಮ್ ಅಂದ್ರೇನು? ಶಿಕ್ಷಣ ಕಿರಣ ಅಂದ್ರೆ ಇದು ಮುಂಚೆ ಗೌರ್ಮೆಂಟ್ ಏನಿತ್ತು, ಕೆಲವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ 10ಕ್ಕಿಂತ ಕಮ್ಮಿ ಜನ ಇದ್ದಾರೆ, ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ಗಳನ್ನು ಮುಚ್ಚಿ ಅಂತ ಹೇಳಿದ್ರು. ಈ ತರ ಮುಚ್ತಾ ಬಂದ್ರೆ ಯಾರು ಎಜುಕೇಶನ್ ಪ್ರೊವೈಡ್ ಮಾಡ್ತಾರೆ? ಆ ಕಾರಣದಿಂದ ಇದನ್ನ ಮುಚ್ಚಬೇಡಿ. ಏನು, ಇದನ್ನೊಂದು ಸರ್ವೆ ಪ್ರಾಪರ್ ಆಗಿ ಮಾಡಿ ಇದನ್ನ ನೀವು ಡೆವಲಪ್ ಮಾಡಿ. ಮುಚ್ಚೋದು ಸೊಲ್ಯೂಷನ್ ಅಲ್ಲ. ಆ ಕಾರಣಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ, ಶಿಕ್ಷಣ ಕಿರಣ ಪ್ರೋಗ್ರಾಮ್. ಇನ್ಫೋಸಿಸ್ ಫೌಂಡೇಶನ್ ಜೊತೆ ಕೊಲಾಬ್ರೇಟ್ ಆಗ್ಬಿಟ್ಟು ಕ್ಲಾಸ್ 1ರಿಂದ 10ವರೆಗೂ ಇವರು ಯಾರ್ಯಾರು ಸ್ಟೂಡೆಂಟ್ಸ್ ಇರೋ ಅವರೆಲ್ಲರೂ ನೋಂದಣಿ ಮಾಡ್ಕೊಳ್ಳಿ. ನೋಂದಣಿ ಮಾಡ್ಕೊಂಡ್ಮೇಲೆ ನಾವು ನಿಮ್ ಜೊತೆ ಟೀಚರ್ಸ್ ಜೊತೆ ಇದೆಲ್ಲ ನಾವು ಮಾತಾಡಿ ನೀವು ಯಾಕೆ ಇಷ್ಟು ಜನ ಡ್ರಾಪ್ ಔಟ್ ಆಗಿದ್ರೆ ಏನು ಕಾರಣಗಳನ್ನು ಕೇಳಿ ಅದನ್ನ ಡೆವಲಪ್ ಮಾಡ್ತೀವಿ. ಹಂಗಾಗಿ ಸರ್ಕಾರಿ ಶಾಲೆಗಳನ್ನ ನಾವು ಮುಚ್ಚೋದಿಲ್ಲ, ಕನ್ನಡ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಿಲ್ಲ ಅಂತ ಅಂದ್ಬಿಟ್ಟು ಇವರು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸ್ಟೂಡೆಂಟ್ಸ್ ಮೋಟಿವೇಶನ್ಗೋಸ್ಕರ ಏನೇನ್ ಮಾಡಬೇಕು? ಸ್ಟೂಡೆಂಟ್ಸ್ಗೆ ಮೋಟಿವೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಸಾಕ್ಸ್, ಶೂಸ್, ಆಮೇಲೆ 5 ದಿನ ಇವರಿಗೆ ಮಿಲ್ಕ್ ಪ್ರೊವೈಡ್ ಮಾಡಬೇಕು, 5 days. ಸೊ ನಮಗಿದು ಕ್ಷೀರ ಭಾಗ್ಯ ಯೋಜನಾ ಬರುತ್ತೆ, ನೆಕ್ಸ್ಟ್ ನಮಗೆ ಬರುತ್ತೆ, ಅದರಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಫೋರ್ಟಿಫೈಡ್ ರೈಸ್ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಅಲ್ಲಿ ಕೊಡಬೇಕು. ಡಿಸ್ಟ್ರಿಬ್ಯೂಷನ್ ಆಫ್ ಚೂಡಿದಾರ್ ಟು 8th to 10th. ಓಕೆ, ಮತ್ತೆ ಇದು ಒಂದ್ಸತಿ ಎಕ್ಸಾಮ್ ಅಲ್ಲಿ ಇದನ್ನು 6th to 10th ಅಂತ ಕೊಡ್ತಾರೆ, ಹಂಗಾಗಿ ಕೇರ್ಫುಲ್ ಆಗಿರಿ. ಇದು 8th to 10th. ಆಮೇಲೆ ಸ್ಟೋರಿ ಬುಕ್ಸ್ ನ ವಿತ್ ದಿ ಸೋಷಿಯಲ್ ಮೆಸೇಜ್. ಸೋಷಿಯಲ್ ಮೆಸೇಜ್ ಅಂದ್ರೆ ಇವ್ರಿಗೆ ಒಂಥರ ಹೆಚ್ಚು ಕಮ್ಮಿ ಮಾರಲ್ ಸ್ಟೋರೀಸ್ ಇರೋ ತರ. ಆಮೇಲೆ ವಿಷನ್ ಮತ್ತೆ ಟೆಸ್ಟ್ ಮಾಡಿ ಸ್ಪೆಕ್ಟಕಲ್ಸ್ ಕೊಡಿ. ಇದೆಲ್ಲ ಪ್ರೋಗ್ರಾಮ್ಗಳು ಇಲ್ಲಿ ಮಾಡ್ತಾರೆ. ಓಕೆ, ದೆನ್ ಅದಾದ್ಮೇಲೆ ನಾವು ಟೂರಿಸಂ ರಿಲೇಟೆಡ್ ನೋಡಿದಾಗ ಸರ್ಟೆನ್ ಇಂಪಾರ್ಟೆಂಟ್ ಥಿಂಗ್ ಅನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೋಡಿ, ಸಿಲ್ವರ್ ಜುಬ್ಲಿ ಆಫ್ ವಿಚ್ ಒನ್? ದಿ ಹಂಪಿ ಕನ್ನಡ ಯೂನಿವರ್ಸಿಟಿ. ಯಾವ್ದಿದು ಹಂಪಿ ಕನ್ನಡ ಯೂನಿವರ್ಸಿಟಿ? ಇದು 1991 ಕನ್ನಡ ಯೂನಿವರ್ಸಿಟಿ ಆಕ್ಟ್ ಪ್ರಕಾರ ತೆಗೆದ್ರು. ಇದು ಮೇನ್ ಪ್ರೋಗ್ರಾಮ್ ಏನು? ಟು ಡೆವಲಪ್ ದಿ ಕನ್ನಡ ಲ್ಯಾಂಗ್ವೇಜ್. ಹೆಂಗೆ? ಬೈ ಲಿಟ್ರೇಚರ್, ಟ್ರೆಡಿಷನ್, ಕಲ್ಚರ್, ಫೋಕ್ಲೋರ್, ಜಾನಪದ ಇದನ್ನೆಲ್ಲ ಪ್ರೊವೈಡ್ ಮಾಡಿ ಕನ್ನಡನ ಇದು ಬೆಳೆಸಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ನೆಕ್ಸ್ಟ್ 5 crore ಗ್ರಾಂಟ್ ಮಹಾಯೋಗಿ ವೇಮನ ಚೇರ್. ಯಾರು ಇವರು? ವೇಮನ ಅಂದ್ರೆ ಈಸ್ ಎ ತೆಲುಗು ಫಿಲಾಸಫರ್ ಅಂಡ್ ಪೊಯೆಟ್. ಇವರು ಪೊಯಮ್ಸ್ ಅಲ್ಲಿ ದೇ ಹ್ಯಾವ್ ಡಿಸ್ಕಸ್ ಅಬೌಟ್ ದಿ ಸಬ್ಜೆಕ್ಟ್ ಆಫ್ ಯೋಗ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ, ವಿಸ್ಡಮ್ ಬಗ್ಗೆ ಮಾತಾಡಿದ್ದಾರೆ, ಮೊರಾಲಿಟಿ ಬಗ್ಗೆ ಮಾಡಿದ್ದಾರೆ. ಇವರಿಗೆ ಯೋಗಿ, ಮಹಾಯೋಗಿ ವೇಮನ ಅಂತ ಕರೀತಾರೆ. ಯಾಕಂದ್ರೆ ಅವರು ಯೋಗ ಒಂದು ಪಾತ್ ಹಿಡ್ಕೊಂಡು ಅವರು ಸ್ಯಾಲ್ವೇಷನ್ ಅಚೀವ್ ಮಾಡಿದ್ದಾರೆ, ಅದಕ್ಕೋಸ್ಕರ. ಇನ್ನ ನಮಗೆ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟಡಿ ಚೇರ್ ಇನ್ ಕರ್ನಾಟಕ ಯೂನಿವರ್ಸಿಟಿ ಇನ್ ದ ನೇಮ್ ಆಫ್ ರೆವಲ್ಯೂಷನರಿ ಸಾಹು ಮಹಾರಾಜ್. ಯಾರು ಇವರು? ಸಾಹು ಮಹಾರಾಜ್, ಛತ್ರಪತಿ ಸಾಹು ಮಹಾರಾಜ್, ಆಲ್ಸೋ ನೋನ್ ಎಸ್ ರಾಜಶ್ರೀ ಸಾಹು. ಇವರು ಶಿವಾಜಿ, ಸಾಂಬಾಜಿ, ಸಾಹುಜಿ ಅಲ್ಲಿ ನೋಡ್ತೀವಲ್ಲ ಅವರಲ್ಲ. ಇವರು ಇನ್ನೊಬ್ರು ರೆವಲ್ಯೂಷನರಿ ಸೋಷಿಯಲ್ ರಿಫಾರ್ಮರ್. ಇವರು ಫಸ್ಟ್ ಮಹಾರಾಜ ಆಫ್ ದಿ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಕೊಲ್ಲಾಪುರ್. ಇವರು ಈ ಗ್ರೇಟ್ಲಿ ಗಾಟ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಸೋಷಿಯಲ್ ರಿಫಾರ್ಮರ್ ಜ್ಯೋತಿಬಾ ಫುಲೆ. ಜ್ಯೋತಿಬಾ ಅವ್ರ ಫುಲೆ ಬಗ್ಗೆ ಇಂದ ಸಖತ್ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಇವರೊಬ್ಬ ಐಡಿಯಲ್ ಲೀಡರ್. ಮೆನಿ ಪ್ರೋಗ್ರೆಸಿವ್ ಪಾತ್ ಚೇಂಜಸ್ ಇದಕ್ಕೆಲ್ಲ ಇವರು ಅಣಿ ಮಾಡಿಕೊಟ್ಟಿದ್ದಾರೆ ಆ ಒಂದು ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿ. ಇದು ನಿಮಗೆ ಇಂಪಾರ್ಟೆಂಟ್ ಗೊತ್ತಿರಲಿ. ಯಾಕೆ? 2015 KAS ಮೇನ್ಸ್ ನಲ್ಲಿ ಪೇಪರ್ 1 ಫಸ್ಟ್ ಕ್ವಶನ್ ಜ್ಯೋತಿಬಾ ಫುಲೆ ಬಗ್ಗೆ ಕೇಳಿದ್ರು, ಸತ್ಯಶೋಧಕ ಸಮಾಜ ಅಂತ ಕೇಳಿದ್ರು. ಆ ಕಾರಣದಿಂದ ಇವಾಗ ಸಾಹು ಮಹಾರಾಜ್ ಬಗ್ಗೆ ಏನಾರ ಬಂತು ಅಂದ್ರೆ ಆಬ್ವಿಯಸ್ಲಿ ನಮಗೆ ಸಾಹು ಮಹಾರಾಜ್ ಅಂದ್ರೆ ಇವರು ಅಂತ ಗೊತ್ತಿರಬೇಕು. ಯಾಕೆ ಗೊತ್ತಿರಬೇಕು ಸಾಹು ಮಹಾರಾಜು? ಬಿಕಾಸ್ ಈ ಬಜೆಟ್ ನಲ್ಲಿ ಹೇಳಿದ್ದಾರೆ ನಮಗೆ, ಎಲ್ಲಿ? ಧಾರವಾಡನಲ್ಲಿ ಇದನ್ನ ಡೆವಲಪ್ ಮಾಡಬೇಕು ಸ್ಟಡಿ ಚೇರ್ ಅಂತ ಹೇಳಿದ್ದಾರೆ, ಗೊತ್ತಿರಲಿ. ನೆಕ್ಸ್ಟ್ ಅದಾದ್ಮೇಲೆ ಸೆಟ್ಟಿಂಗ್ ಅಪ್ ಆಫ್ ಬ್ಯಾರಿ ಸ್ಟಡಿ ಸೆಂಟರ್. ಬ್ಯಾರಿ ಲ್ಯಾಂಗ್ವೇಜ್ ಏನು ಅದ್ರ ಬಗ್ಗೆ ನಾನು ಕರ್ನಾಟಕ ಹ್ಯಾಂಡ್ ಬುಕ್ ಅಲ್ಲಿ ಹೇಳಿದ್ದೀನಿ. ಆದ್ರೂ ಇಲ್ಲೊಮ್ಮೆ ನೋಡಿ, ಇಟ್ ಇಸ್ ಅನ್ ಇಂಡಿಯನ್ ಲ್ಯಾಂಗ್ವೇಜ್ ಮೇನ್ಲಿ ಸ್ಪೋಕನ್ ಬೈ ದ ಮುಸ್ಲಿಂ ಕಮ್ಯುನಿಟೀಸ್. ನೀವು ಡಿಫರೆನ್ಸ್ ಗೊತ್ತಿರಬೇಕು. ಇಟ್ ಇಸ್ ನಾಟ್ ಓನ್ಲಿ ಸ್ಪೋಕನ್, ಇಟ್ ಈಸ್ ಮೇನ್ಲಿ ಸ್ಪೋಕನ್. ಯಾರು? ದಕ್ಷಿಣ ಕನ್ನಡ, ಉಡುಪಿ ಡಿಸ್ಟಿಕ್ ಅಲ್ಲಿ, ಆಲ್ಸೋ ಸಮ್ ಪಾರ್ಟ್ ಆಫ್ ದಿ ಕೇರಳ. ಈ ಲ್ಯಾಂಗ್ವೇಜ್ ಅಲ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಮಲಯಾಳಂ, ತುಳು, ಕನ್ನಡ ಸೇರ್ಕೊಂಡು ಇದು ಲ್ಯಾಂಗ್ವೇಜ್ ಬಂದಿರುವಂತದ್ದು. ಇವ್ರು ಬ್ಯಾರಿ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದ್ರದ್ದು ಇಡಿಯಮ್ಸ್ ಅದ್ರದ್ದೆಲ್ಲ ಇರುತ್ತೆ ಅಂದಾಗ ತಮಿಳು, ತೆಲುಗು, ಮಲಯಾಳಂ, ಸಂಸ್ಕೃತ ಹಿಂಗೆಲ್ಲ ಕೊಟ್ರೆ ನೀವು ಕೇರ್ಫುಲ್ ಆಗಿರಿ. ಅದು ಮಲಯಾಳಂ, ತುಳು ಅಂಡ್ ಕನ್ನಡ ಅಷ್ಟೇ. ಇಷ್ಟು ನಿಮಗೆ ವಿಚಾರಗಳಿದ್ರ ಬಗ್ಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರಿಗೆ ಇನ್ಕ್ಲೂಡ್ ಆಲ್ ದಿ ಫ್ಯಾಮಿಲೀಸ್ ಅಂಡರ್ ದಿ ಯೂನಿವರ್ಸಲ್ ಹೆಲ್ತ್ ಕೇರ್ ಕವರೇಜ್. ಇದು ಕವರೇಜ್ ಇದಕ್ಕೋಸ್ಕರ ನಾವು ಯಶಸ್ವಿನಿ ಸ್ಕೀಮ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಏನು ಯಶಸ್ವಿನಿ ಸ್ಕೀಮು? ಯಶಸ್ವಿನಿ ಅಂದ್ರೆ ಇಟ್ ಇಸ್ ಅನ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಡಿಸೈನ್ಡ್ ಮೇನ್ಲಿ ಫಾರ್ ದಿ ಫಾರ್ಮಿಂಗ್ ಕಮ್ಯುನಿಟಿ. ಫಾರ್ಮಿಂಗ್ ಕಮ್ಯುನಿಟಿ ಡಿಸೈನ್ ಮಾಡಿದ್ದು ಈಗ ಎಲ್ಲಾರನ್ನೂ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಓಕೆ, ಟು ಅಂಡರ್ಗೋ ಹಾಸ್ಪಿಟಲೈಸೇಷನ್ ವೆನ್ ರಿಕ್ವೈರ್ಡ್ ಅಟ್ ಎ ಮೆಡಿಕಲ್ ಸೆಂಟರ್ ಆಫ್ ದೇರ್ ಚಾಯ್ಸ್. ಅವ್ರಿಗೆ ಇಷ್ಟ ಬಂದಿರೋ ಚಾಯ್ಸ್ ನಲ್ಲಿ, ಇಷ್ಟ ಬಂದಿರೋ ಮೆಡಿಕಲ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಹೋಗಿ ಅವರು ನೋಂದಣಿ ಮಾಡ್ಕೊಬಹುದು. ಇದನ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮುಚ್ಚಬೇಕು ಅಂತ ಇತ್ತು, ಇದನ್ನ ಈಗ ರೀಸ್ಟಾರ್ಟ್ ಮಾಡಿದ್ದಾರೆ. ಆಲ್ಸೋ 5 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್
ದಾವಣಗೆರೆ, ರಾಮನಗರ, ತುಮಕೂರು, ವಿಜಯಪುರ, ಕೋಲಾರದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತಿದ್ದಾರೆ. ನೆಕ್ಸ್ಟ್ ಆಯುಷ್, ದಟ್ ಈಸ್ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧಿ, ಹೋಮಿಯೋಪತಿ. ಇದಕ್ಕೋಸ್ಕರ ಹೊಸ ಮಿನಿಸ್ಟ್ರಿನೇ ಡೆವಲಪ್ ಮಾಡಿದ್ದಾರೆ. ದಟ್ ಈಸ್ ಮಿನಿಸ್ಟ್ರಿ ಆಫ್ ಆಯುಷ್ ಅಂತಾನೆ ಮಾಡಿದ್ದಾರೆ. ಹೊಸ ಡಿಪಾರ್ಟ್ಮೆಂಟ್ ಇತ್ತಿದ್ದು, ಮುಂಚೆ ಮಿನಿಸ್ಟ್ರಿ ಮಾಡಿದ್ದಾರೆ. ಆಯುಷ್ ಅಂದ್ರೆ ಬರೀ ಇದಿಷ್ಟೇ ಅಲ್ಲ, ದೇ ಆಲ್ಸೋ ರಿಲೈಸ್ ಅದರ್ ಟ್ರೆಡಿಷನಲ್ ಮೆಡಿಸಿನ್ ಟೆಕ್ನಿಕ್ ಇದೆ. ಉದಾಹರಣೆಗೆ ಲಡಾಖ್ ಅಲ್ಲಿ ಯೂಸ್ ಮಾಡ್ತಾರೆ ಒಂದು ಪ್ರೋಗ್ರಾಮ್, ಬುದ್ಧಿಸ್ಟ್ ಇಂದ ಹೀಲಿಂಗ್ ಟೆಕ್ನಿಕ್, ಸೋವಾ ರಿಗ್ಪಾ ಅಂತ, ಅದನ್ನು ಕೂಡ ಆಯುಷ್ ಅಲ್ಲಿ ಇವರು ಸೇರಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಜನರಿಕ್ ಮೆಡಿಸನ್ ಇನ್ ಜನ್ ಔಷಧಿ ಸ್ಕೀಮ್. ನೀವು ಯಾರಾದ್ರೂ ಡಾಕ್ಟರ್ ಹತ್ರ ಹೋಗ್ರಿ, ಮಾತ್ರೆ ಬರ್ಕೊಡ್ತಾರೆ ಕೆಲವರು, ಒಂದು ಮಾತ್ರೆ ಇದು 10 ರೂಪಾಯಿ. ಸಾಮಾನ್ಯ ಜನ ತಗೊಂಡು ಇದನ್ನ ಬದುಕಕ್ಕಾಗತ್ತಾ? ಆಗೋದಿಲ್ಲ. ಇದು ಯಾಕೆ 10 ರೂಪಾಯಿ? ಬಿಕಾಸ್ ಅವ್ರು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅವರು, ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಷ್ಟೋ ದುಡ್ಡು ಹಾಕಿದೀವಿ, ನಮಗೆ ಅದು ಬಂಡವಾಳ ವಾಪಸ್ ಬರೋರ್ಗು ನಾವು 10 ರೂಪಾಯಿ ಇಡ್ತೀವಿ, ಆಮೇಲೆ ನಾವು ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟರವರೆಗೂ ಜನ ಸತ್ತೋದ್ರೆ ಇವರು ಕಮರ್ಷಿಯಲ್ ಪ್ರಾಫಿಟ್ ಓರಿಯೆಂಟೆಡ್, ಇವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಜನದ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಕು? ಗೌರ್ಮೆಂಟ್ ತಲೆ ಕೆಡಿಸ್ಕೊಬೇಕು. ಅದಕ್ಕೋಸ್ಕರ ಗೌರ್ಮೆಂಟ್ ಏನ್ ಮಾಡುತ್ತೆ, ಬೇರೆಯವರಿಗೆ ಓಕೆ ಈ ತರ ಒಂದು ಎಫೆಕ್ಟ್ ಆಗುವಂತದ್ದು ಈ ತರ ಫಾರ್ಮುಲಾ ಹಾಕಿ ಇವರು ಮಲ್ಟಿನ್ಯಾಷನಲ್ ಕಂಪ್ನಿ ಮಾಡಿದ್ದಾರೆ. ನೀವು ಲೋಕಲ್ ಕಂಪ್ನಿಗಳು ಇದನ್ನ ಯುಟಿಲೈಸ್ ಮಾಡ್ಕೊಂಡು ಈ ತರ ನಿಮ್ ಪ್ರೋಗ್ರಾಮ್, ನಿಮ್ದು ಟ್ಯಾಬ್ಲೆಟ್ ಅನ್ನ ನೀವು ಕಮ್ಮಿ ದುಡ್ಡಿಗೆ ಮಾಡ್ತೀರಾ, ಕಮ್ಮಿ ದುಡ್ಡಿಗೆ ಮಾಡ್ತೀವಿ, ಅವ್ರು ನಾವು 1.5 ರೂಪಾಯಿ ಮಾಡ್ತೀವಿ ಅಂತ ಹೇಳ್ತಾರೆ. ಈ 1.5 ರೂಪಾಯಿ ಮಾಡಿದ್ದನ್ನ ಇದನ್ನ ಜನರಿಕ್ ಡ್ರಗ್ ಅಂತ ಕರೀತಾರೆ. ಈ ಜನರಿಕ್ ಡ್ರಗ್ ಎಲ್ಲಾ ಬಡವರಿಗೆಲ್ಲ ಸಿಗಲಿ ಅಂತ ಅಂದ್ಬಿಟ್ಟು ಇದಕ್ಕೋಸ್ಕರ ಒಂದು ಔಷಧಿ ಸೆಂಟರ್ ಮಾಡ್ತಾರೆ. ದಟ್ ಈಸ್ ಮೆಡಿಕಲ್ ಸ್ಟೋರ್ಸ್, ಜನೌಷಧಿ ಮೆಡಿಕಲ್ ಸ್ಟೋರ್ಸ್. ನೆಕ್ಸ್ಟ್ ಅದೇ ತರ ಪಾಯ್ಲೆಟ್ ಪ್ರೋಗ್ರಾಮ್ ಫಾರ್ ಯೂಸಿಂಗ್ ಫಾರ್ಮಾಕೋಪಿಯಾ. ಏನಿಂಗಂದ್ರೆ ಇದು ಇಟ್ ಈಸ್ ಅನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್ ಆಫ್ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ವಿಚ್ ಸೆಟ್ ಸ್ಟ್ಯಾಂಡರ್ಡ್ ಫಾರ್ ಆಲ್ ಡ್ರಗ್ಸ್ ದಟ್ ಆರ್ ಮ್ಯಾನುಫ್ಯಾಕ್ಚರ್ಡ್, ಸೋಲ್ಡ್ ಅಂಡ್ ಕನ್ಸ್ಯೂಮ್ಡ್ ಇನ್ ಇಂಡಿಯಾ. ಎಲ್ಲಾ ಡ್ರಗ್ಗಳಿಗೂ ಒಂದು ಸ್ಟ್ಯಾಂಡರ್ಡ್ ಇವ್ರು ಹೇಳ್ತಾರೆ, ವಿಚ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇರ್ಬೋದು, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಇಲ್ಲ, ಬೇರೆ ಕಡೆ ಮ್ಯಾನುಫ್ಯಾಕ್ಚರ್ ಪರವಾಗಿಲ್ಲ, ಇಂಡಿಯಾದಲ್ಲಿ ಸೋಲ್ಡ್ ಮಾಡಿದ್ರೆ ಅಥವಾ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ, ಇಂಡಿಯಾದಲ್ಲಿ ಸೋಲ್ಡ್ ಹೋಗಿಲ್ಲ, ಬಟ್ ಇಂಡಿಯಾದಲ್ಲಿ ನೀವು ಕನ್ಸ್ಯೂಮ್ ಮಾಡ್ತಿದ್ರೆ ದೆನ್ ಈ 3 ಇದ್ರ ಅಂಡರ್ ಬರುತ್ತೆ. ಅದು ನಮಗೆ ದಿ ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್. ನೆಕ್ಸ್ಟ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಮಾತೃಪೂರ್ಣ ಸ್ಕೀಮ್ ಅನ್ನ ಇವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮಾತೃಪೂರ್ಣ ಸ್ಕೀಮ್ ಅಂದ್ರೆ ಏನು? ಈ ಸ್ಕೀಮ್ ಅಂದ್ರೆ ಟು ಮೀಟ್ ದಿ ನ್ಯೂಟ್ರಿಷನಲ್ ನೀಡ್ಸ್ ಆಫ್ ದಿ ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್. ಬರೀ ಪ್ರೆಗ್ನೆಂಟ್ ಅಲ್ಲ, ಬರೀ ಲ್ಯಾಕ್ಟೇಟಿಂಗ್ ಅಲ್ಲ, ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್. ಹಂಗಂದ್ರೆ ಇವಾಗ ಸಿಟಿನಲ್ಲಿರೋ ಎಲ್ಲ ವುಮೆನ್ಗೂ ಕೊಡ್ತಾರ? ನೋ, ಇಟ್ ಈಸ್ ಫಾರ್ ದಿ ರೂರಲ್ ಏರಿಯಾಸ್. ಹಂಗಂದ್ರೆ ಏನೇನ್ ಪ್ರೊವೈಡ್ ಮಾಡ್ತಾರೆ ಇವ್ರು ನ್ಯೂಟ್ರಿಷನ್ ಅಂದ್ರೆ? ಚವನ್ಪ್ರಾಶ್ ಪ್ರೊವೈಡ್ ಮಾಡ್ತಾರ? ಇಲ್ಲ. ಇವ್ರು ಏನ್ ಮಾಡ್ತಾರೆ, ಮೀಲ್ಸ್ ದಟ್ ವಿಲ್ ಇನ್ಕ್ಲೂಡ್ ರೈಸ್, ದಾಲ್ ಆರ್ ಸಾಂಬಾರ್, ಅದ್ರ ಜೊತೆಗೆ ಗ್ರೀನ್ ವೆಜಿಟೇಬಲ್ಸ್ ಇರಬೇಕು, ಪಲ್ಸಸ್ ಇರಬೇಕು, ಎಗ್ ಇರಬೇಕು, ಗ್ರೌಂಡ್ ನಟ್ ಜಾಗರಿ ಚಿಕ್ಕಿ ಇರಬೇಕು. ಇದನ್ನ ಪ್ರೊವೈಡ್ ಮಾಡ್ತಾರೆ. ನಾನು ಎಗ್ ತಿನ್ನಲ್ಲಪ್ಪ, ನೀನ್ ಎಗ್ ತಿನ್ನಲ್ಲ ಅಂದ್ರೆ ಫಾರ್ ದೋಸ್ ಹೂ ಡೋಂಟ್ ಈಟ್ ಎಗ್ ಯು ವಿಲ್ ಬಿ ಗಿವನ್ 2 kinds ಆಫ್ ಸ್ಪ್ರೌಟ್ಸ್. ಮೊಳಕೆ ಕಟ್ಟಿದ ಕಾಳು 2 kinds ಆಫ್ ಸ್ಪ್ರೌಟ್ಸ್ ಅನ್ನ ಇವರು ಪ್ರೊವೈಡ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಪ್ರಾವಿಷನ್ ಆಫ್ ಎಗ್. ಅಂಗನವಾಡಿ ಚಿಲ್ಡ್ರನ್ಸ್ಗೆ ಟ್ವೈಸ್ ಎ ವೀಕ್, ವಾರದಲ್ಲಿ 2 ದಿನ ಎಗ್ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಕ್ಷೀರಭಾಗ್ಯ ಸ್ಕೀಮು. ಕ್ಷೀರಭಾಗ್ಯ ಸ್ಕೀಮು 5 days ಎ ವೀಕ್ಗೆ ಪ್ರೊವೈಡ್ ಮಾಡ್ತಾರೆ. ಯಾರಿಗೆ? ಫ್ರಮ್ ಕ್ಲಾಸ್ 1 to ಕ್ಲಾಸ್ 10th. ಯಾರಿಗೆ ಪ್ರೊವೈಡ್ ಮಾಡ್ತಾರೆ? ಈಗ ಯಾವುದೋ ಇಲ್ಲೊಂದು ಒಳ್ಳೆ ಪ್ರೈವೇಟ್ ಸ್ಕೂಲ್ ಇದೆ ಅಲ್ಲಿ ಪ್ರೊವೈಡ್ ಮಾಡ್ತಾರೆ? ನೋ, ಇಟ್ ಈಸ್ ಪ್ರೊವೈಡೆಡ್ ಫಾರ್ ದಿ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಅಂಡ್ ಅಂಗನವಾಡಿ ಸ್ಕೂಲ್ಸ್. ಇವ್ರಿಗೆ ಮಾತ್ರ ಇದನ್ನ ಪ್ರೊವೈಡ್ ಮಾಡೋದು. ಅದೇ ತರ ಅಂಗನವಾಡಿ ವರ್ಕರ್ಸ್ಗೆ ಹಾನರೇರಿಯಂ ಜಾಸ್ತಿ ಮಾಡಿದ್ದಾರೆ. ಅಂಗನವಾಡಿ ವರ್ಕರ್ಸ್ ವರ್ಕ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಸ್ಕೀಮ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಪಾಲನೆ ಸ್ಕೀಮ್ ಇದೆ. ಪಾಲನೆ ಸ್ಕೀಮ್ ಅಂಡರ್ HIV ಅಫೆಕ್ಟೆಡ್ ಮದರ್ ಅಂಡ್ ಚಿಲ್ಡ್ರನ್, ಅಂದ್ರೆ ಮಾತೃ ಪೂರ್ಣ ಇದೆಯಲ್ಲ, ಇದ್ರಂಡರೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದ್ರಂಡರೆ ಪಾಲನೆ ಸ್ಕೀಮ್ ಅಂತಿದೆ. ಇವರು HIV ಇನ್ಫೆಕ್ಟೆಡ್ ಇವ್ರ ಮೇಲೆ ಫೋಕಸ್ ಮಾಡಿ ಕೇರ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಸೆಟ್ಟಿಂಗ್ ಅಪ್ ಆಫ್ ಸವಿರುಚಿ ಮೊಬೈಲ್ ಕ್ಯಾಂಟೀನ್. ಸವಿರುಚಿ ಮೊಬೈಲ್ ಕ್ಯಾಂಟೀನ್ ನಾವು ನಮ್ಮ ಕ್ಯಾಂಟೀನ್ ಅಂತ ಕೇಳಿದೀವಪ್ಪ, ಇದನ್ನ ಬೆಂಗಳೂರಲ್ಲಿ. ಸವಿರುಚಿ ಏನು? ನಮ್ಮ ಕ್ಯಾಂಟೀನ್ ಇರೋದು ಬೆಂಗಳೂರಲ್ಲಿ ಮಾತ್ರ, ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಲ್ಲಿವರೆಗೂ. ಬೇರೆ ಏರಿಯಾದಲ್ಲೆಲ್ಲ ಒಂದು ಮೊಬೈಲ್ ಕ್ಯಾಂಟೀನ್ ಅಂದ್ರೆ ಹಿಂಗೆ ಓಡಿಸ್ಕೊಂಡು ಹೋಗುವಂತ ಗಾಡಿ, ಅದು ಸವಿರುಚಿ ಸಂಚಾರಿ ಕ್ಯಾಂಟೀನ್ ಅಂತ. ಅದನ್ನ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಓನ್ ಮಾಡಿ ಅದನ್ನ ಮಾರೋ ತರ ಪ್ರೊವೈಡ್ ಮಾಡ್ತಿದ್ದಾರೆ. ಅದನ್ನ ಎಲ್ಲಿ? ಬೇರೆ ಅದರ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ. ಆಲ್ಸೋ ಇವರಿಗೆ ಏನಾದ್ರೂ ಬೈ ಮಾಡೋದಕ್ಕೋಸ್ಕರ, ದುಡ್ಡು ಕೊಟ್ಟು ಏನಾದ್ರು ಪರ್ಚೇಸ್ ಮಾಡೋದಕ್ಕೋಸ್ಕರ ಪರಿಕರಣ ಸಹಾಯಧನ ಸ್ಕೀಮು, ಇದು ಫಾರ್ ದಿ ವುಮೆನ್ ಎಂಪವರ್ಮೆಂಟ್ಗೆ. ಆಲ್ಸೋ ಧನಶ್ರೀ ಪ್ರೋಗ್ರಾಮ್. ಧನಶ್ರೀ ಸ್ಕೀಮ್ ಅಲ್ಲಿ HIV ಇನ್ಫೆಕ್ಟೆಡ್ ವುಮೆನ್ಗೆ ವಿಲ್ ಮೇಕ್ ಹರ್ ಎಕನಾಮಿಕಲಿ ಇಂಡಿಪೆಂಡೆಂಟ್ ಬೈ ಪ್ರೊವೈಡಿಂಗ್ ಲೋನ್ ಅಂಡ್ ಸಬ್ಸಿಡಿ ಡೈರೆಕ್ಟ್ಲಿ ಟು ದಿ ಬೆನಿಫಿಷರೀಸ್. ಅದಕ್ಕೆ ಧನಶ್ರೀ ಇರೋದು. ಧನಶ್ರೀ ಅಂದ ತಕ್ಷಣ ಹೆಸರು ನೋಡಿ, ಇದು ಧನ ಇದೆ,
ಶ್ರೀ ಇದೆ, ಸೊ ಎಲ್ಲಾ ವುಮೆನ್ಗೂ ಇದು ಪ್ರೊವೈಡ್ ಮಾಡ್ತಾರೆ? ನೋ, ಧನಶ್ರೀ ಇಸ್ ಪ್ರೊವೈಡೆಡ್ ಓನ್ಲಿ ಟು ದಿ HIV ಇನ್ಫೆಕ್ಟೆಡ್ ವುಮೆನ್. ಇದು ನಿಮಗೆ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಅದಾದ್ಮೇಲೆ there are proposals that we want to include the schedule 5 provisions in Karnataka too. schedule 5 ಏನು ನೀವು ಪೊಲಿಟಿನಲ್ಲಿ ನಾನು ಹೇಳಿದ್ದೀನಿ, ಇದನ್ನ ನೋಡಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ schedule 5 and schedule 6? schedule 5 ಗೆ ಕಂಪೇರ್ಟಿವ್ಲಿ ಕಮ್ಮಿ ಪವರ್, schedule 6 ಜಾಸ್ತಿ ಪವರ್. schedule 5 ಅಲ್ಲಿ 9 ಸ್ಟೇಟ್ ಗಳನ್ನ ನಾವು ನೋಡ್ತೀವಿ. schedule 6 ಅಲ್ಲಿ ಯಾವ್ದು ನೋಡ್ತೀವಿ? ದಟ್ ಈಸ್ ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ. ಈ 4 ನಾವು ನೋಡೋದು. ಈ 9 ಸ್ಟೇಟ್ ಯಾವ್ಯಾವು? ಆಂಧ್ರ ಪ್ರದೇಶ್, ಜಾರ್ಖಂಡ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಕರ್ನಾಟಕ, ದಟ್ ಇಸ್ ಛತ್ತೀಸ್ಗಢ, ಒರಿಸ್ಸಾ ಅಂಡ್ ರಾಜಸ್ಥಾನ್. ಇಲ್ಲಿ ಕರ್ನಾಟಕ ಇಲ್ಲ. ಇಲ್ಲಿ ಕರ್ನಾಟಕನ ನೀವು ಇನ್ಕ್ಲೂಡ್ ಮಾಡಿ. ಕರ್ನಾಟಕದಲ್ಲೂ ಆದಿವಾಸಿ ಜನ ಜಾಸ್ತಿ ಇದ್ದಾರೆ. ಅದರಿಂದ ಇಲ್ಲಿ ಏನ್ ಮಾಡಬಹುದು? ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಯಾವ್ದಾದ್ರು 5th ಸ್ಕೇಡಲ್ ಇರುತ್ತೋ ಅಲ್ಲಿ ಮಾತ್ರ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಅಂತ ತೆಗಿಬಹುದು. ಅಂದ್ರೆ ಟ್ರೈಬಲ್ ಡೆವಲಪ್ಮೆಂಟ್ಗೋಸ್ಕರ ಒಂದು ಅಡ್ವೈಸರಿ ಕೌನ್ಸಿಲ್, ಅದ್ರ ಜೊತೆಗೆ ಒಬ್ಬ ಟ್ರೈಬಲ್ ಮಿನಿಸ್ಟರ್ ನ ಕೂಡ ಇಲ್ಲಿ ಇಡಬಹುದು ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಕೆಡ್ಯೂಲ್ ಟ್ರೈಬ್ಸ್. ಅದಕ್ಕೆ ನಮ್ಮ ಕರ್ನಾಟಕನು ಇದ್ರಲ್ಲಿ ಸೇರಿಸಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈ ಸರ್ಟೆನ್ ಥಿಂಗ್ಸ್ ನ ನೀವು ಹೋಮ್ ವರ್ಕ್ ಮಾಡ್ಕೊಬೇಕು. ಇಲ್ಲಿ ನೋಡಿ, 350th ಬರ್ತ್ ಆನಿವರ್ಸರಿ ಆಫ್ ದಿ ಗುರು ಗೋವಿಂದ್ ಸಿಂಗ್. ಯಾರು ಗುರು ಗೋವಿಂದ್? ಸೊ ನೀವು ಸ್ಟಾರ್ಟಿಂಗ್ ಇಂದ ಸಿಖ್ ರಿಲೇಟೆಡ್ ಮೂವ್ಮೆಂಟ್ ನಿಮಗೆ ನೀಟಾಗಿ ಗೊತ್ತಿರಬೇಕು. ಓಕೆ, ಸೊ ಗುರು ಗೋವಿಂದ್ ಯಾರು, ಗುರು ತೇಜ್ ಬಹದ್ದೂರ್ ಯಾರು, ಓಕೆ, ಇದೆಲ್ಲ ನೀವು ಡೀಟೇಲ್ ಆಗಿ ಓದ್ಕೊಬೇಕು. ಇದನ್ನ ಹಿಸ್ಟ್ರಿ ಇಲ್ಲಿ ನಾನು ಕವರ್ ಮಾಡಿದ್ದೀನಿ, ಇದನ್ನ ನೀವು ನೋಡ್ಕೊಳ್ಳಿ. ಆಲ್ಸೋ 125th ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಗೊತ್ತಿರಲಿ. ಇದನ್ನು ಕೂಡ ನಾನು ನೋಡಿ 10th ಸ್ಟ್ಯಾಂಡರ್ಡ್ ಬುಕ್ ಅನಲೈಸ್ ಫಾರ್ ಬೇಸಿಕ್ KPSC ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಮಗೆ 1 hour ಇಂದೊಂದು ಲೆಕ್ಚರಿಂಗ್ ಇದೆ, ಫ್ರೀಡಮ್ ಮೂವ್ಮೆಂಟ್, ಫ್ರೀಡಮ್ ಸ್ಟ್ರಗಲ್ ಅಂತ. ದಟ್ ಯೂನಿಟ್ ಸ್ಟಾರ್ಟಿಂಗ್ ಅಲ್ಲೇ ನಾನು ಇಂಡಿಯಾ ಫ್ಲಾಗ್ ಅನ್ನ ಹಾಕಿದ್ದೀನಿ. ಆ ಯೂನಿಟ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಏನೇನು ಅದು ಡೀಟೇಲ್ ಹೇಳಿದೀವಿ, ಅದನ್ನ ನೋಡ್ಕೊಳ್ಳಿ. ದೆನ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ದಿ ಸಮಾಧಿ ಸೈಟ್ ಆಫ್ ಶ್ರೀ ಸಹಾಜಿ ಮಹಾರಾಜ್. ಯಾರು? ಛತ್ರಪತಿ ಶಿವಾಜಿ ಅವರ ತಂದೆ. ಅಲ್ಲಿ ನಾವು ನೋಡಿದ್ದು ಸಾಹೂಜಿ ಬೇರೆ, ಸುಹೂಜಿ ಅವ್ರು ಬೇರೆ, ಇವರು ಸಹಾಜಿ ಇದು ಬೇರೆ. ಸೊ ಅದನ್ನ ಕನ್ಫ್ಯೂಸ್ ಆಗ್ಬೇಡಿ. ನೆಕ್ಸ್ಟ್ ಲೇಬರ್ ಅಲ್ಲಂತೂ 100% ಪ್ರಿಫರೆನ್ಸ್ ಕನ್ನಡಿಗಾಸ್ಗೆ ಕೊಡ್ತೀವಿ. ಗ್ರೂಪ್ ಸಿ, ಗ್ರೂಪ್ ಡಿ ಪೋಸ್ಟ್ ಅಲ್ಲಿ ಕನ್ನಡ ಗೊತ್ತಿಲ್ಲ, ದೆನ್ ದಯವಿಟ್ಟು ಕನ್ನಡ ಕಲೀರಿ. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಬಾಲ ಕಿಶೋರ್ ಕಾರ್ಮಿಕ ಅಂದ್ರೆ ಈ ಚೈಲ್ಡ್ ಲೇಬರ್ ಅಂಡ್ ಅಡೋಲೆಸೆಂಟ್ ಲೇಬರ್, ಇವ್ರನ್ನ ಫ್ರೀ ಮಾಡಬೇಕು ನೆಕ್ಸ್ಟ್ 5 years ಅಲ್ಲಿ ಅಂತ ಅದಕ್ಕೆ ತಗೊಂಡಿದ್ದಾರೆ. ಈಗ ಇದು ನೋಡಿ, ಆರ್ಟಿಕಲ್ ನಮಗೆ 24 ಅಂದ್ರೆ ಚೈಲ್ಡ್ ಲೇಬರ್ ಆಕ್ಟ್ ಇದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಈಗ ಚೈಲ್ಡ್ ಲೇಬರ್ ಮುಂಚೆ ಚೈಲ್ಡ್ ಲೇಬರ್ ಕಿಂತ ಡಿಫ್ರೆಂಟ್ ಆಗಿ ಹೇಳುತ್ತೆ. ಈಗ 14 ಒಳಗಡೆ ಯಾರಿಗೂ ಕೆಲಸ ಕೊಡಂಗಿಲ್ಲ, 14ರಿಂದ 18 ಒಳಗಡೆ ಹಜಾರ್ಡಸ್ ಅಲ್ಲಿ ಮಾಡಂಗಿಲ್ಲ. ಇದು ಏನ್ ಚೇಂಜಸ್ ಆಗಿದೆ ಹೊಸದು ಚೈಲ್ಡ್ ಲೇಬರ್ ಆಕ್ಟ್, ಇದನ್ನ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಆಲ್ಸೋ ಫ್ರಮ್ ದಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಶಾದೀಪ ಯೋಜನಾ ಟು ಕ್ರಿಯೇಟ್ ಜಾಬ್ ಆಪರ್ಚುನಿಟೀಸ್ ಟು SC ST. ಹಂಗಾರೆ ಮುಂಚೆನೂ ಕ್ರಿಯೇಟ್ ಮಾಡ್ತಿದಾರಲ್ಲ, ದಿಸ್ ಈಸ್ ಇನ್ ದ ಪ್ರೈವೇಟ್ ಎಂಟರ್ಪ್ರೈಸಸ್ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಮುಂಚೆ ಆಪರ್ಚುನಿಟೀಸ್, ಜಾಬ್ ಆಪರ್ಚುನಿಟೀಸ್ SC ST ಕೊಡ್ತಾನೆ ಇದಾರಲ್ಲ ಗೌರ್ಮೆಂಟ್ ಅಲ್ಲಿ ಕೊಡ್ತಿದ್ದಾರೆ, ಪ್ರೈವೇಟ್ ಅಲ್ಲಿ ಕೂಡ ಇದನ್ನ ಡೆವಲಪ್ ಮಾಡಬೇಕು. ರಿಟೈರ್ಮೆಂಟ್ ಏಜ್ ಆಫ್ ದಿ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್ ಅನ್ನು ಕೂಡ 60 ವರ್ಷಕ್ಕೆ ನೀವು ಇದನ್ನ ಎಕ್ಸ್ಟೆಂಡ್ ಮಾಡಿ. ನೆಕ್ಸ್ಟ್ ಸುರಕ್ಷತಾ ಸ್ಕೀಮ್. ಈ ಇಂಡಸ್ಟ್ರಿ ಅಲ್ಲಿ ಇಲ್ಲಿ ಎಲ್ಲ ವರ್ಕ್ ಮಾಡಬೇಕಾದ್ರೆ, ಫ್ಯಾಕ್ಟರೀಸ್ಗಳು ಎಲ್ಲ ವರ್ಕ್ ಮಾಡಬೇಕಾದ್ರೆ ಇವರಿಗೆ ಸುರಕ್ಷತೆಗೋಸ್ಕರ ಒಂದು ಸ್ಕೀಮ್ ಪ್ರೊವೈಡ್ ಮಾಡ್ತಾರೆ. ಸೊ ದಟ್ ಅವರಿಗೆ ಸ್ಪೀಡ್ ಆಗಿ ಅದಕ್ಕೆ ಆ ಇನ್ಶೂರೆನ್ಸ್ ಅದನ್ನ ಕ್ಲೇಮ್ ಮಾಡೋದಕ್ಕೆ ದುಡ್ಡು ಇವರಿಗೆ ಫಾಸ್ಟ್ ಆಗಿ ಸಿಗುತ್ತೆ. ಆಲ್ಸೋ ಈ ಸತಿ ನಾವು ಒಲಿಂಪಿಕ್ಸ್ ಅಲ್ಲಿ ನೋಡಿದ್ವಿ, ಒಲಿಂಪಿಕ್ಸ್ ಅಲ್ಲಿ ನಮಗೆ ಅಷ್ಟು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿಲ್ಲ, ಇನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಇಂಡಿಯಾದಿಂದ ಸಾಧ್ಯ. ಆ ಕಾರಣದಿಂದ ಕರ್ನಾಟಕ ಗೌರ್ಮೆಂಟ್ ಹೇಳಿದೆ, ಒಲಿಂಪಿಕ್ ಮೆಡಲ್ ವಿನ್ನರ್ 5 ಕೋಟಿ ಕೊಡ್ತೀವಿ ಗೋಲ್ಡ್ ಗೆದ್ರೆ, 3 ಕೋಟಿ ಕೊಡ್ತೀವಿ ಸಿಲ್ವರ್ ಗೆದ್ರೆ, 2 ಕೋಟಿ ಕೊಡ್ತೀವಿ ಬ್ರಾನ್ಸ್. ಅಟ್ ದ ಸೇಮ್ ಟೈಮ್ ಒಲಿಂಪಿಕ್ ಮೆಡಲ್ ವಿನ್ನರ್ಗೆ ನಾವು ಗ್ರೂಪ್ ಎ ಪೋಸ್ಟ್ ಕೊಡ್ತೀವಿ. ಏಷ್ಯನ್ ಅಥವಾ ಕಾಮನ್ ವೆಲ್ತ್ ಗೇಮ್ಸ್ ಮೆಡಲ್ ಗೆದ್ರೆ ಅವರಿಗೆ ಗ್ರೂಪ್ ಬಿ ಪೋಸ್ಟ್ ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತೀವಿ ಅಂತ ಇವರು ಅನೌನ್ಸ್ ಮಾಡಿದ್ದಾರೆ ಈ ಸತಿ ಬಜೆಟ್ ನಲ್ಲಿ. ಆಲ್ಸೋ ದೇರ್ ಇಸ್ ಎ ಪ್ರೋಗ್ರಾಮ್ ಕಾಲ್ಡ್ ಯುವ ಚೈತನ್ಯ ಪ್ರೋಗ್ರಾಮ್. ಏನು ಇದು ಟು ಬಿ ಲಾಂಚ್ ಟು ಪ್ರೊವೈಡ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂಡ್ ಫಿಟ್ನೆಸ್ ಇಕ್ವಿಪ್ಮೆಂಟ್ ಟು ರೂರಲ್ ಯೂತ್. ರೂರಲ್ ಇದು ಯುವ ಚೈತನ್ಯ. ಓಕೆ, ನೆಕ್ಸ್ಟ್ ಟೂರಿಸಂ ಅಲ್ಲಿ ನೀವು ಇದೊಂದು ಇಂಪಾರ್ಟೆಂಟ್ ನೆನ್ಪಿಡ್ಕೊಬೇಕು. 2017 ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ದ ಇಯರ್ ಆಫ್ ದಿ ವೈಲ್ಡ್. ಕರ್ನಾಟಕ ಗವರ್ಮೆಂಟ್ ಡಿಕ್ಲೇರ್ ಮಾಡ್ಕೊಂಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಸರ್ಫಿಂಗ್ ಫೆಸ್ಟಿವಲ್, ಇದು ಯಾವುದು? ಸಸಿಹಿತ್ಲು ಬೀಚ್, ಮಂಗಳೂರು, ಈ ಇಯರ್ ಇಂದ. ಆಲ್ಸೋ ಬೆಳ್ಳಿ ಶೃಂಗ ಫ್ರಮ್ ಕಾರವಾರ ಟು ವಿಜಯಪುರ್, ಫ್ರಮ್ ಬೆಳಗಾವಿ ಟು ಬಳ್ಳಾರಿ, ಫ್ರಮ್ ಬೀದರ್ ಟು ಕೊಪ್ಪಳ ಫಾರ್ ರೆಜುವಿನೇಷನ್ ಆಫ್ ದಿ ಹಿಸ್ಟೋರಿಕ್ ಪ್ಲೇಸಸ್ ಆಫ್ ನಾರ್ತ್ ಕರ್ನಾಟಕ. ಇದಕ್ಕೋಸ್ಕರ ಸ್ಕೀಮ್ ಇದೆ ಬೆಳ್ಳಿ ಶೃಂಗ. ಈ ಸ್ಕೀಮ್ಗಳು ನಿಮಗೆ ಗೊತ್ತಿರಲಿ.
ನೆಕ್ಸ್ಟ್ ಫುಡ್ ಅಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಇವರು ಇವಾಗ ಪ್ರೊವೈಡ್ ಮಾಡ್ತಿದ್ದಂತ ಫುಡ್ ಗ್ರೇನ್ಸ್ ನ 7 kgಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಓಕೆ, ದೆನ್ ಅದಾದ್ಮೇಲೆ ಈ ಉಜ್ವಲ ಸ್ಕೀಮ್, ದಟ್ ಈಸ್ ಉಜ್ವಾಲ ಸ್ಕೀಮು, ಇದು ನಮಗೆ ಸೆಂಟರ್ ಸ್ಕೀಮ್ಸ್ ಅಲ್ಲಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದ್ರೆ ವುಮೆನ್ನಿಗೆ ಗ್ಯಾಸ್ ಕನೆಕ್ಷನ್, ಸ್ಟವ್ ಗ್ಯಾಸ್ ಕನೆಕ್ಷನ್ ರಿಲೇಟೆಡ್ ಪ್ರೊವೈಡ್ ಮಾಡಬೇಕು ಅಂತ. ಇಲ್ಲಾಂದ್ರೆ ಮತ್ತೆ ಹಳ್ಳಿನಲ್ಲಿ ವುಮೆನ್ ಏನ್ ಮಾಡ್ತಿದ್ದಾಳೆ, ಗ್ಯಾಸ್ ತಗೊಳಕ್ಕೆ ಅಂತ ಇವರು ದುಡ್ಡು ಕೊಟ್ಟರು ಕೂಡ ಗ್ಯಾಸ್ ಸಿಲಿಂಡರ್ ಏನ್ ಮಾಡ್ತಿದ್ದಾಳೆ, ಮತ್ತೆ ಆ ಗ್ಯಾಸ್ ಸಿಲಿಂಡರ್ ದುಡ್ಡನ್ನ ಅಲ್ಲಿ ಗಂಡ ಕಸ್ಕೊಂಡು ಹೋಗಿ ಅದನ್ನ ಹಾಳು ಮಾಡ್ತಿದ್ದಾನೆ. ಮತ್ತೆ ಅವಳು ಹೋಗಿ ಸೌದೆನ ಹುಡ್ಕೊಂಡ್ಬಂದು ಮತ್ತೆ ಸೌದೆನ ಊದ್ಕೊಂಡು ಮತ್ತೆ ಕೆಮ್ಮು, ಇದು ಹೆಲ್ತ್ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೋಸ್ಕರ ಇದನ್ನ ಈ ಸ್ಕೀಮ್ ಇರೋದು. ಇದನ್ನ ಕರ್ನಾಟಕದಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡಬೇಕು. ಆಲ್ಸೋ ಕೆರೋಸಿನ್ ಫೆಸಿಲಿಟೀಸ್ ಇದೆ ರೇಷನ್ ಕಾರ್ಡ್ ಹೋಲ್ಡರ್ಸ್ಗೆ. ಆರ್ ಎಸ್ ದೇ ಹ್ಯಾವ್ ದಿ ಆಪ್ಷನ್ ಆಫ್ ಚೂಸಿಂಗ್ ರೀಚಾರ್ಜಬಲ್ LED ಸೆಟ್. ಕೆರೋಸಿನ್ ಬೇಡ, LED ಸೆಟ್ ಅನ್ನ ನೀವು ರೀಚಾರ್ಜಬಲ್ ತಗೊಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಬ್ಲಿಕ್ ಎಂಟರ್ಪ್ರೈಸ್ ಅಲ್ಲಿ, ಪಬ್ಲಿಕ್ ಎಂಟರ್ಪ್ರೈಸ್ ಅಲ್ಲಿ ಯಾವ್ದು 4 ಬೆಸ್ಟ್ ಪರ್ಫಾರ್ಮಿಂಗ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಇದೆಯೋ ಕರ್ನಾಟಕದಲ್ಲಿ ಅದನ್ನ ಹುಡುಕ್ಬಿಟ್ಟು ಅದಕ್ಕೆ ಇವರು ಅವಾರ್ಡ್ ಕೊಡ್ತಾರೆ. ಚೀಫ್ ಮಿನಿಸ್ಟರ್ ರತ್ನ ಅವಾರ್ಡ್ ಅಂತ, ಚೀಫ್ ಮಿನಿಸ್ಟರ್ ರತ್ನ ಅವಾರ್ಡ್. ಇನ್ನು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಲ್ಲಿ ನಮ್ಮ ಗ್ರಾಮ ನಮ್ಮ ಯೋಜನೆ, ರೂರಲ್ ವಾಟರ್ ಸಪ್ಲೈ ಸ್ಕೀಮ್ಸಿಗೋಸ್ಕರ. ಓಕೆ, ನೆಕ್ಸ್ಟ್ ಇಲ್ಲಿ ರೂರಲ್ ರೋಡ್ಸ್ ಡೆವಲಪ್ಮೆಂಟಿಗೋಸ್ಕರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಮ್ಮ ಹೊಲ ನಮ್ಮ ದಾರಿ. ಈಗ ನೋಡಿ, ನಮ್ಮ ಗ್ರಾಮ ನಮ್ಮ ಯೋಜನೆ, ಇದು ವಾಟರಿಗೆ, ಕನ್ಫ್ಯೂಸ್ ಆಗಬೇಡಿ. ನಮ್ಮ ಗ್ರಾಮ ನಮ್ಮ ಯೋಜನೆ ವಾಟರಿಗೆ, ನಮ್ಮ ಹೊಲ ನಮ್ಮ ದಾರಿ, ದಾರಿ ಅಂತ ಬಂತು ಅಂದ್ರೆ ರೋಡು, ಯೋಜನೆ ಅಂತ ಬಂತು ಅಂದ್ರೆ ಇಟ್ ಇಸ್ ಫಾರ್ ದಿ ವಾಟರ್. ನೆಕ್ಸ್ಟ್ ಆಲ್ಸೋ ಕನ್ವರ್ಜೆನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಗ್ರಾಮ ವಿಕಾಸ ಸ್ಕೀಮ್, ಇದನ್ನು ಕನ್ವರ್ಜೆನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಯೋಫ್ಯೂಯಲ್ ಡೆವಲಪ್ಮೆಂಟಿಗೋಸ್ಕರ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಎಷ್ಟು ಕೆಪಾಸಿಟಿ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದೆ, ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೀವು ಇದನ್ನ ಅಬ್ಸರ್ವ್ ಮಾಡಿ, 1000 ಮೆಗಾವ್ಯಾಟ್ ಫ್ರಮ್ ಸೋಲಾರ್ ಎನರ್ಜಿ ಪಾರ್ಕ್ ಆಫ್ ಪಾವಗಡ. ಓಕೆ, ಅಂಡ್ ದೆನ್ 1375 ಫ್ರಮ್ ದ ರಿನ್ಯೂಯಬಲ್ ಸೋರ್ಸಸ್ ಇದನ್ನ ಡೆವಲಪ್ ಮಾಡಬೇಕಂತ ನಾವು ಟಾರ್ಗೆಟ್ ಹಾಕೊಂಡಿದೀವಿ. ಆಲ್ಸೋ ಫ್ರೀ ಎಲೆಕ್ಟ್ರಿಸಿಟಿ ಯೂನಿಟ್ಸ್ ಕೊಡೋದನ್ನ ಜಾಸ್ತಿ ಮಾಡಿದೀವಿ ಅಂಡರ್ ಭಾಗ್ಯ ಜ್ಯೋತಿ ಸ್ಕೀಮು. ಆಲ್ಸೋ MLA ಕಾನ್ಸ್ಟಿಟ್ಯೂನ್ಸಿ ಇದನ್ನ ಮಾಡೆಲ್ ಎಲೆಕ್ಟ್ರಿಸಿಟಿ ವಿಲೇಜ್ ಆಗಿ ಕನ್ವರ್ಟ್ ಮಾಡಬೇಕು. MP ಲ್ಯಾಡ್ MLA ಲ್ಯಾಡ್ ಅಮೌಂಟ್ ಇನ್ನೆಲ್ಲ ಯೂಸ್ ಮಾಡಿಕೊಂಡು ಇದನ್ನ ಡೆವಲಪ್ ಮಾಡಿ. ಓಕೆ, ಇಷ್ಟ ಆಯ್ತು. ಇನ್ನ ಸರ್ಟನ್ ಪಾಲಿಸಿ ಹೈಲೈಟ್ಸ್ ಗಳನ್ನ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಈ ಪಾಲಿಸಿ ಹೈಲೈಟ್ಸ್ ಗಳನ್ನ ನೀವು ಇಷ್ಟೊತ್ತು ಕೇಳಿಲ್ಲ ಅಂದ್ರೂ ಸರ್ಟನ್ ಥಿಂಗ್ಸ್ ಇದನ್ನ ಇಂಪಾರ್ಟೆಂಟ್ ಆಗಿ ನೋಡಿ. ನಮ್ಮ ಕ್ಯಾಂಟೀನ್ ರಿಲೇಟೆಡ್ ಏನು, ಹೌಸಿಂಗಿಗೆ ಏನ್ ಚೇಂಜಸ್ ಮಾಡಿದ್ದಾರೆ, ಯಾವ್ದಾವ್ದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ಲಿಕ್ಕರಿಗೆ ಎಕ್ಸೈಸ್ ಡ್ಯೂಟಿ ಏನ್ ಮಾಡಿದ್ದಾರೆ, ನೆಕ್ಸ್ಟ್ ಟ್ಯಾಕ್ಸಸ್ 2 ವೀಲರ್ಸ್ ಏನ್ ಮಾಡಿದ್ದಾರೆ, ಹೈಯೆಸ್ಟ್ ಅಲೋಕೇಶನ್ ನೋಡಿ, ಇದಂತೂ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು. ಹೈಯೆಸ್ಟ್ ಅಲೋಕೇಶನ್ ಫಸ್ಟ್ ಇವ್ರು ಮಾಡಿರೋದು ಎಜುಕೇಶನ್ಗೆ. ಓಕೆ, ನೆಕ್ಸ್ಟ್ ಫಾಲೋಡ್ ಬೈ ಅಲೋಕೇಟೆಡ್ ಟು ವಾಟರ್ ರಿಸೋರ್ಸ್. ಓಕೆ, ಸೊ ಹೈಯೆಸ್ಟ್ ಅಲೋಕೇಶನ್ ಇಸ್ ದಿ ಬಜೆಟ್ ಯಾವ್ದು ಮಾಡಿದ್ರೆ ಅಂದ್ರೆ ಎಜುಕೇಶನ್ ಫಸ್ಟ್, ವಾಟರ್ ರಿಸೋರ್ಸ್. ಎಸ್ಟಿಮೇಟಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇದೆ, ಬಟ್ ಹೈಯೆಸ್ಟ್ ಏನ್ ಮಾಡಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ, ವಾಟರ್ ರಿಸೋರ್ಸ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇದಕ್ಕೆ ಎಸ್ಟಿಮೇಟಿಗೆ ಕಂಪೇರ್ ಮಾಡಿದ್ರೆ ಎಜುಕೇಶನ್ ಅದಕ್ಕಿಂತ ಕಮ್ಮಿನೇ ಇದೆ, ವೆರಸ್ ವಾಟರ್ ಅದಕ್ಕಿಂತ ಜಾಸ್ತಿ ಇದೆ. ಬಟ್ ಅವ್ರು ಕೇಳ್ತಿರೋದೇನೋ ಹೈಯೆಸ್ಟ್ ಅಲೋಕೇಶನ್ ಯಾವ್ದಕ್ಕೆ ಮಾಡಿದ್ದಾರೆ, ಇಟ್ ಈಸ್ ಫಸ್ಟ್ ಫಾರ್ ದಿ ಎಜುಕೇಶನ್ ಅಂಡ್ ಸೆಕೆಂಡ್ ಫಾರ್ ದಿ ವಾಟರ್ಗೆ ಇವರು ಪ್ರೊವೈಡ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿ. ಎಕ್ಸ್ಪೆಂಡಿಚರ್ ಸಬ್ಸಿಡಿಗಳಲ್ಲಿ ಯಾವ್ದಕ್ಕೆ ಎಕ್ಸ್ಪೆಂಡಿಚರ್ ಜಾಸ್ತಿ ಕೊಟ್ಟಿದ್ದಾರೆ, ಹೌಸಿಂಗ್ ಸಬ್ಸಿಡಿ ಇದು ಜಾಸ್ತಿ ಫಸ್ಟ್. ನೆಕ್ಸ್ಟ್ ಅಗ್ರಿಕಲ್ಚರ್, ಇವೆರಡು ಗೊತ್ತಿರಲಿ. ದೆನ್ ನಮಗೆ ರೆವಿನ್ಯೂ ರಿಲೇಟೆಡ್ ಏನೇನು ಬಂದಿದೆ, ರೆವಿನ್ಯೂ ರಿಸಿಪ್ಟ್ಸ್ ಅಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ಬಂದಿದೆ, ಫಸ್ಟ್ ಯಾವ್ದು ಜಾಸ್ತಿ ಬಂದಿದೆ ಅದನ್ನ ನೀವು ನೋಡ್ಕೊಳ್ಳಿ. ದೆನ್ ಅದಾದ್ಮೇಲೆ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಲ್ಲಿ ಯಾವ್ದು ನಮಗೆ ಜಾಸ್ತಿ ಬಂದಿದೆ, ದೆನ್ ಅದನ್ನ ನೋಡ್ಕೊಂಡು ನೀವು ಕಲೀರಿ. ಅಟ್ ದ ಸೇಮ್ ಟೈಮ್ ಕಾಂಪೋಸಿಷನ್ ಆಫ್ ಟ್ಯಾಕ್ಸ್ ರೆವಿನ್ಯೂ, ನಮಗೆ ಟ್ಯಾಕ್ಸ್ ಅಲ್ಲಿ ಸ್ಟೇಟ್ ಇನ್ ಟ್ಯಾಕ್ಸ್ ಅಲ್ಲಿ ಯಾವ್ದು ಜಾಸ್ತಿ ಬಂದಿದೆ, ಜಾಸ್ತಿ ಇರೋದು ನಮಗೆ ಸ್ಟೇಟ್ ಇಂದು, ದಟ್ ಈಸ್ ಸೇಲ್ಸ್ ಟ್ಯಾಕ್ಸ್ ವ್ಯಾಟ್. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಬಂದಿರೋದು ಎಕ್ಸಸೈಸ್ ಡ್ಯೂಟಿ. ಅದಾದ್ಮೇಲೆ ನೆಕ್ಸ್ಟ್ ಬಂದಿರೋದು ನಮಗೆ ಸ್ಟ್ಯಾಂಪ್ ಡ್ಯೂಟಿ. ಅದಾದ್ಮೇಲೆ ವೆಹಿಕಲ್ ಟ್ಯಾಕ್ಸ್. ಇದನ್ನ ದಿ ಗ್ರೇಟರ್ ಟು ಲೆಸ್ಸರ್ ಇದನ್ನ 4 ಬೈ ಹಾರ್ಟ್ ಮಾಡಿ MCQ ಅಲ್ಲಿ ಬರೋ ಚಾನ್ಸಸ್ ಇದೆ. ಓಕೆ, ಅದ್ರ ಜೊತೆಗೆ ನಾನು FRBM ಆಕ್ಟ್, ನಿಮಗೆ ಯೂನಿಯನ್ ಬಜೆಟ್ ಹೇಳ್ಬೇಕಾದ್ರೆ ನಾನು FRBM ಆಕ್ಟ್ ಹೇಳಿದ್ದೆ. ಈ ಯೂನಿಯನ್ ರಿಲೇಟೆಡ್ FRBM ಆಕ್ಟ್ ಏನ್ ಡೆಫಿಸಿಟ್, ಏನ್ ಡೆಪ್ತ್ ಇದೆ, ಅದಕ್ಕೋಸ್ಕರ FRBM ಆಕ್ಟ್ ಕರ್ನಾಟಕ ಸ್ಟೇಟ್ ಏನು ಪ್ಲಾನ್ ಮಾಡ್ತಿದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅಟ್ ದ ಸೇಮ್ ಟೈಮ್ 14th ಫೈನಾನ್ಸ್ ಕಮಿಷನ್ ಇಂದ ನಿಮಗೆ ಏನ್ ಗೊತ್ತಿಲ್ಲ ಅಂದ್ರೂ 2 ಪಾಯಿಂಟ್ ಗೊತ್ತಿರಬೇಕು. ಯಾರು ಅಂಡರ್ ಇರೋದು, ಇದು YV ರೆಡ್ಡಿ ಅಂಡರ್ 14th ಫೈನಾನ್ಸ್ ಕಮಿಷನ್ ಇರೋದು. ಅದಕ್ಕಿಂತ ಮುಂಚೆ ಇದ್ದವ್ರು ಯಾರ್ದು, 13th ಫೈನಾನ್ಸ್ ಕಮಿಷನ್, ಕೆಲ್ಕಾರ್ ಕಮಿಟಿ. ಇವರು ಸೆಂಟರ್ ಸ್ಟೇಟ್ಗಳ ಜೊತೆ, 13th ಫೈನಾನ್ಸ್ ಕಮಿಷನ್ ಸೆಂಟರ್ ಸ್ಟೇಟ್ಗಳ ಜೊತೆ
32% ಶೇರ್ ಮಾಡಬೇಕು ಬೇಸ್ಡ್ ಆನ್ ದಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್. ಫೈನಾನ್ಸ್ ಕಮಿಷನ್ ಅಂದ್ರೆ ಆರ್ಟಿಕಲ್ 280 ಇದನ್ನ ಹೇಳಿದ್ರು. 14th ಫೈನಾನ್ಸ್ ಕಮಿಷನ್ ವೈ ವಿ ರೆಡ್ಡಿ ಏನ್ ಹೇಳಿದ್ರು, ನೀವು 280 ಆರ್ಟಿಕಲ್ ಪ್ರಕಾರ ಫೈನಾನ್ಸ್ ಕಮಿಷನ್ ಹೇಳುತ್ತೆ, ಅದ್ರ ಪ್ರಕಾರ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಷ್ಟು ಮಾಡಬೇಕು? 42% ಮಾಡಬೇಕು. ಲಾಸ್ಟ್ ಸತಿ ಕಂಪೇರ್ ಮಾಡಿದ್ರೆ 10% ಜಾಸ್ತಿ. ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್, ನಿಮಗೆ ಇದು ಗೊತ್ತಿರಲಿ. ಓಕೆ, ಆಮೇಲೆ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಈ ಆಂಗಲ್ ಅಲ್ಲಿ ನೀವು ಇದನ್ನ ಒಮ್ಮೆ ಅಬ್ಸರ್ವ್ ಮಾಡಿ. FRBM ಆಕ್ಟ್ ನ ಯೂನಿಯನ್ ಬಜೆಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇಷ್ಟು ನಮಗೆ ಯೂನಿಯನ್ ಬಜೆಟ್ ಅಂಡ್ ಸ್ಟೇಟ್ ಬಜೆಟ್, ಅದ್ರ ಜೊತೆಗೆ 1-2-3 ಸ್ಲೈಡ್ಸ್ ಇಂಪಾರ್ಟೆಂಟ್ ಆಫ್ ದಿ ಎಕನಾಮಿಕ್ ಸರ್ವೆ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇಷ್ಟನ್ನು ನೋಡ್ಕೊಳ್ಳಿ. ಇದು ಬಿಟ್ಟು ಪ್ರಶ್ನೆಗಳು ಅವ್ರು ಕೇಳೋದಕ್ಕೆ ಸಾಧ್ಯ ಇಲ್ಲ, ಇಷ್ಟರಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಅವರಲ್ಲಿ ಇಷ್ಟು ತಿಳ್ಕೊಂಡಿದ್ರು ನೀವು ಇಷ್ಟರಿಂದ ಕ್ವಶನ್ಸ್ MCQs ಈ ಸತಿ ಸಾಲ್ವ್ ಮಾಡಬಹುದು ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಕಾಮ್ ಅಂಡ್ ಫಾಲೋ ಕಾಪರಿಸಮ್. ಜೈ ಹಿಂದ್.